ಸಲುವಾಗಿ ಬೇಕಾಗೈತೆ ಈಗ ಶಾಂತಿ ಹೋಳಿ ಹುಣ್ಣಿಮೆ ಸಲುವಾಗಿ ಬೇಕಾಗೈತೆ ಈಗ ಓಂ ಶಾಂತಿ. ಇದಕ್ಕೆ ಹಾಕಕ್ಕೆ ಬರುತ್ತಾ? ಇದಕ್ಕೆ ಬರಲ್ವಲ್ಲ, ಜಾಸ್ತಿ ಆಗುತ್ತೆ. ಹಾಕ್ತಾರೆ ಬರಲ್ಲ ಅನ್ಸುತ್ತಲ್ಲ. ಸ್ವಲ್ಪ ಫ್ಯಾನ್ ಇದು ಜಾಸ್ತಿ ಮಾಡೋಕ್ಕಾದ್ರೆ ಅನಿಸುತ್ತೆ. ಓಂ ಶಾಂತಿ. ಎಲ್ಲರೂ ಸ್ಟ್ರೈಟಾಗಿ ಕೂತ್ಕೊಳ್ಳಿ. 3 ಸಾರಿ ಓಂ ಧ್ವನಿ ಮಾಡೋಣ. ಪರಮಾತ್ಮನನ್ನು ಆಹ್ವಾನ ಮಾಡೋಣ. ಎಕೋ ಆಗ್ತಾ ಇದೆಯಾ? ಎಲ್ರಿಗೂ ಚೆನ್ನಾಗಿ ಕೇಳ್ತಾ ಇದೆಯಾ? ಕೇಳ್ತಾ ಇದೆಯಾ? ಕ್ಲಿಯರಾಗಿ ಕೇಳ್ತಾ ಇದೆಯಾ? ಸ್ವಲ್ಪ ಹೊರಗಡೆ ಹೋಳಿ ಹುಣ್ಣಿಮೆ ಇದೆ, ಅದು ನಿಮ್ಮ ಏಕಾಗ್ರತೆಯನ್ನು ಟೆಸ್ಟ್ ಮಾಡಲಿಕ್ಕೆ ಇವಾಗ ಅವರು ಚಾಲೆಂಜ್ ಮಾಡ್ತಿದ್ದಾರೆ. ನೀವು ಒಳಗಡೆ ಬಂದು ಕುಂತಿದ್ದೀರಿ, ಅಣ್ಣವ್ರನ್ನ ಕರೆಸಿದಿರಿ, ಅದು ಹೆಂಗೆ ಕೇಳ್ತೀರಿ ಕೇಳ್ರಿ ನೀವು ಅಂತ ಅವ್ರು ಬಾರಿಸಕತ್ತಾರೆ. ಅವ್ರದ್ದು ಕೇಳಬೇಕಾ ಈಗ ಇದನ್ನು ಕೇಳಬೇಕಾ? ಚಾಲೆಂಜ್ ಯಾರಿಗೆ? ನಮಗೆ ಚಾಲೆಂಜ್, ಮನಸ್ಸಿಗೆ, ನಮಗೆ. ಈಗ ಅದಕ್ಕೆ ಈಗ 3 ಸರಿ ನಾವು ಓಂಕಾರವನ್ನು ಮಾಡಿ ಪರಮಾತ್ಮನನ್ನು ಆಹ್ವಾನ ಮಾಡೋಣ. ಎಲ್ಲರೂ ಸ್ಟ್ರೈಟಾಗಿ ಕೂತ್ಕರಿ, ಜೋರಾಗಿ ಓಂ ಧ್ವನಿಯನ್ನು ಮಾಡಿ ಎಲ್ಲ ಯೋಚನೆಗಳನ್ನು, ಎಲ್ಲ ಚಿಂತೆಗಳನ್ನು ಕೆಳಗಡೆ ಗೇಟ್ ಹತ್ರನೇ ಬಿಟ್ಟುಬಿಡೋಣ. 1 ಗಂಟೆಗಳ ಕಾಲ, ಹೆಚ್ಚಿಗೆ ನಿಮ್ಮನ್ನು ಇಟ್ಕೊಳ್ಳೋದಿಲ್ಲ. 1 ಗಂಟೆವರೆಗೂ ಎಲ್ಲರೂ ಫ್ರೀ ಅಲ್ವಾ? 1 ಗಂಟೆ ಒಳಗಡೆ ಯಾರು ಹೋಗೋರು ಇಲ್ವಲ್ಲ? 1 ಗಂಟೆವರೆಗೂ ನಿಮ್ಮ ಜೀವನದ ಎಲ್ಲ ಚಿಂತೆಯನ್ನು ಮರಿಬಹುದಲ್ಲ? ಸ್ವಲ್ಪ ಮೇಲೆ ಇಟ್ಬಿಡಿ, ಇಲ್ಲಿ ಮೇಲೆ ಇಟ್ಟರೆ ಗದ್ದೆ ಮೇಲೇ ಇಟ್ಬಿಡಿ. ಕೇಳಿಸುತ್ತಲ್ವ? ಈಗ ಈ ಕಡೆ ಕೇಳಿಸುತ್ತಾ? ಕ್ಲಿಯರ್ ಇದೆಯಾ? ಓಂ ಧ್ವನಿ ಮಾಡೋಣ. ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ. ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಪರಮಾತ್ಮನನ್ನು ಆಹ್ವಾನಿಸುತ್ತಾ, ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನು ಸ್ಮೃತಿ ಮಾಡುತ್ತಾ, ವಿಶೇಷವಾಗಿ ಈ ಕ್ಷೇತ್ರದ ಎಲ್ಲ ದೇವಾತ್ಮರನ್ನು, ಮಹಾತ್ಮರನ್ನು, ಶರಣರನ್ನು, ಸಾಧು ಸಂತರನ್ನು ಸ್ಮರಿಸುತ್ತಾ, ಈ ದಿನ ಬಾಬಾರವರು ಕೊಟ್ಟಿರುವ ಮಹಾವಾಕ್ಯದೊಂದಿಗೆ ಚಿಂತನೆಯನ್ನು ಆರಂಭ ಮಾಡೋಣ. ಇದರಲ್ಲಿ ಕೆಲವರು ಹೊಸಬರು ಇರ್ಬೋದು, ಕೆಲವರು ಪೂರ್ತಿ ಹಳಬರು ಇರ್ಬೋದು. ಅದಕ್ಕೆ ಇವತ್ತು ಬಾಬಾರವರು ಇದು ಒಂದು ಯೂನಿವರ್ಸಿಟಿ ಆಗಿದೆ, ನೀವೆಲ್ಲ ವಿದ್ಯಾರ್ಥಿಗಳಾಗಿದ್ದೀರಿ ಅನ್ನೋದನ್ನು ಇವತ್ತು ವಿಶೇಷವಾಗಿ ಮುರಳಿಯಲ್ಲಿ ಹೇಳ್ತಿದ್ದಾರೆ. ಮುರಳಿಯ ಮುಖ್ಯ ಸಾರವನ್ನು ನೋಡಿಕೊಂಡು ಮುಂದಿನ ಚಿಂತನೆಗೆ ನಾವು ಹೋಗೋಣ. ಓಂ ಶಾಂತಿ. मीठे बच्चे, तुम्हें गुप्त खुशी होनी चाहिए कि हम परमात्मा बाप की यूनिवर्सिटी के स्टूडेंट हैं. भविष्य नई दुनिया का वर्षा पाने के लिए पढ़ रहे हैं. ಏನು ಹೇಳ್ತಿದ್ದಾರೆ ಬಾಬಾರವರು? ಯಾರಾಗಿದ್ದಾರೆ ನೀವು ಅಂತ ಹೇಳ್ತಾ ಇದ್ದಾರೆ? ಯಾವ ವಿದ್ಯಾರ್ಥಿಗಳು? ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು. ಇಲ್ಲಿ ಎಷ್ಟು ಜನ ಯೂನಿವರ್ಸಿಟಿಗೆ ಹೋಗಿ ನಾನು ವಿದ್ಯೆ ಕಲ್ತು ಬಂದಿದ್ದೀನಿ ಅನ್ನೋರು ಯೂನಿವರ್ಸಿಟಿಗೆ ಹೋಗಿರೋರು ಎಷ್ಟು ಜನ ಇದ್ದೀರಿ ಲೌಕಿಕದಲ್ಲಿ?
ಡಬಲ್ ಡಿಗ್ರಿ ಮಾಡಿಕೊಂಡು ಸ್ನಾತಕೋತ್ತರ ತೊಗೊಂಡಿರೋರು, ಟೀಚರ್ಸ್ಗಳಿದ್ದಾರೆ, ಸ್ಟೂಡೆಂಟ್ಸು ಇದ್ದೀವಿ. ಆದರೆ ಯೂನಿವರ್ಸಿಟಿಯಲ್ಲಿ ಓದಿರೋರು ನಾವು ಯಾರೂ ಇಲ್ಲದೆ ಇರ್ಬೋದು. ಆದರೆ ಇವತ್ತು ನಾವು ಎಲ್ಲಿ ಕೂತಿದ್ದೀವಿ? ಯಾವ ಯೂನಿವರ್ಸಿಟಿ? ಗಾಡ್ಲಿ ಯೂನಿವರ್ಸಿಟಿ. ಹೊರಗಡೆ ಲೌಕಿಕದಲ್ಲಿ ಯೂನಿವರ್ಸಿಟಿಯಲ್ಲಿ ಹೋಗಿ ದೊಡ್ಡ ವ್ಯಾಸಂಗವನ್ನು ಮಾಡಿಕೊಂಡು ಬಂದರೂ ಕೂಡ ಅಲ್ಲಿ ಓದಿಸೋರು ಯಾರು? ಅಲ್ಲಿ ಓದಿಸುವವರು ಅದೇ ಥರ ಒಂದು ಯೂನಿವರ್ಸಿಟಿಯಲ್ಲಿ ಕಲಿತಿರ್ತಕ್ಕಂಥ ಒಬ್ಬ ಸಾಮಾನ್ಯ ವ್ಯಕ್ತಿ, ಒಬ್ಬ ಗ್ರ್ಯಾಜುಯೇಟ್ ಆಗಿರ್ತಕ್ಕಂಥ ಒಬ್ಬ ಶಿಕ್ಷಕರು, ಬೋಧಕರು ಅಲ್ಲಿ ಬೋಧನೆ ಮಾಡ್ತಾರೆ. ಆದರೆ ಇಲ್ಲಿ ಈಶ್ವರನ ವಿಶ್ವವಿದ್ಯಾಲಯ ಇದು. ಯಾರನ್ನ ಇಲ್ಲಿ ತನಕ ನಾವು ಶಿವ ಅಂತ 12 ಲಿಂಗಗಳ ಮೂಲಕ ಪೂಜೆ ಮಾಡಿಕೊಂಡು ಬಂದ್ವಿ, ಯಾರನ್ನ ಎಲ್ಲ ಧರ್ಮದಲ್ಲಿ ಅಲ್ಲಾ ಅಂತ, ಗಾಡ್ ಅಂತ ಹೇಳಿ, ಪರಂಜ್ಯೋತಿ ಅಂತ ಆ ಪರಮಾತ್ಮನನ್ನ ಆರಾಧನೆ ಮಾಡ್ತಿದ್ದಾರೋ, ಆ ಸ್ವಯಂ ಈಶ್ವರನೇ ಬಂದು ಪ್ರಜಾಪಿತ ಬ್ರಹ್ಮನ ಶರೀರದೊಳಗಡೆ ಪರಕಾಯ ಪ್ರವೇಶ ಮಾಡಿ ಪ್ರಜಾಪಿತ ಬ್ರಹ್ಮ ಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಈ ಯೂನಿವರ್ಸಿಟಿಯನ್ನು ಓಪನ್ ಮಾಡಿದ್ದಾರೆ. ಎಷ್ಟನೇ ಇಸ್ವಿ ಒಳಗಡೆ ಓಪನ್ ಆಯ್ತಿದು? ಹಳೆ ವಿದ್ಯಾರ್ಥಿಗಳು ಯಾರು ಹೇಳ್ತೀರಿ? ಅಕ್ಕವ್ರು ಹೇಳ್ತಿದ್ರು. ಹೇಳ್ಯಾಕ? 1936. ಜೋರಾಗಿ ಒಂದ್ಸಲಿ ಚಪ್ಪಾಳೆ ಹಾಕಿ ಅಕ್ಕವರಿಗೆ. ನೋಡ್ಲಿಕ್ಕೆ ಇಲ್ಲಿ ಸಾಮಾನ್ಯರ ಥರ ನಾವಿದ್ದೀವಿ, ಆದರೆ ನಾವು ಎಂಥ ವಿದ್ಯೆಯನ್ನು ಕಲಿತಾ ಇದ್ದೀವಿ, ನಮ್ಮ ಹತ್ರ ಎಂಥ ರಹಸ್ಯಗಳು ಸಿಕ್ಕಿದೆ ಅಂತ ಈ ಕಂಪೌಂಡ್ ಆಚೆ ಇರ್ತಕ್ಕಂಥವ್ರಿಗೆ ಯಾರಿಗೂ ಕೂಡ ಜಗತ್ತಿನಲ್ಲಿ ಗೊತ್ತಿಲ್ಲ. ಗೊತ್ತಿದೆಯಾ? ಏನೋ 4 ಜನ ಬರ್ತಾರೆ, ಯಾರೋ ಒಬ್ರು ಅಕ್ಕವ್ರು ಇದ್ದಾರೆ, ಏನೋ ಒಂದು 4 ಮಾತು ಎಲ್ಲ ಕಡೆ ಧ್ಯಾನ ಮಂದಿರ, ಯೋಗ ಕ್ಲಾಸ್, ಆಶ್ರಮದಂಗೆ ಇದು ಒಂದು ಆಶ್ರಮ ನಡೀತಾ ಇದೆ ಅಂತಾನೆ ಬಹಳಷ್ಟು ಜನ ಭ್ರಮೆಯಲ್ಲಿದ್ದಾರೆ ಇನ್ನು. ಆದರೆ ಇದು ಗುಪ್ತವಾಗಿರ್ತಕ್ಕಂಥ ಕಾರ್ಯ. ಪರಮಾತ್ಮ ಗುಪ್ತ, ಪರಮಾತ್ಮನ ಯೂನಿವರ್ಸಿಟಿನೂ ಗುಪ್ತ, ಪರಮಾತ್ಮ ಕಲಿಸುವ ಜ್ಞಾನ ಗುಪ್ತ. ಪರಮಾತ್ಮನ ಮಕ್ಕಳು ನಾವು ಗುಪ್ತವಾಗಿಯೇ ವಿಶ್ವವನ್ನು ಪರಿವರ್ತನೆ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಯೂನಿವರ್ಸಿಟಿಯಲ್ಲಿ ನೀವು ಕೂತಿದ್ದೀರಿ ಅಂದರೆ ಎಷ್ಟು ನಶೆ ಇರಬೇಕು ನಿಮಗೆ ಅಂತ ಹೇಳ್ತಿದ್ದಾರೆ ಪರಮಾತ್ಮ. ನಶೆ ಇದೆಯಾ? ನಶೆ ಇದೆಯಾ? ಎಷ್ಟಿದೆ ನಶೆ? ಅಲ್ಲಿ ಯೂನಿವರ್ಸಿಟಿಯಲ್ಲಿ ಒಂದು ಪಾರಿತೋಷಕ ಪಡ್ಕೊಂಡು ಹೊರಗಡೆ ಬಂದರು ಅಂದರೆ ಅವ್ರಿಗೆ ಎಷ್ಟು ಮರ್ಯಾದೆ ಇರುತ್ತೆ. ಆದರೆ ಎಷ್ಟು ಜನ್ಮಕ್ಕದು? ಒಂದೇ ಜನ್ಮಕ್ಕೆ. ಅದು ಎಷ್ಟು ವರ್ಷ? ರಿಟೈರ್ಡ್ ಆಗೋ ತನಕ. ಆ ಯೂನಿವರ್ಸಿಟಿ ಮುಗಿಸ್ಕೊಂಡು ಹೊರಗಡೆ ಬರೋದ್ರೊಳಗಡೆ ಇವ್ರಿಗೆ ಆಲ್ರೆಡಿ 30-35 ಆಗಿರುತ್ತೆ. ಎಲ್ಲೋ ಒಂದು ಕಡೆ ಜಾಬ್ ಅಂತ ತೊಗೊಂಡ್ರೆ ಎಷ್ಟು ವರ್ಷಕ್ಕೆ ರಿಟೈರ್ಮೆಂಟ್ ಇರುತ್ತೆ? ಹಬ್ಬ ಅಂದ್ರೆ 60, ಈಗ 58ಕ್ಕೆ ಮಾಡಿದ್ದಾರೆ ಹೇಳ್ರಿ ಸರ, 60ಕ್ಕೆ ಮಾಡಿದ್ದಾರೆ. ಮತ್ತೆ ಓಕೆ, 60 ವರ್ಷ. 30 ವರ್ಷಕ್ಕೆ ಒಂದು ಜಾಬ್ ಸಿಕ್ಕು. 60 ವರ್ಷ ಅಂದರೆ ಎಷ್ಟು ವರ್ಷಕ್ಕಾಗಿ ಓದಿದಂಗಾಯಿತು? 20 ವರ್ಷ ಕಷ್ಟಪಟ್ಟು ಓದಿ ಒಂದು ಯೂನಿವರ್ಸಿಟಿ ತನಕ ಓದಿ ಆಮೇಲೆ ಹೊರಗಡೆ ಬಂದು ಒಂದು ಉದ್ಯೋಗ ತಗೊಂಡ್ರೆ ಕೇವಲ 30 ವರ್ಷ ಮಾತ್ರನೇ ಅಲ್ಲಿ ನಮಗೆಲ್ಲ ಸಂಪಾದನೆ ಆಗುವಂಥದ್ದು. ಅದು ಒಂದು ಜನ್ಮಕ್ಕೆ ಸಂಪಾದನೆ ಉಪಯೋಗ ಆಗುತ್ತೆ. ಆದರೆ ಈ ಯೂನಿವರ್ಸಿಟಿಯಲ್ಲಿ ಇವಾಗ ಗುಪ್ತವಾಗಿ ನೀವು ಓದ್ತಕ್ಕಂಥದ್ದು ಬರೀ ಒಂದು ಜನ್ಮಕ್ಕಾಗಿ ಅಲ್ಲ, 21 ಜನ್ಮಕ್ಕ ಸೌಗಾತ್ ಅಂತ ಹೇಳ್ತಾರೆ ಬಾಬರವರು. 21 ಜನ್ಮಗಳಿಗಾಗಿ ಪುಣ್ಯವನ್ನು ಜಮಾ ಮಾಡ್ಕೊಳ್ತಾ ಇದ್ರಿ, ವಿದ್ಯೆಯನ್ನು ಓದ್ತಾ ಇದ್ರಿ. ಒಂದು ಸಲ ನೀವು ಇಲ್ಲಿ ಓದಿದ್ರೆ 21 ಜನ್ಮ ತನಕ ಮತ್ತೆ ಯಾವ ಸ್ಕೂಲಿಗೆ ಹೋಗೋದು ಬೇಕಾಗಿಲ್ಲ, ಕಾಲೇಜಿಗೆ ಹೋಗೋದು ಬೇಕಾಗಿಲ್ಲ, ಸಂಪಾದನೆ ಮಾಡಬೇಕು ಅಂತ ಉದ್ಯೋಗ ಹುಡುಕೋ ಅವಕಾಶ ಇಲ್ಲ, ಅವಶ್ಯಕತೆನೇ ಇರೋದಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಇನ್ನು ಬರೋದು ಯಾವ ಯುಗ ಬರುತ್ತೆ? ಈಗ ರಾತ್ರಿ ಕಳೆದ ಮೇಲೆ ಏನು ಬರುತ್ತೆ ಜಗತ್ತಿಗೆ ಗೊತ್ತಿದೆ. ರಾತ್ರಿ ಕಳೆದ ಮೇಲೆ ಏನು ಬರುತ್ತೆ? ಮತ್ತೆ ರಾತ್ರಿ ಬರುತ್ತಾ? ಮಧ್ಯಾಹ್ನ ಬರುತ್ತಾ? ಏನು ಬರುತ್ತೆ? ರಾತ್ರಿ ಕಳೆದ ಮೇಲೆ ಏನು ಬರುತ್ತೆ? ಮುಂಜಾನೆ ಬರುತ್ತೆ ಅಂತ ಹೇಳ್ತೀವಿ. ರಾತ್ರಿ ಕಳೆದ್ರೆ ಬೆಳಗ್ಗೆ ಬರುತ್ತೆ ಅನ್ನೋದು ನಮ್ಗೆ ಯಾಕೆ ಗೊತ್ತಿದೆ ಅಂತಂದ್ರೆ, ಪ್ರತಿದಿನ ನಾವು ನೋಡಿದೀವಿ ಇಂಥ ದಿನಗಳನ್ನ. ನಾವು ಹುಟ್ಟಿದ ಮೇಲೆ ಎಷ್ಟೋ ದಿನಗಳು ಕಳೆದಿರೋದ್ರಿಂದ ರಾತ್ರಿ ಕಳೆದ್ರೆ ಮತ್ತೆ ಹಗಲು ಬರುತ್ತೆ. ಭಯ ಪಡ್ತೀವ ನಾವು, ರಾತ್ರಿ ಬಂತು ಕತ್ಲಾಯಿತು ಅಂತ. ಯಾಕೆ? ಇಂಥ ರಾತ್ರಿಗಳನ್ನು ಬೇಕಾದಷ್ಟು ಕಳೆದಿದ್ವಿ, ಮತ್ತೆ ಬೆಳಕು ನೋಡಿದೀವಿ ನಾವು. ಅದೇ ಥರ ಮಳೆಗಾಲ, ಬೇಸಿಗೆಗಾಲ, ಚಳಿಗಾಲ, ಈ ಕಾಲಗಳು 3 ಕಾಲ ಮುಗಿದ ಮೇಲೆ ಮತ್ತೆ ಬರುತ್ತೆ ಅಂತ ಗೊತ್ತು ತಾನೆ ನಮಗೆ. ಚಳಿಗಾಲ ಮುಗಿತಿದ್ದಂಗೆ ಬೇಸಿಗೆಗಾಲ, ಬೇಸಿಗೆಗಾಲ ಮುಗಿತಿದ್ದಂಗೆ ಮಳೆಗಾಲ,
ನಮಗಿದು ರುಟೀನ್ ಗೊತ್ತಿದೆ. ಒಂದು ವರ್ಷದಲ್ಲಿ 3 ಥರ ವಾತಾವರಣವನ್ನು ನೋಡಿದ್ದೀವಿ. ಅಯ್ಯೋ ಎಷ್ಟು ಬಿಸಿಲು 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 ಅಂತೀವಿ. ಇಷ್ಟು ದಿನ ಚಳಿ 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 ಅಂತ ಇದ್ವಿ, ಇವಾಗ ಬಿಸಿಲು ಅಂತಿದ್ದೀವಿ. ಈಗ ಮಳೆ ಬೇಕು ಅಂತೀವಿ, ಅದು 1 ದಿನ ಬರಲ್ಲ 4 ದಿನ ಬರಕ್ಕೆ ಸ್ಟಾರ್ಟ್ ಆದ್ರೆ ಅಯ್ಯೋ ಸಾಕಾಯ್ತಪ್ಪ ಮಳೆ ಇದು. ಆದರೆ ಮಳೆಗಾಲ ಮುಗಿದ ಮೇಲೆ ಮತ್ತೆ ಇರೋದೇ ಚಳಿಗಾಲ. ಅಂದರೆ ಇದು ರುಟೀನ್ ಎಲ್ಲ ನಾವು ನೋಡಿರೋದ್ರಿಂದ ಎಲ್ಲರೂ ಹೇಳ್ತಾರೆ ಚಳಿಗಾಲ ಮುಗಿದ್ರೆ ಬೇಸಿಗೆ ಕಾಲ, ಬೇಸಿಗೆ ಕಾಲ ಮುಗಿದ್ರೆ ಮಳೆಗಾಲ, ಮತ್ತೆ ಮಳೆಗಾಲ ಮುಗಿದ್ರೆ ಮತ್ತೆ ಬರುತ್ತೆ ಚಳಿಗಾಲ ಅಂತ ಗೊತ್ತು. ಆದರೆ ಸತ್ಯಯುಗ ಮುಗಿದ ಮೇಲೆ ತ್ರೇತಾಯುಗ, ತ್ರೇತಾಯುಗ ಮುಗಿದ ಮೇಲೆ ದ್ವಾಪರಯುಗ, ದ್ವಾಪರಯುಗ ಮುಗಿದ ಮೇಲೆ ಕಲಿಯುಗ. ಇಲ್ಲಿ ತನಕ ಹೇಳ್ಕೊಂತ ಬಂದರು, ನಾವು ಕೇಳ್ಕೊಂತ ಬಂದ್ವಿ. ಭಕ್ತಿ ಮಾರ್ಗದಲ್ಲಿ ಅನೇಕ ಪುಣ್ಯಾತ್ಮರು ಮಹಾತ್ಮರು ಆ ಶಿವನ ಕುರಿತಾಗಿ ಇಲ್ಲ ನಿಮ್ಮೆಲ್ಲರ ಕಷ್ಟವನ್ನು ಪರಿಹಾರ ಮಾಡಲಿಕ್ಕೆ ಆ ಪರಮಾತ್ಮ ಒಂದಲ್ಲ ಒಂದು ಸಲ ನಿಮಗೆ ದರ್ಶನ ಕೊಡ್ತಾನೆ, ಈ ಭೂಮಿಯಲ್ಲಿ ಬರ್ತಾರೆ, ನಿಮಗೆ ಮುಕ್ತಿಯನ್ನು ಕೊಡ್ತಾರೆ ಅಂತ ಆ ಶಿವನನ್ನು ನೆನಪು ಮಾಡಿ ಅಂತ ಉಸಿರಿಗೂ ಶಿವನನ್ನು ಸ್ಮರಣೆ ಮಾಡ್ರಿ ಅಂತ ಮುಸಲ್ಮಾನರು ಮಾಡಿದ್ರು ಕೂಡ ಅದೇ ಅಲ್ಲಾಹನನ್ನು ನೆನಪು ಮಾಡ್ತಾರೆ. ಕ್ರಿಶ್ಚಿಯನ್ರು ನೆನಪು ಮಾಡಿದ್ರು ಕೂಡ ಅದೇ ಲೈಟ್, ಗಾಡ್ ಈಸ್ ಲೈಟ್ ಅಂತೇಳಿ ಅದೇ ಜ್ಯೋತಿಯನ್ನೇ ಆರಾಧನೆ ಮಾಡ್ತಿದ್ದಾರೆ. ಅಲ್ಲ ನೂರಂದ್ರೂ ಪ್ರಕಾಶನೆ, ಲೈಟ್ ಅಂದ್ರೂ ಪ್ರಕಾಶನೆ, ಪರಂಜ್ಯೋತಿ ಅಂದ್ರೂ ಪ್ರಕಾಶನೆ. ಆ ಪ್ರಕಾಶ ಸ್ವರೂಪನಾದ ಶಿವನನ್ನ ಇಡೀ ಜಗತ್ತಿನ ಎಲ್ಲಾ ಧರ್ಮದ ಆತ್ಮರು ಕೂಡ ನಾವು ಆರಾಧನೆ ಮಾಡ್ತಿದ್ದೀವಿ ಅಂದ್ರೆ ಆ ಶಿವ ಅಂಥದ್ದೇನಾದ್ರೂ ಮಾಡಿರ್ಬೇಕಲ್ಲ. ಮಾಡಿದಾರೋ ಇಲ್ವೋ? ಮೊನ್ನೆ ಶಿವರಾತ್ರಿ ಮಾಡಿದ್ವಿ ನಾವು, ಶಿವ ಜಯಂತಿ ಅಂತಾರೆ, ಶಿವರಾತ್ರಿ ಅಂತೀವಿ, ಜಾಗರಣೆ ಉಪವಾಸ ಮಾಡ್ತಾರಾ ಇಲ್ವಾ? ಜಗತ್ತಿನವ್ರು ಎಲ್ಲರೂ ಮಾಡ್ತಾರೆ. ಅದನ್ನ ಯಾಕೆ ಮಾಡಿದ್ರು ಅವರು? ಸರ್ ಈಗ ವಿವೇಕಾನಂದರ ಜಯಂತಿ ಮಾಡ್ತೀರಿ, ಗಾಂಧಿ ಜಯಂತಿ ಮಾಡ್ತೀರಿ ಸ್ಕೂಲಲ್ಲಿ, ಏನಕ್ಕೆ ಮಾಡ್ತೀರಿ ನಾವು? ವಿವೇಕಾನಂದರ ಜಯಂತಿ, ಬಸವ ಜಯಂತಿ ಅಥವಾ ಮಹಾತ್ಮ ಗಾಂಧಿ ಜಯಂತಿ ಯಾಕೆ ಮಾಡ್ತಾ ಬರ್ತಾರೆ? ಯಾವತ್ತೋ ಒಂದು ದಿನ ಅವರು ಈ ಭೂಮಿಯಲ್ಲಿ ಬಂದರು, ನಿಮ್ಮ ಥರ ಸಾಮಾನ್ಯವಾಗಿ ಹುಟ್ಟಿದ್ರು. ಆದರೆ ಜಗತ್ತಿಗೆ ಸಮಾಜಕ್ಕೆ ಏನೋ ಒಂದು ಕೊಡುಗೆಯನ್ನು ಕೊಟ್ಟು ಹೋಗಿದ್ದಾರೆ. ಎಲ್ರದ್ದು ಮಾಡ್ಬೋದಾಗಿತ್ತಲ್ಲ. ಆದರೆ ಯಾಕೆ ವಿವೇಕಾನಂದರದು, ಯಾಕೆ ಮಹಾತ್ಮ ಗಾಂಧೀಜಿದು, ಯಾಕೆ ಬಸವಣ್ಣ? ಯಾಕೆ ಅಂದರೆ ಎಲ್ಲರಂತೆ ಅವರು ಬದುಕಲಿಲ್ಲ. ತಮಗಾಗಿ ಅಷ್ಟೇ ಅಲ್ಲ, ಸಮಾಜಕ್ಕಾಗಿ, ದೇಶಕ್ಕಾಗಿ, ವಿಶ್ವಕ್ಕಾಗಿ ಏನೋ ಅವರು ಮಾಡಿ ಹೋಗಿದ್ದಾರೆ. ಅದಕ್ಕಾಗಿ ಅವ್ರ ಜಯಂತಿ ಮಾಡ್ತಾ ಬಂದಿವಿ. ಹಾಗಿದ್ದ ಮೇಲೆ ಶಿವ ಜಯಂತಿ ಮಾಡ್ತೀವಿ ಅಂದ ಮೇಲೆ ಶಿವನು ಯಾವತ್ತೂ ಒಂದು ದಿನ ಭೂಮಿಗೆ ಬರಬೇಕಲ್ಲ, ಏನಾದರೂ ಮಾಡಿರಬೇಕಲ್ಲ. ಸುಮ್ಮನೆ ಅಷ್ಟು ಗುಡಿಗುಂಡಾರಗಳನ್ನು ಕಟ್ಟಲಿಕ್ಕೆ ನಮಗೇನಾದರೂ ತಲೆ ಕೆಟ್ಟಿದೆಯಾ? ಇವತ್ತು ಇಲ್ಲಿ ಕೂತಿರೋರು ಎಲ್ಲರೂ ಕೂಡ ನಮ್ಮ ಅಪ್ಪನ ಹೆಸರು ಗೊತ್ತು, ನಮ್ಮ ತಾತನ ಹೆಸರು ಗೊತ್ತು, ಹಬ್ಬಬ್ಬ ಅಂದ್ರೆ ಮುತ್ತಾತನ ಹೆಸರು ಗೊತ್ತು. ಮುತ್ತಾತನ ಹೆಸರು ಎಷ್ಟು ಜನಕ್ಕೆ ಗೊತ್ತಿದೆ? ಕೈ ಎತ್ತಿ ನೋಡೋಣ ಇಲ್ಲಿ. ಅಣ್ಣವರು ಯಾಕೆ ಬೇಕಣ್ಣವ್ರೆ, ಏನೇನೋ ಹೇಳಿದ್ದಾರೆ, ನಾನು ಯಾವಾಗ ಕೇಳಿದ್ದೀನಿ, ಯಾರಿಗೂ ನೆನಪಿಲ್ಲ. ಎಷ್ಟು ಹಬ್ಬ, 100 ವರ್ಷದೊಳಗಡೆ ನಮ್ಮ ಅಪ್ಪ ಗೊತ್ತು, ನಮ್ಮ ತಾತ ಗೊತ್ತು, ಮುತ್ತಾತನೇ ಗೊತ್ತಿಲ್ಲ 100 ವರ್ಷದ ಹಿಂದೆ. ಆದರೆ ಶಿವ ಯಾರು? ಮತ್ತೆ ಅಲ್ಲಿಂದ ಇಲ್ಲಿ ತನಕ ಅಷ್ಟು ಗುಡಿಗಳನ್ನು ಕಟ್ಕೊಂಡು ಬಂದೀವಿ, 12 ಲಿಂಗಗಳನ್ನು ಮಾಡಿದ್ದೀವಿ, ಬೆಟ್ಟದ ಮೇಲೆ ದೇವಸ್ಥಾನಗಳನ್ನು ಕಟ್ಟಿದ್ದೀವಿ, ತೀರ್ಥಕ್ಷೇತ್ರಗಳನ್ನು ಮಾಡಿದ್ದೀವಿ, ಇಷ್ಟೆಲ್ಲ ಮಾಡ್ತಾ ಬಂದಿದ್ದೀವಿ ಆ ಶಿವನಿಗೋಸ್ಕರ ಅಂತಂದರೆ ಅಷ್ಟು ದೊಡ್ಡ ಉಪಕಾರ ಜಗತ್ತಿಗೆ ಏನಾದರೂ ಮಾಡಿರ್ಬೇಕಲ್ಲ. ಮಾಡಿದನೇ ಇಲ್ವಾ? ಮಾಡಿದ್ದಾನೆ. ಹಾಗಿದ್ದ ಮೇಲೆ ಆ ಶಿವ ನಮಗೆ ತಿಳಿದೋ ತಿಳಿಲಾರ್ದನೋ ಇಲ್ಲಿ ತನಕ ನಮ್ಮಪ್ಪ ಪೂಜೆ ಮಾಡಿದ, ನಮ್ಮ ತಾತ ಪೂಜೆ ಮಾಡಿದ, ನಾನು ಪೂಜೆ ಮಾಡ್ತಾನೆ ಬಂದಿದ್ದೀನಿ, ಶಿವನನ್ನು ಆರಾಧನೆ ಮಾಡ್ತಾನೆ ಬಂದಿದ್ದೀನಿ. ಯಾವತ್ತೂ ಒಂದು ದಿನ ಆ ಶಿವ ಭೂಮಿಗೆ ಬಂದರೆ ಗುರುತಿಸ್ಲಿಲ್ಲ ನಾನು ಅಂದರೆ ನನ್ನಂಥ ದೌರ್ಭಾಗ್ಯಶಾಲಿ ಮತ್ತೆ ಯಾರಾದರೂ ಇರ್ತಾರ? ಈಗ ಬಸವಣ್ಣವ್ರು ಬಂದು ಹೋಗಿದ್ದಾರೆ ಈ ನಾಡಿನಲ್ಲಿ. ಅವತ್ತಿನ ಕಾಲದಾಗ ನಾವು ಇದೀವಿ ಇಲ್ಲ ನಮಗೆ ಯಾರಿಗೂ ಗೊತ್ತಿಲ್ಲ. ಆದರೆ ಅವತ್ತಿದ್ದವರು ಪುಣ್ಯಾತ್ಮರು ಅಂತ ನಾವು ಹೇಳ್ತೀವ ಹೇಳಲ್ವ? ಅವ್ರ ಜೊತೆಗಿದ್ದವರು ಶರಣರು ಶರಣೆಯರು ಅಷ್ಟೆಲ್ಲ ಕಲ್ಯಾಣ ಮಂಟಪದಲ್ಲಿ, ಅನುಭವ ಮಂಟಪದಲ್ಲಿ, ಕಲ್ಯಾಣದಲ್ಲಿ ರಾಜ ಮಹಾರಾಜರು ಕೂಡ ಬಿಟ್ಟು ಬಸವಣ್ಣನವ್ರ ಜೊತೆಗೆ ನಿಂತ್ಕೊಂಡು ಆ ಶಿವನ ಕಾಯಕದಲ್ಲಿ, ಶಿವನ ಸತ್ಸಂಗದಲ್ಲಿ ಶರಣ ಶರಣೆಯರೆಲ್ಲ ಸೇವೆಯನ್ನು ಮಾಡಿ ಜಗತ್ತಿಗೆ ಉಪಕಾರ ಮಾಡಿ ಹೋದರು. ಆದರೆ ಅವತ್ತು ಕೆಲವರು ಬಸವಣ್ಣನನ್ನು ವಿರೋಧ ಮಾಡಿದರು, ಬಸವಣ್ಣನನ್ನು ಅರ್ಥ ಮಾಡಿಕೊಳ್ಳಿಲ್ಲ, ಬಸವಣ್ಣವರ ವಿರುದ್ಧ ಪಿತೂರಿ ಮಾಡಿದರು.
ಆದರೆ ಇವತ್ತು ನಾವು ಅವತ್ತು ಯಾರು ಅದೃಷ್ಟವಂತರು ಅಂತ ಕೇಳಿದ್ರೆ ಯಾರು ಬಸವಣ್ಣನವ್ರ ಜೊತೆಗಿದ್ರು ಅವರು ಅದೃಷ್ಟವಂತರು ಅಂತ ಹೇಳ್ತೀವಿ. ಪಕ್ಕದಲ್ಲೇ ಇದ್ರು ಕೆಲವರು ಗುರುತಿಸ್ಲಿಲ್ಲ, ಕೆಲವರು ದ್ವೇಷ ಮಾಡಿದ್ರು, ಕೆಲವರು ಅವಮಾನ ಮಾಡಿದ್ರು, ಕೆಲವರು ಪಿತೂರಿ ಮಾಡಿದ್ರು, ಅವ್ರ ಪಾತ್ರ ಅನುಸಾರ ಅವ್ರು ಮಾಡಿದರು. ಅದೇ ತರಹ ಇವತ್ತು ಕೂಡ ದೇವಾತ್ಮರಾದ ಮೇಲೆ ಧರ್ಮಾತ್ಮರು, ಧರ್ಮಾತ್ಮರಾದ ಮೇಲೆ ಮಹಾತ್ಮರು, ಮಹಾತ್ಮರಾದ ಮೇಲೆ ಪುಣ್ಯಾತ್ಮರು, ಪುಣ್ಯಾತ್ಮರಾದ ಮೇಲೆ ಯಾರು ಇರೋದೆಲ್ಲ ಯಾರೀಗ? ಎಲ್ಲರೂ ಪುಣ್ಯಾತ್ಮರೇ ಇದ್ದಾರಲ್ಲ ಜಗತ್ತಲ್ಲಿ. ಈಗ ಪಾಪಾತ್ಮರ ಸಮಯ. ಈಗ ಪಾಪಾತ್ಮರು ಮುಗಿದ ಮೇಲೆ ಇನ್ಯಾರು ಬರ್ಬೇಕು ಈ ಪ್ರಪಂಚಕ್ಕೆ? ಯಾರು ಬರಬೇಕು? ಪುಣ್ಯಾತ್ಮರು ಆಯ್ತು, ದೇವಾತ್ಮರೇ ಮುಗಿದೋಯ್ತು, ಧರ್ಮಾತ್ಮರು ಮುಗಿದೋಯ್ತು, ಮಹಾತ್ಮರ ಕಾಲ ಮುಗಿದೋಯ್ತು, ಪುಣ್ಯಾತ್ಮರ ಕಾಲನೂ ಮುಗಿದೋಯ್ತು. ಇವತ್ತು ಅಲ್ಪ ಸ್ವಲ್ಪ ಪುಣ್ಯಾತ್ಮರು ಯಾರು ಅಂದರೆ ತಾನೂ ಬದುಕಿ ಇನ್ನೊಬ್ಬರ ಬದುಕಿಗೆ ಏನೋ ತೊಂದರೆ ಮಾಡ್ಲಾರ್ದಂಗೆ ಇದ್ದ ಅಂದ್ರೆ ಆತನಂತ ಪುಣ್ಯಾತ್ಮ ಯಾರೂ ಇಲ್ಲ. ಏನೋ ಕೊಡೋದು ಬೇಡ, ಇಡೋದು ಬೇಡ, ಸುಮ್ಮನಿದ್ರೆ ಸಾಕು. ಯಾರೋ ಒಂದು ಬೆಳಿತಾರೆ ಅಂತಂದ್ರೆ ಹೊಟ್ಟೆ ಕಿಚ್ಚು ಪಡಲಾರ್ದ, ಕಾಲು ಎಳಿಲಾರ್ದ, ಅಸೂಯೆ ಪಡಲಾರ್ದ ಇದ್ದ ಮನುಷ್ಯ ಅಂದರೆ ಆತನಂತ ಪುಣ್ಯಾತ್ಮ ಈಗ ಸಮಯಕ್ಕೆ ಯಾರೂ ಇಲ್ಲ ಅಂತ ಹೇಳ್ತಾರೆ. ಆದರೆ ಇವತ್ತೆಲ್ಲ ಏನು ನೋಡ್ತಾ ಇದ್ದೀವಿ ನಾವು? ಮನೆ ಮನೆಗಳಲ್ಲಿ, ಊರುಗಳಲ್ಲಿ, ಸಮಾಜದಲ್ಲಿ, ಪ್ರತಿಯೊಂದು ಕಡೆನೂ ಕೂಡ ಯಾರಾದರೂ ಒಬ್ಬರು ಬೆಳೀತಾ ಇದ್ದಾರೆ ಅಂತಂದರೆ ಅವ್ರನ್ನ ಹೆಂಗಾದ್ರೂ ಮಾಡಿ ತುಳಿಬೇಕು ಅಂತಲೇ ನೋಡ್ತಾರೆ. ಹೊಟ್ಟೆ ಕಿಚ್ಚು, ದ್ವೇಷ, ಅಸೂಯೆ ಎಷ್ಟು ತುಂಬಿ ತುಳಿತುಗಾಡ್ತಾ ಇದೆ. ಯಾರಿಗ್ಯಾರು ಏನೂ ಕೊಟ್ಟಿಲ್ಲ, ಯಾರಿಗ್ಯಾರು ಏನೂ ತಗೊಂಡಿಲ್ಲ, ಆದರೂ ಕೂಡ ಅಷ್ಟು ದ್ವೇಷ, ಅಸೂಯೆ ತುಂಬಿ ತುಳುಕ್ತಾ ಇದೆ. ಎಲ್ಲರ ಮನಸ್ಸೊಳಗಡೆ ಕೂಡ ಒಂದಷ್ಟು ಚಿಂತೆ, ಭಯ, ದುಃಖ, ರಾಗ, ದ್ವೇಷ, ವಿಕಾರಗಳು ತುಂಬಿಕೊಂಡಿರೋದ್ರಿಂದ ಇದನ್ನು ಪಾಪಾತ್ಮರ ಸಮಯ ಅಂತ ಕರೀತಾರೆ. ಎಲ್ಲರದು ಮುಗಿದಾಯ್ತು ಈ ಸೃಷ್ಟಿ ನಾಟಕದೊಳಗಡೆ. ಈ ಪಾಪಾತ್ಮರು ಮುಗಿದ ಮೇಲೆ ಲಾಸ್ಟಲ್ಲಿ ಪರಮಾತ್ಮ ಬರುತ್ತಾರೆ. ಪರಮಾತ್ಮ ಬಂದು ಈ ಸೃಷ್ಟಿ ನಾಟಕದ ಅಂಕಣ ಪರದೆ ಇನ್ನೇನು ಮುಚ್ಚೋದಿದೆ, ಈ ಸಮಯದಲ್ಲಿ ಸಾಕು, ನೀವು ಎಲ್ಲಿಂದ ಬಂದೀರಿ, ಯಾಕಾಗಿ ಬಂದೀರಿ, ಏನು ಮಾಡಬೇಕು ಅನ್ನೋದನ್ನು ಮರಿತೀರಿ, ಮತ್ತೆ ಅದನ್ನು ಎಚ್ಚರ ಮಾಡಲಿಕ್ಕೆ ನಾನೇ ಸ್ವತಃ ಈ ಧರೆಯಲ್ಲಿ ಅವತರಣೆಯಾಗ್ತೇನೆ. ಯಾಕೆ ಅಂದರೆ ನಾನು ಅಜನ್ಮ, ಅಕಾಯ, ಅಭೋಕ್ತ, ಸ್ವಯಂ ಪರಮಾತ್ಮ ನಿರಾಕಾರ, ಸಚ್ಚಿದಾನಂದ ಸ್ವರೂಪ, ಅಕಾಯ, ಅಭೋಕ್ತ, ಅಜನ್ಮ ಅಂತ ನಾವು ಕರಿತಾ ಬಂದಿದ್ದೀವಿ. ಯಾರಿಗೆ ತಂದೆ ತಾಯಿ, ಯಾರಿಗೆ ಜನನ ಮರಣ ಚಕ್ರ, ಯಾರು ತಾಯಿಯ ಗರ್ಭದಲ್ಲಿ ಬರೋದಿಲ್ಲ ಅಂಥವ್ರನ್ನೇ ಅಜನ್ಮ, ಯಾರಿಗೆ ಶರೀರ ಇರೋದಿಲ್ವೋ ಅವರಿಗೆ ಅಕಾಯ, ಯಾರು ಯಾವುದನ್ನು ಭೋಗಿಸೋದಿಲ್ವೋ ಅವರಿಗೆ ಅಭೋಕ್ತ ಅಂತ ಕರಿತೀವಿ. ಅಂಥ ಪರಮಾತ್ಮ ಶಿವನಾದ ನಾನು ಈ ಧರೆಯಲ್ಲಿ ಬರಲೇಬೇಕು, ವಿಶ್ವ ಪರಿವರ್ತನೆ ಮಾಡಲೇಬೇಕು, ಸರ್ವಾತ್ಮರಿಗೆ ಮುಕ್ತಿ, ಜೀವನ್ಮುಕ್ತಿಯನ್ನು ಕೊಡಲೇಬೇಕು. ಹಾಗಾಗಿ ನಾನು ಈ ಧರೆಯಲ್ಲಿ ಬಂದು ಪ್ರಜಾಪಿತ ಬ್ರಹ್ಮನ ಶರೀರವನ್ನು ಆಧಾರವಾಗಿ ತೆಗೆದುಕೊಳ್ಳುತ್ತೇನೆ, ಪರಕಾಯ ಪ್ರವೇಶ ಮಾಡ್ತೇನೆ. ಶಿವನ ಮುಂದೆ ಎಲ್ಲೂ ಕೂಡ ಯಾವುದೇ ಶಿವನ ದೇವಸ್ಥಾನಕ್ಕೆ ಹೋದರೆ ಬರೀ ಶಿವನ ಪೂಜೆ ಮಾಡೋದಿಲ್ಲ, ಎದರಲ್ಲಿ ಒಂದು ನಂದಿಯನ್ನು ಇಡಲಾಗುತ್ತೆ. ಇಟ್ಟಿರ್ತಾರೋ ಇಲ್ವೋ? ನಂದಿ ಇಲ್ಲದ ಶಿವನನ್ನು ಎಲ್ಲಾದರೂ ನೋಡಿದ್ದೀರಾ? ಯಾಕೆ ಅಂದರೆ ಅದು ಶಿವನ ವಾಹನ ಅಂತ ಕರಿತೀವಿ, ನಂದಿ ಗಣ ಅಂತ ಕರಿತೀವಿ. ಆದರೆ ಬರೀ ಒಂದು ಸ್ಥೂಲ ಯಾದಗಾರ ನೆನಪಾರ್ಥ ಆಯ್ತದು. ಆದರೆ ಸ್ವತಃ ಪರಮಾತ್ಮ ಈ ಧರೆಯಲ್ಲಿ ಬರಬೇಕು ಅಂದರೆ ಭಗೀರಥ, ಭಗವಂತನ ರಥ, ಪ್ರಜಾಪಿತ, ಬ್ರಹ್ಮನಿಂದ ಸೃಷ್ಟಿ ಅಂತ ನೀವೇನು ಹೇಳ್ತೀರಿ, ಅವರ ಅಂತಿಮ ಜನ್ಮದಲ್ಲಿ ಅವರನ್ನು ನಾನು ಆರಿಸ್ಕೊಂಡು ಅವರ ಶರೀರದಲ್ಲಿ ಪರಕಾಯ ಪ್ರವೇಶ ಮಾಡಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿ ಈ ಯೂನಿವರ್ಸಿಟಿಯಲ್ಲಿ ನಿಮ್ಮನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಕರ್ಕೊಂಡು ಬರಲಾಗುತ್ತೆ ಅಂತ ಹೇಳ್ತಾರೆ. ಎಲ್ಲಿ ನಡೆಯುತ್ತೆ ನಿಮ್ಮದು ಸೆಲೆಕ್ಷನ್ನು? 2500 ವರ್ಷ ಇಲ್ಲಿ ತನಕ ನೀವೇನೆಲ್ಲ ಭಕ್ತಿ ಮಾಡಿದಿರಿ ಅದರ ಆಧಾರದ ಮೇಲೆ ಸೆಲೆಕ್ಟ್ ಆಗಿ ಇಲ್ಲಿಗೆ ಬಂದಿರೋದು. ನೀವು ಈ ಜನ್ಮದಲ್ಲಿ ನೀವು ಪರಮಾತ್ಮನನ್ನು ನಂಬಿದಿರೋ ಬಿಟ್ಟಿದಿರೋ, ಈ ಜನ್ಮದಲ್ಲಿ ನೀವು ಸಾಕಷ್ಟು ಭಕ್ತಿ ಮಾಡಿದಿರೋ ಬಿಟ್ಟಿದಿರೋ, ಆದರೆ ಇಲ್ಲಿಯ ತನಕ ಹಿಂದಿನ ಜನ್ಮಗಳಲ್ಲಿ ನೀವು ಪರಮಾತ್ಮನಿಗಾಗಿ ಹುಡುಕಾಡಿದಿರಿ, ಪರಮಾತ್ಮನಿಗಾಗಿ ಅಲೆದಾಡಿದಿರಿ, ಪರಮಾತ್ಮನಿಗಾಗಿ ಅನೇಕ ತೀರ್ಥ ಕ್ಷೇತ್ರಗಳನ್ನು ದರ್ಶನ ಮಾಡಿದಿರಿ, ಗುರುಗಳ ದರ್ಶನ ಮಾಡಿದಿರಿ, ಸೇವೆ ಮಾಡಿದಿರಿ. ಅದರ ಒಟ್ಟು ಫಲವಾಗಿ
ಈ ಜನ್ಮದಲ್ಲಿ ಕಡೆಯ ಕಾಲದಲ್ಲಿ ಪರಮಾತ್ಮನಿಗೆ ಮಾಡಿದ ಭಕ್ತಿಯ ಪುಣ್ಯದ ಫಲ ಎಲ್ಲ ಒಟ್ಟುಗೂಡಿದ ಮೇಲೆ ಈ ಈಶ್ವರೀಯ ವಿಶ್ವವಿದ್ಯಾಲಯದ ಒಳಗಡೆ ಬಂದು ಕೂತ್ಕೊಳ್ಳಿಕ್ಕೆ ಅವಕಾಶ ನಿಮಗೆ ಸಿಗುತ್ತೆ. ಒಂದ್ಸಲಿ ಜೋರಾಗಿ ಚಪ್ಪಾಳೆ ಹಾಕಿ. ಇಷ್ಟು ಸಾಕಾಗಲ್ಲ, ಜೋರಾಗಿ ಹಾಕಿ. ಅವರೇ ಅಲ್ಲಿಗೆ ಹೊಡಿತಾ ಇದ್ದಾರೆ, ನೀವ್ಯಾಕೆ ಹೊಡಿಬಾರ್ದು? ಪಾಪ ಅವನು ಅವಾಗಿಂದ ಹೊಡಿತಾ ಇದ್ದಾನೆ. ಅವನಿಗೆ ಏನು ಸಿಕ್ಕಿದೆ ಹೇಳ್ರಿ ಹೋಗ್ಲಿ. ಹೋಳಿ ಹುಣ್ಣಿಮೆಯಲ್ಲಿ ಏನಕ್ಕೆ ಹೊಡಿತಾರೆ? ನಮ್ಮ ಕಡೆ ಬಡಿಯೋದಿಲ್ಲ, ಬಾಯಿಗೆ ಹಚ್ತಾರೆ ಕೈ. ನಿಮ್ಮ ಕಡೆ ಹಚ್ಚಲ್ವಾ? ಅವನು ಪಾಪ ಕೈಯಿಂದ ಬಡಿತಾ ಇದ್ದಾನೆ, ನಮ್ಮ ಕಡೆ ಬಾಯಿಗೆ ಹಚ್ಚಿಬಿಡ್ತಾರೆ ಕೈ. ಅವ್ರಿಗೇನು ಸಿಕ್ಕಿದೆ? ಅಷ್ಟು ಕೈ ನೋಯಂಗೆ ಹೊಡಿತಾ ಇದ್ದಾನೆ. ನಮಗಿಷ್ಟು ಸಿಕ್ಕಿದೆ. ಒಂದ್ಸಲಿ ಜೋರಾಗಿ ಚಪ್ಪಾಳೆ ಬೇಡವಾ? ಹಾಕಿ ಒಂದ್ಸಲಿ ಜೋರಾಗಿ ಚೆನ್ನಾಗಿ. ನೀವು ಅನ್ಕೋಬಹುದು, ಏನೋ ಅಕ್ಕವ್ರು ಕರೆದ್ರು, ಅಣ್ಣವ್ರು ಹೇಳಿದ್ರು, ಯಾರೋ ಹೇಳಿದ್ರು, ನಾವು ಬಂದು ಕೂತಿದ್ದೀವಿ ಅಂತ. ಅಷ್ಟು ಸುಲಭ ಇಲ್ಲ. ಇದು ಬೆಂಕಿಯ ಕುಂಡ ಅಂತ ಹೇಳ್ತಾರೆ. ಪರಮಾತ್ಮನ ಜಾಗ ಏನಿದೆ, ಇದು ನೋಡಲಿಕ್ಕೆ ಸಾಮಾನ್ಯವಾದ ಎಲ್ಲ ಬಿಲ್ಡಿಂಗ್ ಥರ ಇದು ಬಿಲ್ಡಿಂಗ್ ಆಗಿರ್ಬೋದು. ಆದರೆ ಇಲ್ಲಿ ಬಂದು ಕೂತಿರೋದು ಯಾರು? ಸ್ವಯಂ ಪರಮಾತ್ಮ ಬಂದು ಕೂತಿರೋ ಜಾಗ ಇದು. ಬೇಕಾದಷ್ಟು ಊರುಗಳಿತ್ತು, ಈ ಕಮತಿಗೆಯಲ್ಲಿ ಬೇಕಾದಷ್ಟು ಜಾಗ ಇತ್ತು, ಬೇಕಾದಷ್ಟು ಬಿಲ್ಡಿಂಗ್ ಇತ್ತು. ಆದರೆ ಆರಿಸ್ಕೊಂಡಿದ್ದು ಈ ಜಾಗ ಅಂತಂದ ಮೇಲೆ ಪರಮಾತ್ಮ ಅರಮನೆಯೊಳಗೆ ಬರಬೇಕು ಅಂತ ಇಲ್ಲ, ಪರಮಾತ್ಮ ದೇವಸ್ಥಾನದೊಳಗಡೆನೆ ಮೂರ್ತಿಯಾಗಿ ಕೂತ್ಕೋಬೇಕು ಅಂತ ಇಲ್ಲ. ಯಾವ ಜಾಗದಲ್ಲಿ ಏನು ನಡೆದಿದೆ ಹಿಂದೆ ಇತಿಹಾಸ ಯಾರಿಗೆ ಗೊತ್ತು? ಗೊತ್ತಿದೆಯಾ ನಮಗೆ? ಎಷ್ಟೋ ದೇವಸ್ಥಾನಗಳ ಮೇಲೆ ಊರು ಕಟ್ಕೊಂಡಿದ್ದೀವಿ ಇವಾಗ ನಾವು. ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಒಂದು ಊರು ದೊಡ್ಡ ಶಿವನ ದೇವಸ್ಥಾನ, ಆ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮ, ಶಿವರಾತ್ರಿ ಕಾರ್ಯಕ್ರಮ ಎಲ್ಲ ನಡೀತು. ಆ ದೇವಸ್ಥಾನದ ಇತಿಹಾಸ ಹೇಳಬೇಕಾದ್ರೆ ಹೇಳಿದ್ರು, ಎಷ್ಟೋ ವರ್ಷಗಳಿಂದ ಆ ಊರು ಮುಚ್ಚೋಗ್ಬಿಟ್ಟಿತ್ತಂತೆ ಪ್ರವಾಹ ಆಗಿ. ಆಮೇಲೆ ಒಂದು ಹೊಸ ಊರು ಕಟ್ಕೊಂಡಿದ್ದಾರೆ. ಆ ಹೊಸ ಊರು ಕಟ್ಕೊಂಡು ಎಷ್ಟೋ ವರ್ಷಗಳಾದ ಮೇಲೆ ನಡೀತಾ ಹೋಗ್ಬೇಕಾದ್ರೆ ಒಬ್ಬ ರೈತ ತೋಟದಿಂದ ಬರಬೇಕಾದ್ರೆ ಕಾಲಿಗೇನೋ ಸ್ವಲ್ಪ ಮುಳ್ಳು ಚುಚ್ಚಿದಂಗೆ ಆಯಿತು ಅಂತ. ಮುಳ್ಳು ಚುಚ್ಚಿದಂಗೆ ಆಯಿತು ಅಂತ ಕಾಲಿಗೆ ನೋಡ್ಕೊತಾನೆ ರಕ್ತ ಬರ್ತಾ ಇದೆ. ಆದರೆ ಮುಳ್ಳು ನೋಡಿದ್ರೆ ಇಲ್ಲ ಅಂತಂದರೆ, ನೋಡಿದ್ರೆ ಏನು ಕಾಜು ಏನಾದರೂ ಇರ್ಬೋದು ಅಂತ ನೋಡಿದ್ರೆ ತೆಗೆದ್ರೆ ಒಂದು ಹಿಂದೆ ಚೂಪಕ ಹತ್ತಿತ್ತಂತೆ. ಹಂಗೆ ತೆಗಿತಾ ಹೋದರೆ ಕಳಸ ಚೂಪಾಗಿರುತ್ತಲ್ವ, ಅದ್ರ ಮೇಲಿದ್ದು ಅದನ್ನು ನಾಟಿ ಚೂಚು. ಹಂಗೆ ತೆಗಿತಾ ಹೋದರೆ ಪೂರ್ತಿ ಕಳಸ ಗೋಪುರ ಎಲ್ಲ ಬಂತಂತೆ. ಆ ಗೋಪುರ ಆದಮೇಲೆ ಹಂಗೆ ಕ್ಲೀನ್ ಮಾಡ್ತಾ ಹೋದರೆ ದೇವಸ್ಥಾನ. ಅದು ಸುಮಾರು 1 ಎಕರೆದಷ್ಟು ದೇವಸ್ಥಾನ ಸಿಕ್ಕಿದೆ ಆ ಊರಲ್ಲಿ. ಅದು ಪೂರ್ತಿ ಮಣ್ಣಿಂದ ಮುಚ್ಚಿ ಹೋಗಿರೋದನ್ನು ತೆಗೆದು ಇವಾಗ ಮತ್ತೆ ಮೊದಲಿಂಗ ದೇವಸ್ಥಾನ ಇತ್ತು ಹಂಗೆ ಮಾಡಿ ಅಲ್ಲಿ ಮತ್ತೆ ಒಳಗಡೆ ಉದ್ಭವ ಲಿಂಗ ಶಿವಲಿಂಗ ಹಂಗೇ ಇದೆ. ಅದು ಮುಚ್ಚಿ ಹೋಗಿರೋದು. ಈಗ ಅದನ್ನು ಪೂರ್ತಿ ದೊಡ್ಡದಾಗಿ ಕ್ಲೀನ್ ಮಾಡಿ ಮತ್ತೆ ಹಳೆಯ ಒಂದು ದೇವಸ್ಥಾನ ಹೆಂಗಿತ್ತು ಅದೇ ಥರ ಇವಾಗ ಮತ್ತೆ ಪೂಜೆ ನಡೀತಾ ಇದೆ. ಹಾಗೆ ಈ ಜಾಗದಲ್ಲಿ ಯಾವಾಗ ಯಾವ ಕಾಲದಲ್ಲಿ ಏನಿತ್ತು ಯಾರಿಗೆ ಗೊತ್ತು? ಯಾವ ದೇವಸ್ಥಾನ ಇತ್ತು ಒಳಗಡೆ? ಇವತ್ತು ನೋಡಲಿಕ್ಕೆ ಮೇಲ್ಗಡೆ ಒಂದು ಬೇಸ್ಮೆಂಟ್ ಹಾಕಿ ಬಿಲ್ಡಿಂಗ್ ಕಟ್ಕೊಂಡು ನಾವು ಕೂತಿದ್ದೀವಿ ಟಿನ್ ಹಾಕ್ಕೊಂಡು. ಆದರೆ ಹಿಂದಕ್ಕೆ ಈ ಜಾಗದಲ್ಲಿ ಏನು ದೇವಸ್ಥಾನ ಇತ್ತು? ಯಾವ ಋಷಿಮುನಿ ತಪಸ್ಸು ಮಾಡಿದ್ದ? ಇಲ್ಲಾಂದ್ರೆ ಇದೇ ಜಾಗ ಯಾಕೆ ಆಯ್ಕೆ ಮಾಡ್ಕೋಬೇಕಾಗಿತ್ತು ಪರಮಾತ್ಮ? ಹಾಗೆ ಪರಮಾತ್ಮನ ಒಂದು ಮಹಿಮೆ ನಮಗೆ ಯಾರಿಗೂ ಕೂಡ ತಿಳಿದಿಲ್ಲ. ಅದಕ್ಕೆ ಇಲ್ಲಿ ಬಂದು ನಾವು ಕೂತಿದ್ದೀವಿ ಅಂದ ತಕ್ಷಣನೇ ನಾವೇನೋ ಸಾಮಾನ್ಯವಾಗಿ ಬಂದಿದ್ದೀವಿ ಅಂತ ನಿಮಗನ್ನಿಸ್ಬೋದು. ನೀವು ಯಾರೂ ಸಾಮಾನ್ಯರಲ್ಲ. ಸತ್ಯಯುಗದಲ್ಲಿ ನಿಮ್ಮದು ಜನ್ಮ ಇದ್ದರೆ ಮಾತ್ರನೇ ಇಲ್ಲಿ ಬಂದು ನೀವು ಕೂತ್ಕೊಳ್ಳಿಕ್ಕೆ ಸಾಧ್ಯ, ಈ ನುಡಿಗಳು ನಿಮ್ಮ ಕಿವಿಗೆ ಬೀಳಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅದಕ್ಕೆ ಬಾಬಾರವರು ಹೇಳ್ತಾರೆ, ತುಮೇ ಗುಪ್ತ ಖುಷಿ ಹೋನಿ ಚಾಹಿಯೇ ಕಿ ಹಮ್ ಪರಮಾತ್ಮ ಬಾಪ್ ಕಿ ಯೂನಿವರ್ಸಿಟಿ ಕೆ ಸ್ಟೂಡೆಂಟ್ ಹೈ, ಭವಿಷ್ಯ ನೈ ದುನಿಯಾ ಕಾ ವರ್ಷ ಪಾನೆ ಕೆ ಲಿಯೇ ಪಡ್ ರಹೇ ಹೈ. ಅಂದರೆ ನೀವಿಲ್ಲಿ ಕೂತ್ಕೊಂಡಿರೋದು ಇವತ್ತೇನೋ 1 ಗಂಟೆ ಅಣ್ಣವ್ರು ಬಂದಿದ್ದಾರೆ ಕ್ಲಾಸ್ ಮಾಡ್ತಾರೆ ಅಥವಾ ನಾಳೆ ಅಕ್ಕವ್ರು ಹೇಳ್ತಾರೆ ಇಷ್ಟು ಕೇಳ್ಕೊಂಡು ಹೋಗೋಣ ಅಲ್ಲ. ಇವತ್ತು ನೀವು ಕೇಳ್ಕೊಂಡಿರೋದು ಎಷ್ಟು ಜನ್ಮಕ್ಕೆ ಬರುತ್ತೆ ಅಂದರೆ ಹೊಸ ಪ್ರಪಂಚ. ಈ ಕಲಿಯುಗ ವಿನಾಶ ಆಗುತ್ತೆ. ಇದು ಇನ್ನು ಯಾರು ತಡೆದ್ರೂ ಕೂಡ ತಡೆಯೋಕ್ಕಾಗಲ್ಲ. ಬೇಕಾದಂಥ ವಿಜ್ಞಾನ ಬಂದು ನೀವು ಬೇಕಾದಂಥ ಬೇಲಿ ಹಾಕಿದ್ರು ಕೂಡ ಇದನ್ನು ವಿನಾಶ ಆಗೋದು ತಡೆಯೋಕ್ಕಾಗಲ್ಲ. ಪ್ರವಾಹಗಳು ಬರೋದೇ, ಯುದ್ಧಗಳು ನಡೆಯೋದೇ, ಬಾಂಬ್ ಬೀಳೋದೇ, ವಿನಾಶ ಆಗೋದೇ. ನೀವು ಎಲ್ಲಿ ಮನೆ ಹೊಕ್ಕೊಂಡ್ರೂ ಬಿಡಲ್ಲ, ಹೋಗಿ ಚಂದ್ರ ಮಂಗಳ ಗ್ರಹದಲ್ಲಿ ಮನೆ ಕಟ್ಕೊಂಡ್ರು ನಿಮಗೆ ವಿನಾಶ ತಪ್ಪಿದ್ದಲ್ಲ. ಸಮಯ ಮುಗಿದಾಯ್ತು. ಈಗ ನಾಟಕದೊಳಗಡೆ ಪಾರ್ಟ್ ಮುಗಿದ ಮೇಲೆ ಇನ್ನೇನಿದೆ? ಪರದೆ ಹೇಳೋ ಟೈಮ್ ಬಂದ ಮೇಲೆ ನೀನು ಬಣ್ಣ ಹಚ್ಕೊಂಡ್ರೇನು, ಕಿರೀಟ ಕಟ್ಕೊಂಡು ಈ ಕುಣಿತೀನಿ ಅಂದ್ರೆ ನೋಡೋರು ಯಾರು ಇರ್ತಾರೆ? ಇಲ್ಲಿ ಎಲ್ಲ ಮುಗಿದ ಮೇಲೆ ನೋಡೋರೆಲ್ಲ ಎದ್ದು ಹೋದ್ಮೇಲೆ ನೀನು ಏನು ಕಟ್ಕೊಂಡು ಕುಣಿದ್ರು ಕೂಡ ಕೆಲಸ ಏನಿರುತ್ತೆ. ಹಾಗೆ
ನಾಟಕ ಮುಗಿಯುವ ಸಮಯ ಬಂದಿದೆ, ಇವಾಗ ಮತ್ತೆ ಕಿರೀಟ ಕಟ್ಟಿಕೊಂಡು ತಯಾರಾಗಬೇಡಿ ಅಂತ ಪರಮಾತ್ಮ ಹೇಳುತ್ತೆ. ಎಲ್ಲ ಮುಗಿದ ಮೇಲೆ ಬಿಚ್ಚಕ್ಕೆ ರೆಡಿ ಆಗಬೇಕಾ, ಒಳ್ಳೆ ಮತ್ತೆ ಕಟ್ಕೊಳಕ್ ತಯಾರಾಗಬೇಕು? ಏನು ಮಾಡ್ಬೇಕು ಹೇಳಿ? ನಾಟಕ ಮಾಡಿರಿ ನಿಮ್ಮೂರಲ್ಲಿ ಯಾರಾದರೂ? ನಾಟಕ ನೋಡಿರಿ? ಬಯಲಾಟ ಆಡಲ್ಲ ಇಲ್ಲಿ? ಯಾವ ಆಟ ಆಡ್ತಾರೆ? ನಾಟಕಗಳು. ಬಯಲಾಟ ಆಡಲ್ಲ. ಸಾಮಾಜಿಕ ನಾಟಕ, ಪೌರಾಣಿಕ ಆಡ್ತಾರಲ್ಲ. ಪೌರಾಣಿಕ ನಾಟಕದೊಳಗೆ ಇವು ಕಟ್ತಾರಲ್ರಿ, ತಲೆಗೆ, ಕೈಗೆ, ಕಾಲಿಗೆ. ಕಟ್ಟಿಸ್ಕೊಳ್ಬೇಕಾದ್ರೆ ಭಾಳ ಚಂದ ಕಟ್ಟಿಸ್ಕೊಂತಾರೆ. ನನಗೊಂದು ಕಟ್ಟು, ಅವ್ರಿಗೆ ಯಾಕೆ ದೊಡ್ಡದು ಕಟ್ಟಿದಿ, ನನಗೂ ಕಟ್ಟು ಅಂತ ಕಟ್ಟಿಸ್ಕೊಳ್ತಾರ. ಬ್ಯಾಡೋ, ನಿಂದು ಪಾರ್ಟ್ ದೊಡ್ಡದೈತಿ, ಇವಾಗಲೇ ಯಾಕೆ ಕಟ್ಟಿಸ್ಕೊಂತಿ, ಬೇಡ ಅಂತ ಹೇಳ್ತಾರೆ. ಇಲ್ಲ, ಆತ ಚಂದ ಕಾಣಕತ್ತಾರ, ಆತನಕ್ಕಿಂತ ದೊಡ್ಡದು ಕಟ್ಟು. ಇಲ್ಲ, ಆತನ ಪಾರ್ಟ್ ಸಣ್ಣದೈತೆ, ಸುಮ್ಮನೆ ಹಿಂಗೆ ಕುಣದು ಹಿಂಗೆ ಬರ್ತಾನತ್ತ, ಆತನಿಗೆ ದೊಡ್ಡದು ಕಟ್ಟಿದ್ರೆ ಚಂದ ಕಾಣುತ್ತ, ನಿಂದ ಭಾಳ ಪಾರ್ಟ್ ಐತೆ, ಕಟ್ಕೋಬೇಡ ಅಂತ ಹೇಳ್ತಾರ. ಇಲ್ಲ, ನನಗೂ ಕಟ್ರಿ ಅಂತ ಕಟ್ಟಿಸ್ಕೊಂಡು ಬರ್ತಾನ, ಕುಣಿತಾನ. ಅದು ಸ್ವಲ್ಪ ಆಮೇಲೆ ಒಂದು ಅರ್ಧ ಗಂಟೆ 1 ಗಂಟೆ ಆದಮೇಲೆ ಎಳೆಯಕ್ಕೆ ಸ್ಟಾರ್ಟ್ ಆಗ್ತವೆ. ಆಮೇಲೆ ಆ ಕಡೆ ಈ ಕಡೆ ನೋಡ್ತಾನೆ. ಬಿಚ್ಚ ಅಂದ್ರೆ ಯಾರು ಬಿಚ್ತಾರೆ? ಅವಾಗ ಬೇಡ ಅಂದ್ರೆ ಕಟ್ಕೊಂಡು ಅಂತ ಅವ್ರು ಬೇಕಂತ ದೂರ ಸರಿತಾರೆ. ನೋವಾಗದು ಯಾರಿಗೆ? ಕಟ್ಟಿಸ್ಕೊಂಡವ್ರಿಗೆ ತಾನೆ. ಹಂಗೆ ಭಗವಂತ ಹೇಳ್ತಾರ, ಇವಾಗ ಕಟ್ಟಿಸ್ಕೋಬೇಡ, ಎಲ್ಲ ಬಿಚ್ಕೊಳ್ಳೋ ಟೈಮೀಗ. ಇವಾಗ ನಾನು, ನಂದು ಹೆಂಡತಿ, ಮಕ್ಕಳು, ಸಂಸಾರ, ಸಂಪತ್ತು ಅಂತ ನೀನು ಕಟ್ಕೊಂಡಿ ಅಂದರೆ ಇನ್ನು ನಿನಗೆ ಉಳಿಗಾಲ ಇಲ್ಲ. ಈಗ ನಾಟಕ ಮುಗಿಯೋ ಟೈಮ್ ಬಂತು. ಒಂದೊಂದೇ ಸುಮ್ಮನೆ ಬಿಚ್ಚಿದ್ರೆ ಭಾಳ ಮರ್ಯಾದೆ ನಿನಗೆ. ನಾಟಕ ಮುಗಿಯಕ್ಕೆ ಬಂದಂಗ, ಸಮಯ ಮುಗಿಯಕ್ಕೆ ಬಂದಂಗ ನೀನಾಗಿ ನೀನು ಬಿಚ್ಚಿಕೊಟ್ರೆ ಭಾಳ ಚಲೋ. ನಾಟಕ ಮುಗಿದ ಮೇಲೆ ಹಂಗೆ ಮನೆಗೆ ಉಟ್ಕೊಂಡು ಹೋಗ್ತೀನಿ, ಹಂಗೆ ತೊಗೊಂಡು ಹೋಗ್ಬಿಡ್ತೀನಿ ಅಂದ್ರೆ ಬಿಡ್ತಾನ ಮಾಸ್ತರ, ಹಿಂದೆ ಬರ್ತಾನ. ಯಾರು ಕಟ್ಟಿರ್ತಾರ ಅವ್ರು ಬಿಡ್ತಾರ? ಮನೆಗೆ ಹೆಂಗೋ ಚಂದ ಕಾಣ್ತಾವ್ರಿ, ಮನೆಗೆ ಒಂದಿಷ್ಟು ಹೋಗಿ ಹೆಂಡತಿ ಮಕ್ಳಿಗೆ ತೋರಿಸಿ ಬರ್ತೀನಿ, ಮನೆಗೆ ಹಂಗೆ ಹೋಗ್ತೀನಿ ಬಣ್ಣ ಹಚ್ಕೊಂಡು, ಕಿರೀಟ ಕಟ್ಕೊಂಡು, ಗೆಜ್ಜೆ ಕಟ್ಕೊಂಡು ಅಂದ್ರೆ ಏನಂತ ಹೇಳ್ತಾರೆ? ಏನು ತಲೆ ಕೆಟ್ಟೈತೇನೋ, ಹುಚ್ಚದನ ಅಂತಾರೆ. ಎಲ್ಲಿ ಬಿಚ್ಚಬೇಕದನ್ನ? ಎಲ್ಲಿ ಕಟ್ಕೊಂಡನ? ಪರದೆಯಿಂದ. ಹಂಗೆ ಪರದೆಯಿಂದ ಯಾರಿಗೂ ಗೊತ್ತಾಗಲಾರ್ದಂಗೆ ಬಿಚ್ಚಿ ಮನೆಗೆ ಬಂದ್ರೆ ಭಾಳ ಚಲೋ. ಹಂಗೆ ಕಟ್ಕೊಂಡು ಮನೆಗೆ ಬರ್ತೀನಿ ಅಂದ್ರೆ ಬಿಡ್ತಾರೇನೋ ಅವರು? ಹಂಗೆ ಬರಬೇಕಾದ್ರೆ ನೀನು ಇಲ್ಲಿಗೆ ಬಂದು ಏನೂ ತಂದಿರಲಿಲ್ಲ, ಯಾರನ್ನೂ ಕಟ್ಕೊಂಡು ಬಂದಿರಲಿಲ್ಲ. ಇಲ್ಲಿಗೆ ಬಂದ ಮೇಲೆ ತಂದೆ ಸಿಕ್ಕಿದ್ದು, ತಾಯಿ ಸಿಕ್ಕಿದ್ದು, ಇಲ್ಲಿಗೆ ಬಂದ ಮೇಲೆ ಹೆಂಡತಿ ಸಿಕ್ಕಿದ್ದು, ಇಲ್ಲಿಗೆ ಬಂದ ಮೇಲೆ ಮಕ್ಕಳು ಸಿಕ್ಕಿದ್ದು, ಇಲ್ಲಿಗೆ ಬಂದ ಮೇಲೆ ಮನೆ ಸಿಕ್ಕಿದ್ದು, ಇಲ್ಲಿಗೆ ಬಂದ ಮೇಲೇ ಬಂಧು ಬಳಗ, ಸಮಾಜ, ಉದ್ಯೋಗ, ಅಧಿಕಾರ ಎಲ್ಲ ಸಿಕ್ಕಿದ್ದು. ಮತ್ತೆ ಇಲ್ಲೇ ಬಿಟ್ಟು ಹೋಗ್ಬೇಕಾ ಅಥವಾ ಎಲ್ಲಾದ್ರೂ ಮತ್ತೆ ನಾನು ಹೋಗಿ ಬಿಡಿಸ್ಬೇಕಾ? ಅದಕ್ಕೆ ನಾವೇ ಸರಳ ಇವಾಗಲೇ ಭಗವಂತ ಸೂಚನೆ ಕೊಡ್ತಾ ಇದ್ರೆ, ಮಕ್ಕಳೇ ಇನ್ನು ನಿಮಗೆ ಉಳಿಗಾಲ ಇಲ್ಲ, ಯೋಚನೆ ಮಾಡಬೇಡಿ, ನೀವಾಗಿ ನೀವು ಬಿಚ್ಚಿಬಿಡಿ, ಇಲ್ಲಿ ಯಾರು ನಿಮಗೆ ತೊಂದರೆ ಕೊಡಲ್ಲ. ನಾನು ಅನ್ನುವ ಅಹಂಕಾರದ ಮೊದಲು ಕಿರೀಟ ಏನು ಕಟ್ಕೊಂಡಿರಿ ಅದನ್ನು ಫಸ್ಟ್ ಬಿಚ್ಚಿ ಅಂತ ಹೇಳ್ತಾರೆ. ಯಾಕಂದ್ರೆ ಅದೇ ದೊಡ್ಡದು, ಅದೇ ನಮಗೆ ಜಾಸ್ತಿ ಕಾಟ ಕೊಡ್ತಾ ಇರೋದು ಅಂತ. ನಾನು ಅನ್ನುವ ದೇಹಾಭಿಮಾನದ ಕಿರೀಟವನ್ನ ಬಿಚ್ಚಿರಿ. ವಿಕಾರಗಳನ್ನುವಂತ ಎಲ್ಲ ಬಂಧು ಬಳಗವನ್ನ ಮೊದಲು ಸ್ವಲ್ಪ ಸೈಡ್ ಮಾಡ್ರಿ. ಆಮೇಲೆ ಯಾವುದೆಲ್ಲ ಸಂಬಂಧಿಗಳಿದೆ, ಹತ್ತಿರದ ಸಂಬಂಧಿಗಳು, ಯಾವುದೆಲ್ಲ ಸಂಪತ್ತಿನ ಮೇಲೆ ಮೋಹ ಇದೆ, ಅಧಿಕಾರ ಇದೆ, ಅದೆಲ್ಲವೂ ಈ ಸಮಯಕ್ಕೆ, ಸಂದರ್ಭಕ್ಕೆ ಸ್ವಲ್ಪ ಸಿಕ್ಕಿರೋದಷ್ಟೇ. ಬಿಟ್ಟರೆ ಇದನ್ನು ಎಷ್ಟು ಬೇಗ ಬಿಡ್ತೀರಿ ಅಷ್ಟು ಬೇಗ ನಿಮಗೆ ಬಿಡುಗಡೆ ಸಿಗುತ್ತೆ. ಯಾಕಂದರೆ ಇಲ್ಲಿ ತನಕ ನೀವು ಬದುಕಲಿಕ್ಕೆ ಭಾಳ ಕಷ್ಟಪಟ್ಟಿರಿ, ಬದುಕಬೇಕು ಅಂತ ಭಾಳ ಬಡದಾಡಿರಿ. ಇವತ್ತು ಕೂಡ ಮೊನ್ನೆ ಕರೋನಾ ಬಂದ ಟೈಮ್ ಒಳಗಡೆ ಎಷ್ಟು ಒದ್ದಾಡ್ಬಿಟ್ಟಿವಿ ನಾವೆಲ್ಲನೂ ಕೂಡ. ನಮ್ಮವರೇ ಬಂದು ಒಂದು ಚರಿಗೆ ನೀರು, ಒಂದು ಗ್ಲಾಸ್ ನೀರು ಕೊಟ್ಟರು ಕೂಡ ಮುಟ್ಲಿಲ್ಲ ನಾವು. ಕರೋನಾ ಟೆಸ್ಟ್ ಇತ್ತು ಅಂದರೆ ಪಾಸಿಟಿವ್ ಆರ್ ನೆಗೆಟಿವ್ ನೋಡಿಬಿಟ್ಟೆ ನಾವು ತೊಗೊಂಡಿವಿ. ನೆಗೆಟಿವ್ ಇದ್ರೆ ಒಳಗಡೆ ಬಿಟ್ಕೊಂಡಿವಿ, ಪಾಸಿಟಿವ್ ಇದ್ರೆ ಯಾರಾದರೂ ಮನೆ ಒಳಗಡೆ ಕರ್ಕೊಂಡ್ರಿ, ಕ್ವಾರಂಟೈನಾಗ ಅಲ್ಲೇ ಕರ್ಕೊಂಡು ಅವರೇ ಎತ್ತಕೊಂಡು ಹಂಗೆ ಹೋಗ್ಬಿಡೋದು. ಸ್ವತಃ ತಂದೆ ತಾಯಿಗೆ ಮಕ್ಕಳು ನೋಡಕ್ಕೆ ಬರಲಿಲ್ಲ, ಪತಿನ ಪತ್ನಿ ನೋಡಕ್ಕೆ ಬರಲಿಲ್ಲ, ಮುಟ್ಟೋಕ್ಕಾಗಲಿಲ್ಲ. ಲಾಸ್ಟಿಗೆ ಅವ್ರ ಅಂತಿಮ ಸಂಸ್ಕಾರ ಮಾಡೋಕ್ಕೂ ಹತ್ರ ಹೋಗೋಕ್ಕಾಗಲಿಲ್ಲ ಇವ್ರ ಕೈಲಿ. ಸುಮ್ಮನೆ ನಾಯಿ ಬಿಸಾಕಿದಂಗೆ ಬಿಸಾಕಿ ಹೊರಗಡೆ ಬಂದುಬಿಟ್ಟು ಇರೋ ತನಕ ಎಷ್ಟು ಬಡದಾಡ್ತೀವಿ. ಆದರೆ ಬರಬಾರ್ದು ನಮಗೆ ಬಂದಿತ್ತು ಅಂದ್ರೂ, ನೀನು ಬೇಕಾದಂಥ ಕೋಟ್ಯಾಧೀಶ ಆದ್ರೆ ನಿನ್ನ ಮಕ್ಕಳು ಕೂಡ ಹಂಗೆ. ಅದು ಸ್ವಂತ ಅವ್ರ ಸಂಬಂಧಿಕರು ಮಾಡಲಿಲ್ಲ, ಯಾರೋ ಸರ್ಕಾರಿ ನೌಕರಿಯಲ್ಲಿರೋರು ಅವ್ರಿಗೆ ಬಿಡುಗಡೆ ಎಲ್ಲ ಮಾಡಲೇಬೇಕಾಗಿತ್ತು. ಇಷ್ಟು ದೂರ ಬಡಗಿ ಕಟ್ಕೊಂಡು, ದಾರ ಕಟ್ಕೊಂಡು ಸುಮ್ಮನೆ ಎಳೆದು ಒಂದೇ ಸಲಕ್ಕೆ ತೆಗ್ಗು ಮಾಡಿ
ಸುಮ್ಮನೆ ಹಿಂಗೆ ಒಗೆದು ಬಿಟ್ಟು ಬಂದುಬಿಟ್ರಿ. ಯಾವ ಅಂತಿಮ ಸಂಸ್ಕಾರ ಏನೂ ಇಲ್ಲ. ಹಾಗೆ ಯಾವುದು ಕೂಡ ಇನ್ನು ಮುಂದೆ ಬದುಕಲಿಕ್ಕೆ ಇವತ್ತೇನು ಬಡದಾಡಿ 5 ಲಕ್ಷ 10 ಲಕ್ಷ ಕೊಟ್ಟು ನನ್ನ ಮಗನ ಉಳಿಸ್ರಿ, ನಮ್ಮ ಅಪ್ಪನ ಉಳಿಸ್ರಿ, ನನ್ನ ಹೆಂಡತಿನ ಉಳಿಸ್ರಿ ಅಂತ ಬಡದಾಡ್ತೀರಿ, ಕೈಕಾಲಿಡ್ತೀರಿ ಡಾಕ್ಟರ್ಗಳದು. ಆದರೆ ಇನ್ನೂ ಸ್ವಲ್ಪ ದಿನ ತಡೀರಿ, ಅದೇ ಡಾಕ್ಟರ್ಗಳ ಹತ್ರ 5 ಲಕ್ಷ 10 ಲಕ್ಷ ಸುರಿದು ಬಿಟ್ಟು ಮೊದಲು ಇವ್ರನ್ನ ಸಾಯಿಸ್ರಿ ಅಂತ ಕೊಡೋ ಕಾಲ ಬರುತ್ತೆ. ಯಾಕಂದ್ರೆ ಇಲ್ಲಿ ತನಕ ಬದುಕೋದಷ್ಟೇ ನಿಮಗೆ ಗೊತ್ತಿತ್ತು, ಬೇರೆ ಗೊತ್ತಿರಲಿಲ್ಲ. ಸಾಯೋದು ಬಹಳ ಸುಲಭ ಅಂತ ತಿಳ್ಕೊಂಡಿರಿ. ಆದ್ರೆ ಈಗ ಅಂತಿಮ ಜನ್ಮದಲ್ಲಿ ಶರೀರ ಬಿಡೋದು ಇದೆಯಲ್ಲ, ಇದಕ್ಕಿಂತ ದೊಡ್ಡ ಕಷ್ಟ ಇನ್ಯಾವುದೂ ಇಲ್ಲ, ಇದರಂತ ನರಳಾಟ ಇನ್ಯಾವುದಿಲ್ಲ. ಇದನ್ನ ಇವತ್ತು ಏನು ನಿಮಗೆ ಸಣ್ಣ ಪಟ್ಟ ಸಮಸ್ಯೆ ಬರ್ತಾ ಇದೆ, ಇದನ್ನು ಸಮಸ್ಯೆ ಅನ್ಕೊಂಡಿರಿ ನೀವು? ಇದು ಸಮಸ್ಯೆನ? ಇದು ಎಲ್ಲ ಇದೆ. ಇವತ್ತು ಸುಮ್ಮನೆ ಸಣ್ಣ ಸಣ್ಣದಕ್ಕೆ ಬಡದಾಡ್ತಾ ಇದೀವಿ ನಾವು. ಏನೋ ಅಪ್ಪ ಹಿಂಗಂದ, ಮಗಳು ಹಿಂಗಂದ್ಲು, ಹೆಂಡತಿ ಹಿಂಗಂದ್ಲು, ಇವ್ರು ನನಗೆ ಮೋಸ ಮಾಡಿದ್ರು, ಇವ್ರೇನೋ ಅನ್ಯಾಯ ಮಾಡಿದ್ರು ಅಂತ ಇಷ್ಟಿಷ್ಟಕ್ಕೆ ನೀನು ನರಳಾಡ್ತಾ ಇದೀಯಾ, ಕೊರಳಾಡ್ತಾ ಇದೀಯಾ ಅಂತಂದ್ರೆ ಸುಮ್ಮನೆ ಇದು ಟ್ರೈಲರ್ ಅಷ್ಟೇ ಹೋಗಿದ್ದೀಗ. ಕೊರೋನಾ ಬಂದಿರೋದು ಅಭಿ ಪಿಕ್ಚರ್ ಬಾಕಿ ಹೈ. ಇನ್ನು ತುಂಬಾ ನೋಡ್ಬೇಕಾಗಿದೆ. ನೀವು 2,500 ವರ್ಷದಿಂದ ನೀವು ಆಡಿರೋ ಆಟಗಳೇನು ಕಡಿಮೆ ಇಲ್ಲ. ಮಾಡಬಾರ್ದು ಮಾಡಿರಿ, ನೋಡಬಾರ್ದು ನೋಡಿರಿ. ಆ ಪರಮಾತ್ಮ ಇಷ್ಟೆಲ್ಲ ಕೊಟ್ಟರು ಕೂಡ ಆ ಪರಮಾತ್ಮನನ್ನು ಕೂಡ ಕಡೆಗಣಿಸಿ ನಾನಾಯ್ತು ನಂದಾಯ್ತು ಅಂತ ಮೆರೆದಿದ್ದೇ ಆಯ್ತು ಈ ಕಲಿಯುಗದ ಪಾತ್ರದ ಅನುಸಾರವಾಗಿ. ಆದರೆ ಈಗ ಮುಂದೆ ದಿನಗಳು ಹೆಂಗ್ ಬರುತ್ತೆ ಅಂದ್ರೆ, ಎಂತ ರೋಗಗಳು ಬರುತ್ತೆ ಅಂದ್ರೆ, ಸ್ವಂತ ನಿಮ್ಮವ್ರನ್ನ ನೀವು ಇವ್ರು ಬದುಕಿರೋದೇ ಬೇಡ, ಮೊದಲು ಸತ್ರ ಸಾಕು ಅಂತ ನರಳಾಟ ನೋಡಕ್ಕಾಗದಿರನೆ ಕೈಕಾಲು ಹಿಡ್ಕೊಂಡು ಡಾಕ್ಟ್ರಿಗೆ 5 ಲಕ್ಷ ಕೊಟ್ಟು ಇವ್ರದ್ದು ಮೊದಲು ಜೀವ ತೆಗಿರಿ ಅಂತ ಹೋದ್ರೂ ಆ ಡಾಕ್ಟರ್ ಹೇಳ್ತಾನೆ, ದಯವಿಟ್ಟು ಕ್ಷಮಿಸಿ, ನಾವು ಬದುಕಿಸ್ಬೇಕು ಅಂತೇಳಿ ಸುಳ್ಳು ಹೇಳಿ ಆದ್ರೂ ನಿಮ್ಮ ಹತ್ರ 10 ಲಕ್ಷ ವಸೂಲಿ ಮಾಡ್ಬೋದು, ಅಂತ ಪಾಪ ಮಾಡ್ಬೋದೇ ಹೊರತಾಗಿ, ಆದರೆ ದುಡ್ಡು ತಗೊಂಡು ಸಾಯಿಸಿ ಆ ಪಾಪ ಕಟ್ಕೊಳ್ಳೋಷ್ಟು ನಮಗೆ ಯಾವತ್ತೂ ಸಾಧ್ಯ ಇಲ್ಲ ಅಂತ ಅವರು ಕೂಡ ಸಾಯಿಸಕ್ಕೆ ಯಾರೂ ಮುಂದೆ ಆಗೋದಿಲ್ಲ. ಅವತ್ತು ಅದನ್ನು ನೋಡೋಕ್ಕಾಗೋದಿಲ್ಲ. ನೋಡೋದಿರಲಿ, ಆ ಥರ ನಮಗೂ ಕೂಡ ಬರಲ್ಲ ಅಂತ ಏನೂ ಇಲ್ಲ. ಏನು ಬೇಕಾದರೂ ಮುಂದೆ ಬರ್ಬೋದು. ಅದಕ್ಕೆ ಇಲ್ಲಿ ತನಕ ಇದು ಬದುಕಿರೋದಲ್ಲ ಮುಖ್ಯ, ಅದಕ್ಕೆ ಶರಣರನ್ನ ಮರಣದಲ್ಲಿ ಕಾಣು ಅಂತ ಹೇಳ್ತಾರೆ. ಹಾಗೆ ನಾಳೆ ಬರುವ ಮರಣದಲ್ಲಿ ನಾನು ಎಷ್ಟು ಈಸಿಯಾಗಿ ಶರೀರವನ್ನು ಬಿಡ್ತೀನಿ ಅನ್ನೋ ಆಧಾರದ ಮೇಲೆ ನನ್ನ ತಪಸ್ಸಿನ ಶಕ್ತಿ, ಇವತ್ತು ಪರಮಾತ್ಮ ಕಲಿಸುವ ರಾಜಯೋಗ, ಇವತ್ತು ಪರಮಾತ್ಮ ಹೇಳಿರುವ ಮಹಾವಾಕ್ಯಗಳು ನನಗೆ ಉಪಯೋಗಕ್ಕೆ ಬರುತ್ತೆ. ಬಿಟ್ಟರೆ ಜಗತ್ತಿನ ಯಾವ ಔಷಧಿಗಳು ಯಾವ ವಿದ್ಯೆಗಳು ಅವತ್ತಿನ ಆ ಕ್ಷಣಕ್ಕೆ ನಿಮಗೆ ಉಪಯೋಗಕ್ಕೆ ಬರೋದಿಲ್ಲ. ಇವತ್ತು ಯಾಕೆ ಇಷ್ಟು ಕಷ್ಟಪಟ್ಟ ಪರಮಾತ್ಮ ಬರೀ ಕೇವಲ 86 ವರ್ಷದಲ್ಲಿ, ಬಸವಣ್ಣನವರು ಬಂದು ಎಷ್ಟು ವರ್ಷ ಆಯಿತು ಜಗತ್ತಿಗೆ ಬಂದು ಹೋಗಿ? 12ನೇ ಶತಮಾನ ಅಂದರೆ ಸುಮಾರು 800,000 ವರ್ಷಗಳಾಗೋಯ್ತಾ? 800,000 ವರ್ಷಗಳಾದರೂ ಕೂಡ ಬೆಂಗಳೂರಲ್ಲಿ ನಾನು 20 ವರ್ಷ ಇದ್ದೆ. ಮೂಲೆ ಮೂಲೆಗಳಲ್ಲೂ ಕೂಡ ಕ್ಲಾಸ್ ಮಾಡ್ಲಿಕ್ಕೆ ಹೋದ್ರೆ ಅಕ್ಕಮಾದೇವಿ ವಚನ ಹೇಳಿದ್ರೆ ಅವ್ರು ಯಾರು ಅಂತ ಕೇಳ್ತಾರೆ. ಅಕ್ಕಮಾದೇವಿ ಯಾರು ಅಂತ, ಅಲ್ಲಮಪ್ರಭು ಯಾರು ಅಂತಾರೆ. ಎಲ್ಲಿ? ಅಮೇರಿಕ ಅಲ್ಲ, ರಷ್ಯಾ ಅಲ್ಲ, ಆಂಧ್ರ ಅಲ್ಲ, ತಮಿಳುನಾಡಲ್ಲ, ಕರ್ನಾಟಕದ ಬೆಂಗಳೂರಿನ ಕೆಲವೊಂದು ಭಾಗಗಳಲ್ಲಿ ಹೋದ್ರೆ ಅಕ್ಕಮಾದೇವಿನೇ ಗೊತ್ತಾಗ್ತಾ ಇಲ್ಲ ಅಂದ್ರೆ ಎಷ್ಟು ಕಷ್ಟ ಇದೆ. ಹಂಗಂತ ಏನು ನಾವು ಶರಣರನ್ನ ಪ್ರಚಾರಣೆ ಮಾಡಲಿಲ್ವಾ? ಶರಣರ ವಚನಗಳು ನಾವು ಯಾರೂ ಕೂಡ ನೋಡಲೇ ಇಲ್ವಾ, ಕೇಳಲೇ ಇಲ್ವಾ? ಪಠ್ಯ ಪುಸ್ತಕದಲ್ಲೂ ಬಂದಿದೆ ಅವ್ರದ್ದು ಬೇಕಾದಷ್ಟು ಸಾಹಿತ್ಯ ಇದೆ, ಬೇಕಾದಷ್ಟು ನಿದರ್ಶನಗಳಿದೆ, ಮೂರ್ತಿಗಳಿದೆ. ಇಷ್ಟೆಲ್ಲ ಮಾಡಿ ನಾವು ಅಷ್ಟೆಲ್ಲ ರಾಜಾರೋಷವಾಗಿ ಶರಣರನ್ನ ಕೊಂಡಾಡ್ತಾ ಇದ್ರು ಕೂಡ, ಮಹಿಮೆ ಮಾಡಿದ್ರು, ಒಂದು ರಾಜ್ಯ ಬಿಟ್ಟು ಇನ್ನೊಂದು ರಾಜ್ಯಕ್ಕೆ ಹೋಗಬೇಕು ಅಂದ್ರೆ ಇಷ್ಟು ಕಷ್ಟ ಇದೆ ಇಂಥ ಮಾಧ್ಯಮ ಇರುವ ಇವತ್ತಿನ ವೈಜ್ಞಾನಿಕ ಕಾಲದಲ್ಲಿ ಕೂಡ. ಆದರೆ ಬ್ರಹ್ಮಕುಮಾರಿ ಸಂಸ್ಥೆ ಬಂದು ಎಷ್ಟು ವರ್ಷ ಆಯಿತು? ಎಷ್ಟು ಸಾವಿರ ವರ್ಷ ಆಯಿತು? ಎಷ್ಟು ಸಾವಿರ ವರ್ಷ ಆಯಿತು? 500 ವರ್ಷ ಆಯ್ತಾ? 400 ವರ್ಷ? 300 ವರ್ಷ? 200 ವರ್ಷ? 100 ವರ್ಷ? ಕೇವಲ 86 ವರ್ಷ. ಎಷ್ಟು ವರ್ಷ ಆಯಿತು? ಬರೀ 86 ವರ್ಷ ಪ್ರಜಾಪಿತ ಬ್ರಹ್ಮನ ಶರೀರದೊಳಗಡೆ ಪರಮಾತ್ಮ ಪರಕಾಯ ಪ್ರವೇಶ ಮಾಡಿ 86 ವರ್ಷದೊಳಗಡೆ ಸಿಂಧ್ ಹೈದರಾಬಾದ್, ಅವತ್ತು ಸ್ವತಂತ್ರ ಪೂರ್ವದಲ್ಲಿ ಭಾರತ ಪಾಕಿಸ್ತಾನ ಅಖಂಡ ಭಾರತ ಇದ್ದಂಥ ಸಮಯದಲ್ಲಿ ಸಿಂಧ್ ಪ್ರಾಂತದಲ್ಲಿ, ಇವತ್ತಿನ ಪಾಕಿಸ್ತಾನದ ಭಾಗದ ಸಿಂಧ್ ಪ್ರಾಂತದಲ್ಲಿ ಬ್ರಹ್ಮ ಬಾಬರವರ ಶರೀರದಲ್ಲಿ ಪರಮಾತ್ಮ ಪರಕಾಯ ಪ್ರವೇಶ ಮಾಡಿ, ನೀನು
ವಿಶ್ವ ಪರಿವರ್ತನೆಯ ಕಾರ್ಯಕ್ಕೆ ನಿಮಿತ್ತನಾಗಿದೆಯಾ? ನೀನು ಸಾಮಾನ್ಯನಲ್ಲ, ನೀನು ಆದಿ ದೇವನಾಗಿದೆಯಾ? ಯಾರು ನಿನ್ನನ್ನು ಇಲ್ಲಿಯ ತನಕ ಆದಿ ನಾರಾಯಣ ಅಂತ ಪೂಜೆ ಮಾಡಿದ್ರು, ಶ್ರೀಕೃಷ್ಣ ಅಂತ ಪೂಜೆ ಮಾಡಿದ್ರು, ತಿರುಮಲ ತಿರುಪತಿ ಅಂತ ಇವತ್ತಿಗೂ ನಿನ್ನನ್ನು ಪೂಜೆ ಮಾಡ್ತಿದ್ದಾರೆ, ನವಕೋಟಿ ನಾರಾಯಣ ಅಂತ ನಿನ್ನನ್ನು ಪೂಜೆ ಮಾಡ್ತಾ ಇದ್ದಾರೆ. ಆ ಅಂತಿಮ ಶರೀರದಲ್ಲಿ ನಿನ್ನ ಈ ಒಂದು ಅಂತಿಮ ಜನ್ಮದ ಈ ಕಾಯದಲ್ಲಿ ನಾನು ಪರಕಾಯ ಪ್ರವೇಶ ಮಾಡಿ ಪ್ರಜಾಪಿತ ಬ್ರಹ್ಮ ಅಂತ ನಿನಗೆ ಮರುನಾಮಕರಣ ಮಾಡಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿ ಇಡೀ ವಿಶ್ವ ಪರಿವರ್ತನೆಗೆ ನೀನು ನಿನ್ನ ಜೀವನವನ್ನು ಸಮರ್ಪಣೆ ಮಾಡಬೇಕು ಅಂತ ಹೇಳಿದಾಗ ಅಲ್ಲಿಯ ತನಕ ಚಿಕ್ಕ ವಯಸ್ಸಲ್ಲಿ ಬ್ರಹ್ಮ ಬಾಬಾ ತಂದೆ ತಾಯಿನ ಕಳ್ಕೊಳ್ತಾರೆ. ಅವ್ರು ಚಿಕ್ಕಪ್ಪಂದ್ರ ಹತ್ರ ಹೋಗ್ತಾರೆ. ಅನಾಥ ಮಗು ಅಂದರೆ ಹೆಂಗೆ ಬೆಳೆಯುತ್ತೆ ಅಂತ ಒಂದ್ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇವ್ರಿಗೇನು ಅಷ್ಟು ದೊಡ್ಡ ಆಸ್ತಿ ಇರಲಿಲ್ಲ, ತಂದೆನೂ ಕಳ್ಕೊಂಡ್ರು, ತಾಯಿನೂ ಕಳ್ಕೊಂಡ್ರು. ಅಣ್ಣ ಒಬ್ಬ ವ್ಯಾಪಾರ ಮಾಡ್ತಿದ್ದ, ಆತನ ಜೊತೆಗೆ ಹೋದಾಗ ಇವರು ವ್ಯಾಪಾರ ಮಾಡುವಾಗ ಧಾರಾಳತನದಿಂದ ಯಾರೇ ಬಂದು ಬಡವರು ಕೇಳಿದ್ರು ಕೈ ತುಂಬ ಕೊಟ್ಟು ಕೊಟ್ಟು ಖಾಲಿ ಮಾಡ್ತಿದ್ದ. ಮೊದಲೇ ಸಣ್ಣ ಪುಟ್ಟ ಅಂಗಡಿ ಹಾಕ್ಕೊಂಡು ಒಂದು ವ್ಯಾಪಾರ ಮಾಡುವಂಥವ್ರು. ಈತ ತುಂಬಿ ತುಂಬಿ ಕೊಡೋದು ನೋಡಿ, ನೀನು ಇಲ್ಲಿರೋದು ಬೇಡ, ನಮ್ಮ ಚಿಕ್ಕಪ್ಪನ ಹತ್ರ ಬಾಂಬೆಗೆ ಹೋಗ್ಬಿಡು ಅಂತ ಬಾಂಬೆ ಕಳಿಸ್ಬಿಟ್ಟ ಅವ್ರ ಅಣ್ಣ. ಬಾಂಬೆಗೆ ಹೋಗಿ ಅವ್ರದಲ್ಲಿ ಒಂದು ಬಂಗಾರದ ಅಂಗಡಿ ಇರುತ್ತೆ, ಅದರಲ್ಲಿ ಸುಮ್ಮನೆ ಕೆಲಸ ಕಲಿತಾ ಮಾಡ್ತಾರೆ. ಆದರೆ ಇವರಲ್ಲಿರುವ ನೈಪುಣ್ಯತೆಯಿಂದ ಆ ಕೆಲಸ ಕಾರ್ಯಗಳನ್ನು ಬಹಳ ಸರಾಗವಾಗಿ ಕಲಿತು ಮುತ್ತು ರತ್ನ ವಜ್ರಗಳನ್ನು ಗುರುತಿಸುವ ಒಂದು ನೈಪುಣ್ಯತೆ ಇವರು ಕಂಡುಕೊಳ್ತಾರೆ. ಅದಾದಮೇಲೆ ದೊಡ್ಡ ವಜ್ರದ ವ್ಯಾಪಾರಿಯಾಗಿ ಬೆಳೀತಾರೆ. ಅದಾದಮೇಲೆ ರಾಜ ಮಹಾರಾಜರು ಕೂಡ ಇವರ ಪ್ರಾಮಾಣಿಕತೆಯನ್ನು ನೋಡಿ ಇವರನ್ನು ಅರಮನೆಗೆ ಕರೆಸಿಕೊಂಡು ವ್ಯಾಪಾರ ಮಾಡುವಷ್ಟು ದೊಡ್ಡ ಮಟ್ಟದ ವ್ಯಾಪಾರಿಯಾಗಿ ಬೆಳೀತಾರೆ. ಅವತ್ತಿನ ಕಾಲಕ್ಕೆ ಕಾರಲ್ಲಿ ಓಡಾಡ್ತಾರೆ. ಹೆಂಡತಿ ಮಕ್ಕಳು ತುಂಬು ಸಂಸಾರ, ಅಗರ್ಭ ಶ್ರೀಮಂತಿಕೆ, ಸಮಾಜದಲ್ಲಿ ದೊಡ್ಡ ಉನ್ನತ ಗೌರವ, ರಾಜ ಮರ್ಯಾದೆ. ರಾಜರ ಸಭಾ ದರ್ಬಾರ್ಗಳಲ್ಲೂ ಕೂಡ ಇವ್ರನ್ನ ಆತಿಥ್ಯಕ್ಕೆ ಕರೆದ್ರೆ ಇವರು ಹೋಗೋವರೆಗೂ ದರ್ಬಾರ್ ಆರಂಭ ಮಾಡದೇ ಇರುವಂಥ ಉದಾಹರಣೆಗಳು ಇರ್ತಾ ಇತ್ತು. ಅಷ್ಟು ದೊಡ್ಡ ಗೌರವವನ್ನು ಇಟ್ಕೊಂಡಂಥ ಬ್ರಹ್ಮ ಬಾಬಾ ಅವತ್ತಿಗೂ 12 ಜನ ಗುರುಗಳನ್ನು ಇಟ್ಕೊಂಡಿದ್ರು. ಒಳಗಡೆ ಆಧ್ಯಾತ್ಮಿಕತೆಯ ತವಕ, ನಾನು ಆ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡೇ ಈ ಶರೀರವನ್ನು ಬಿಡಬೇಕು ಅನ್ನುವಂಥ ನಿರ್ಧಾರದಲ್ಲಿ ಅಷ್ಟು ದೊಡ್ಡ ಉದ್ಯೋಗವನ್ನು ಮಾಡ್ತಾ ಇದ್ರು, ಸಂಸಾರವನ್ನು ನಿಭಾಯಿಸ್ತಾ ಇದ್ರು. ಆದರೆ ಅದರ ಮಧ್ಯೆ ಭಕ್ತಿಯನ್ನು ಮರೆತಿರಲಿಲ್ಲ. 12 ಗುರುಗಳನ್ನು ಇಟ್ಟುಕೊಂಡು ಪ್ರತಿ ವರ್ಷ ಒಬ್ಬೊಬ್ಬ ಗುರುಗಳನ್ನು ಕರೆಸಿ ಅವ್ರ ಸೇವೆಯನ್ನು ಮಾಡಿ ಅವ್ರ ಮುಖಾಂತರ ಪ್ರವಚನವನ್ನು ಕೇಳ್ತಾ ಹೇಗಾದರೂ ಮಾಡಿ ಭಗವಂತನನ್ನು ಹೊಂದಬೇಕು ಅನ್ನುವಂಥ ಹಂತದಲ್ಲಿದ್ದರು. ಅಷ್ಟೊತ್ತಿಗಾಗಲೇ 60 ವರ್ಷ ಆಗಿತ್ತು. ಇನ್ನೇನು ಊರು ಹೋಗನಬೇಕು, ಕಾಡು ಬಾ ಅನ್ನಬೇಕು. ಅಲ್ಲಿ ತನಕ ಎಲ್ಲ ಜವಾಬ್ದಾರಿ ನಿಭಾಯಿಸಿ ಸ್ವಲ್ಪ ಭಾರ ಕಡಿಮೆ ಮಾಡ್ಕೊಂತಾರೆ. ಈ ಟೀಚರ್ಸ್ಗಳದ್ದು ರಿಟೈರ್ಮೆಂಟ್ ಆಗ್ತಾ ಇದೆ ಅಂತಂದರೆ ಕೆಲವರಿಗೆ ಖುಷಿ ಆಗುತ್ತೆ, ಕೆಲವರಿಗೆ ಬೇಜಾರಾಗುತ್ತೆ. ಇಷ್ಟು ವರ್ಷ ಮಾಡಿದೀವಿ, ಬಿಟ್ಟು ಹೋಗ್ಬೇಕಲ್ಲ ಅಂತ. ಇನ್ನಷ್ಟೇನು ಅಂದರೆ ಮಕ್ಕಳಿಗೆ ಒಂದಷ್ಟೆಲ್ಲ ಜವಾಬ್ದಾರಿ ಮಾಡಿ, ಮಕ್ಕಳದು ಮದುವೆ ಮಾಡಿ, ಸಂಪಾದನೆ ಮಾಡಿ ಆ ಉದ್ಯೋಗದಿಂದ ರಿಟೈರ್ಡ್ ಆಗಿಬಿಟ್ರು ಅಂದರೆ ಅರ್ಧ ಜವಾಬ್ದಾರಿ ಕಳ್ಕೊಂಡು ಮಕ್ಕಳಿಗೆಲ್ಲ ಕೊಟ್ಟು ನೆಮ್ಮದಿಯಾಗಿ ಕಳಿಯೋಣಪ್ಪ ಅಂತ ವಾನಪ್ರಸ್ಥಕ್ಕೆ ಹೋಗ್ತಾರೆ. ಹೌದಾ ಇಲ್ಲ? ಹಾಗೆ ಬ್ರಹ್ಮ ಬಾಬನು ಕೂಡ ಇನ್ನೇನಿದ್ರು 60 ವರ್ಷ ಆಯಿತು, ಎಲ್ಲ ಜವಾಬ್ದಾರಿ ಮಕ್ಕಳಿಗೆ ಕೊಟ್ಟು ವಾನಪ್ರಸ್ಥಕ್ಕೆ ಹೋಗಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಅಂಥ ಟೈಮಲ್ಲಿ ಸ್ವಯಂ ಪರಮಾತ್ಮನ ಸಾಕ್ಷಾತ್ಕಾರ ಬಂದು ಡೋರ್ ಬಡಿತಾರೆ. ಪರಮಾತ್ಮನು ಸುಮ್ಮನೆ ಒಳಗಡೆ ಬರಲ್ಲ. ಯಾರೇ VIP ಬಂದರೆ ನೀವು ಬಾಗಿಲು ತೆರೆದಿರಿ ಅಂತ ಹೇಳ್ಬಿಟ್ಟು ದಡ ಒಳಗಡೆ ಬರೋಕ್ಕಾಗತ್ತಾ? ಏನು ಮಾಡ್ತಾರೆ? ಅಪರಿಚಿತರು ಅಂತ ಗೊತ್ತಾದಾಗ ಅವ್ರು ನಿಮಗೆ ಪರಿಚಿತರೇ ಇರ್ಬೋದು, ಅವ್ರಿಗೆ ನೀವು ಪರಿಚಿತರೇ ಇರ್ಬೋದು, ಆದರೆ ನಿಮಗೆ ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ ಅಂದಾಗ ಹೊರಗಡೆ ನಿಂತ್ಕೊಂಡ್ರೆ ನೀವೇನಂತ ಕೇಳ್ತೀರಿ? ಯಾರು ನೀವು ಅಂತ ಕೇಳ್ತೀರಿ. ಅವ್ರ ಪರಿಚಯ ಕೊಟ್ಟ ಮೇಲೆ ಒಳಗಡೆ ಬಾ ಅಂತೀರಿ. ನಿಮಗೆ ಗುರುತು ಸಿಕ್ಕಿಲ್ಲ ಅಂದರೆ ಅವ್ರಿಲ್ರಿ ಆಮೇಲೆ ಬರ್ರಿ ಮನೆಯವ್ರಿಲ್ಲ ಅಂತ ಹೇಳಿ ಕಳಿಸ್ತೀರಿ. ಹೌದಾ ಇಲ್ಲ? ಮಾತೆಯರು ಮನೆಗೆ ಯಾರು ಬಂದರೂ ಎಲ್ಲರನ್ನೂ ಒಳಗೆ ಕರೆದು ಕೂಡಿಸಿ ಊಟ ಹಾಕ್ಸಿ ಕಳಿಸ್ಬಿಡ್ತೀರಾ? ಏನು ಮಾಡ್ತೀರಿ? ಹೊರಗಡೆ ನಿಂದಿರಿಸ್ತೀರಿ, ಡೋರ್ ತೆಗಿತೀರಿ, ಮೊದಲು ಯಾರು ಅಂತ ಕೇಳ್ತೀರಿ. ನಿಮ್ಮವರಾದ್ರೆ ಒಳಗಡೆ ಬಿಟ್ಕೊಳ್ತೀರಿ, ಅದು ನಿಮ್ಮ ತವ್ರ ಮನೆಯವರಾದರೆ ಅಡಿಗೆ ಮನೆಗೆ ಬಿಟ್ಕೊಳ್ತೀರಿ. ಹೌದಾ ಇಲ್ಲ? ಅವ್ರಿಗೆ ಊಟ ಮಾಡಿಸೋ ತನಕ ಕಳಿಸಲ್ಲ. ತವ್ರ ಮನೆಯವ್ರು ಬಂದರೆ ಫಿಕ್ಸ್ ಊಟ. ಆದರೆ ಬೇರೆಯವ್ರು ಬಂದರು ಅಂದರೆ ಊಟ ಮಾಡಲ, ಅಡಿಗೆ ಮಾಡಲ ಅನ್ನೋದು ಒಂದು ಗ್ಲಾಸ್ ನೀರು ಕೊಟ್ಟು ಕಳಿಸ್ಬಿಡ್ತಾರೆ. ಅವ್ರು ಬಂದ್ರೆ ಹೇಳ್ತೀನಿ ರೀ ಅಂತೇಳಿ ಕಳಿಸ್ಬಿಡ್ತಾರೆ. ಹಾಗೆ ಪರಮಾತ್ಮನು ಕೂಡ ಇವ್ರ ಶರೀರದೊಳಗಡೆ ಬರಬೇಕಾದ್ರೆ ಸುಮ್ಮನೆ ಬರಲಿಲ್ಲ. 3 ಸರಿ ಇವರಿಗೆ ಸಾಕ್ಷಾತ್ಕಾರ ಆಗುತ್ತೆ. ಒಂದು ಜ್ಯೋತಿ ಕಾಣಿಸ್ಕೊಳ್ಳುತ್ತೆ. ನಿಜಾನಂದ ಸ್ವರೂಪಂ
ಶಿವೋಹಂ ಶಿವೋಹಂ. ಪ್ರಕಾಶಸ್ವರೂಪಂ ಶಿವೋಹಂ ಶಿವೋಹಂ. ಜ್ಞಾನಸ್ವರೂಪಂ ಶಿವೋಹಂ ಶಿವೋಹಂ ಅಂತ ಇವರಿಗೆ ಧ್ವನಿ ಕೇಳಿಸುತ್ತೆ, ಅಶರೀರಿ ವಾಣಿ ಆಗುತ್ತೆ, ಒಂದು ಜ್ಯೋತಿಯ ಸಾಕ್ಷಾತ್ಕಾರ ಆಗುತ್ತೆ. ಇವ್ರಿಗೇನೂ ಗೊತ್ತಾಗೋದಿಲ್ಲ. ಅವರು ವಾಪಸ್ ಹೋಗ್ತಾರೆ. ಮತ್ತೆ ಒಂದು ಸ್ವಲ್ಪ ದಿನ ಬಿಟ್ಟು ಮತ್ತೆ ಧ್ಯಾನದಲ್ಲಿ ಇವರು ನುಮಾಶ್ಯಾಮ ಯೋಗ, ಬೆಳಿಗ್ಗೆ ಪೂಜೆ ಅದೆಲ್ಲ ನಿಯಮ ನಿತ್ಯವನ್ನು ಪಾಲಿಸ್ತಾ ಇರ್ತಾರೆ. ಸಾಯಂಕಾಲ ಧ್ಯಾನದಲ್ಲಿ ಕೂಡಬೇಕಾದ್ರೆ, ಯೋಗದಲ್ಲಿ ಕೂಡಬೇಕಾದ್ರೆ ಮತ್ತೆ ಅದೇ ಥರ ಜ್ಯೋತಿ ಕಾಣಿಸ್ಕೊಳ್ಳುತ್ತೆ. ಆವಾಗ ಪರಮಾತ್ಮ ಹೇಳ್ತಾರೆ, ಯಾರನ್ನ ಇಲ್ಲಿಯ ತನಕ ಪರಂಜ್ಯೋತಿ ಅಂತ ಕರೆದ್ರು, ನಿರಾಕಾರ ಅಂತ ಕರೆದ್ರು, ಆ ಸ್ವಯಂ ಪರಮಾತ್ಮ ನಾನೇ ಆಗಿದ್ದೀನಿ. ನಾನು ಈಗ ನಿನ್ನ ಶರೀರದೊಳಗಡೆ ಪರಕಾಯ ಪ್ರವೇಶ ಮಾಡಿ ವಿಶ್ವ ಪರಿವರ್ತನೆ ಮಾಡುವ, ಧರ್ಮ ಸ್ಥಾಪನೆ ಮಾಡುವ ಕಾರ್ಯವನ್ನು ಮಾಡಬೇಕಾಗಿದೆ. ಹಾಗಾಗಿ ನೀನು ನನಗೆ ಶರೀರವನ್ನು ಅರ್ಪಣೆ ಮಾಡಬೇಕು, ಜೊತೆಗೆ ನಿನ್ನ ಜೀವನವನ್ನು ಕೂಡ ಸಮರ್ಪಣೆ ಮಾಡಬೇಕು. ಇಂದಿನಿಂದ ನೀನು ಸಾಮಾನ್ಯವಾದ ದಾದಾ ಲೇಖರಾಜ್ ಒಬ್ಬ ವಜ್ರದ ವ್ಯಾಪಾರಿ ಅಷ್ಟೇ ಅಲ್ಲ, ನೀನು ಪ್ರಜಾಪಿತ ಬ್ರಹ್ಮನಿಧಿಯ ಅಂತ ಅವಾಗ ಮತ್ತೆ ಅವರಿಗೆ ಸ್ವಯಂ ನಾರಾಯಣನ ಸಾಕ್ಷಾತ್ಕಾರ ಮಾಡಿಸ್ತಾರೆ. ತತತ್ವಂ ಅಂತ ಅಂದರೆ ನಾರಾಯಣನೇ ನೀನಾಗಿದೆಯಾ, ನೀನೇ ಶ್ರೀಮನ್ನಾರಾಯಣನಾಗಿದೆಯಾ. ಆದರೆ ನಾವೇನು ಅನ್ಕೊಂಡಿದ್ವಿ, ನಾರಾಯಣನೇ ಪರಮಾತ್ಮ, ಪರಮಾತ್ಮನೇ ನಾರಾಯಣ. ಆದರೆ ಅವ್ರು ಹೇಳ್ತಾರೆ ಪರಮಾತ್ಮನೇ ಬೇರೆ, ನಾರಾಯಣನೇ ಬೇರೆ. ಬ್ರಹ್ಮ, ವಿಷ್ಣು, ಶಂಕರ ಇವ್ರ ಪಾತ್ರ ಬೇರೆ, ನಾರಾಯಣ ಬೇರೆ, ಶ್ರೀಕೃಷ್ಣ ಬೇರೆ, ಶ್ರೀರಾಮ ಬೇರೆ. ಇವರೆಲ್ಲ ದೇವಾತ್ಮರು. ಈ ದೇವಾತ್ಮರ ತಂದೆ ಪರಮಾತ್ಮ ನಾನು ಬೇರೆ. ಆ ಪರಮಾತ್ಮ ನಾನು ಬಂದಿದ್ದೀನಿ, ಈಗ ನೀನು ನಿನ್ನ ಜೀವನವನ್ನು ಸಮರ್ಪಣೆ ಮಾಡುವಂತ ಹೇಳ್ತಾರೆ. ಆಗ ಬ್ರಹ್ಮ ಬಾಬರವರು ಯಾವಾಗ ನಾವು ಹುಡುಕೊಂಡು ಹೋಗುವಂತ ಬಳ್ಳಿ ಕಾಲಿಗೆನೆ ಸಿಕ್ಕಾಕೊಂಡಾಗ ಎಷ್ಟು ಖುಷಿ ಪಡ್ತಾರೋ, ಇನ್ನು ವಾನಪ್ರಸ್ಥಕ್ಕೆ ಹೋಗಿ ಯಾರ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಜೀವನ ಸಾರ್ಥಕ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ನೋ, ಆ ಪರಮಾತ್ಮನೇ ಇವತ್ತು ಬಂದು ನನಗೆ ನಾನು ಯಾರು ಅನ್ನುವ ಸಾಕ್ಷಾತ್ಕಾರ ಮಾಡಿಸಿದ ಮೇಲೆ ಇನ್ನು ನನಗೆ ಯಾವ ಪುರುಷಾರ್ಥ ಮಾಡುವ, ಸಾಧನೆ ಮಾಡುವ, ಸಿದ್ಧಿ ಪಡೆದುಕೊಳ್ಳುವ ಅವಶ್ಯಕತೆನೇ ಇಲ್ಲ. ಸ್ವಯಂ ಪರಮಾತ್ಮ ಬಂದಾಯಿತು, ಇನ್ನೇನು ಯೋಚನೆ ಮಾಡೋದು ಬೇಡ ಅಂತ ಪರಮಾತ್ಮನಿಗೆ ತನ್ನನ್ನು ತಾವು ಸಮರ್ಪಣೆ ಮಾಡಿಕೊಂಡ್ರು. ಕೇವಲ 86 ವರ್ಷಗಳಲ್ಲಿ ಇವತ್ತು ಅಲ್ಲಿಂದ ರಾಜಸ್ಥಾನಕ್ಕೆ ಬರುವ ಸೂಚನೆ ಸಿಕ್ಕ ಮೇಲೆ ಅಲ್ಲಿಗೆ ಬಂದರು. ಅಲ್ಲಿ 14 ವರ್ಷಗಳ ಕಾಲ ಸುಮಾರು ಇವ್ರ ಜೊತೆಗೆ 300 ಜನಗಳನ್ನು ಕಟ್ಕೊಂಡು ತಪಸ್ಸಿಗೆ ಕೂತರು. ಯಾಕೆ ಅಂದರೆ ಬರೀ ಜ್ಞಾನ ಹೇಳುವವರ ಸಂಖ್ಯೆ ಜಗತ್ತಿನಲ್ಲಿ ಕಡಿಮೆ ಇಲ್ಲ. ಸಾಕಷ್ಟು ಗ್ರಂಥಗಳು, ಭಾರತದಲ್ಲಿ ಇರುವಂಥ ಧರ್ಮ ಗ್ರಂಥಗಳು, ಶಾಸ್ತ್ರಗಳು, ವಚನಗಳು, ಕಗ್ಗಗಳು, ಉಪದೇಶಗಳು, ಭಗವದ್ಗೀತಾ ಬೇಕಾದಷ್ಟು ಇಲ್ಲಿ ಜ್ಞಾನದ ಭಂಡಾರವೇ ತುಂಬಿದೆ. ಆದರೆ ಬರೀ ಜ್ಞಾನ ಯಾವ ಕೆಲಸಕ್ಕೂ ಬರೋದಿಲ್ಲ. ಖಡ್ಗ ಇದೆ ಅಂತಂದ್ರೆ ಖಡ್ಗವನ್ನ ಮಾಡಿಬಿಟ್ಟು ಹಂಗೆ ಯುದ್ಧಕ್ಕೆ ನಿಂತಿರೋದು ಕೆಲಸಕ್ಕೆ ಬರೋದಿಲ್ಲ. ಆದ್ರದ್ದು ಹರಿತ ಎಷ್ಟಿದೆ ಅನ್ನೋ ಆಧಾರದ ಮೇಲೆ ಅದು ಉಪಯೋಗಕ್ಕೆ ಬರುತ್ತೆ. ಹಾಗೆ ಜ್ಞಾನ ಪರಮಾತ್ಮಂದೇ ಇದ್ರೂ ಕೂಡ ಇದು ಜಗತ್ತಿಗೆ ಹಂಚಬೇಕು ಅಂದ್ರೆ ಯೋಗದ ಶಕ್ತಿ ಬೇಕಾಗುತ್ತೆ, ಯೋಗದ ಹರಿತ ಬೇಕಾಗುತ್ತೆ. ಹಾಗಾಗಿ ನೀವು 14 ವರ್ಷಗಳ ಕಾಲ ಮೊದಲು ದೀರ್ಘವಾದ ಅಖಂಡ ತಪಸ್ಸನ್ನು ಮಾಡಬೇಕಾಗತ್ತೆ. ಅಖಂಡ ಬ್ರಹ್ಮಚರ್ಯ, ಸಾತ್ವಿಕ ಆಹಾರ, ನಿತ್ಯ ಪರಮಾತ್ಮನ ಶಿವಯೋಗ ನಿರಂತರವಾಗಿ ಇದು 14 ವರ್ಷಗಳ ಕಾಲ ಮಾಡಿ ಅದಾದ ಮೇಲೆ ಆ ಯೋಗವನ್ನು ಸ್ವರೂಪದಲ್ಲಿ ತಂದುಕೊಂಡಾದ ಮೇಲೆ ಸ್ಮೃತಿ ಸ್ವರೂಪರಾಗಿ, ಯೋಗಿಗಳಾಗಿ, ಜ್ಞಾನ ಗಂಗೆಯರಾಗಿ, ಶಿವಶಕ್ತಿಯರಾಗಿ ಆಮೇಲೆ ಒಬ್ಬೊಬ್ಬರನ್ನ ಒಂದೊಂದು ರಾಜ್ಯಕ್ಕೆ ಕಳಿಸಿಕೊಟ್ರು. ಕರ್ನಾಟಕಕ್ಕೆ ಒಬ್ಬರನ್ನ, ಆಂಧ್ರಕ್ಕೆ ಒಬ್ಬರನ್ನ, ಮಹಾರಾಷ್ಟ್ರಕ್ಕೆ ಒಬ್ಬರನ್ನ, ಗುಜರಾತ್ಗೆ ಒಬ್ಬರನ್ನ, ಹಾಗೆ ದಶ ದಿಕ್ಕುಗಳಿಗೆ ನೀವು ಜ್ಞಾನದ ಗಂಗೆಯಾಗಿ ಶಿವನ ಜಟೆಯಿಂದ ಗಂಗೆ ಹರಿದು ಬಂದ್ಲು. ಅದರಿಂದ ನಾವು ಪಾವನ ಆಗ್ತೀವಿ ಅಂತ ಏನು ಜಗತ್ತು ತಿಳ್ಕೊಂಡಿದೆ ಅದು ನೆನಪಾರ್ಥ ಮಾತ್ರ. ಆದರೆ ಈಗ ಶಿವ ಸ್ವಯಂ ಪರಮಾತ್ಮ ಅಬು ಪರ್ವತದಲ್ಲಿ ನಾನು ಬಂದು ನೀವೆಲ್ಲ ಗಂಗೆಯರಿಗೆ ಏನು ಅಮೃತವನ್ನು ಕುಡಿಸಿದ್ದೀನಿ, ನೀವು ಜ್ಞಾನ ಗಂಗೆಯರಾಗಿ ಇಡೀ ಜಗತ್ತಿನ ತುಂಬ ಹರಿದು ನಿಮ್ಮಿಂದ ಬರುವಂಥ ಜ್ಞಾನದ ನುಡಿಗಳನ್ನು ಯಾರು ಕೇಳ್ತಾರೆ ಆ ಒಂದು ಜ್ಞಾನ ಗಂಗೆಯನ್ನು ಸೇವಿಸಿದವರು ಎಲ್ಲರೂ ಸಾರ್ಥಕವಾಗಿ ಪುನೀತರಾಗ್ತಾರೆ, ಅವರು ಪವಿತ್ರರಾಗ್ತಾರೆ. ಅಂಥ ಮಹಾನ್ ಕಾರ್ಯ ನೀವು ಮಾಡಬೇಕು ಅಂತ ಕಳಿಸಿದ ಮೇಲೆ
ಅದರಲ್ಲಿ 14 ವರ್ಷ ಬರೀ ಬೆಟ್ಟದಲ್ಲೇ ಕೂತ್ಕೊಂಡ್ರು ಈ 86 ವರ್ಷದೊಳಗಡೆ. ಅಂದರೆ ಉಳಿದದ್ದೆಷ್ಟು? ಕೇವಲ 72 ವರ್ಷ. ಆ 72 ವರ್ಷದಲ್ಲಿ ಇವತ್ತು ಬರೀ ಕರ್ನಾಟಕ ಅಲ್ಲ, ಬರೀ ಭಾರತ ಅಲ್ಲ, ಬರೀ ಅಮೇರಿಕ, ಬರೀ ರಷ್ಯಾ, ಬರೀ ಚೈನಾ ಅಲ್ಲ, ಜಗತ್ತಿನ 140 ದೇಶಗಳಲ್ಲಿ ಸ್ತ್ರೀಯರಿಂದ, ಶಿವಶಕ್ತಿಯರಿಂದ ಆಡಳಿತ ಮಾಡಲ್ಪಟ್ಟ ವಿಶ್ವದ ಅತಿ ದೊಡ್ಡ ಏಕೈಕ ಸಂಸ್ಥೆಯಾಗಿ ಹೊರಹೊಮ್ಮಿದೆ ಅಂದರೆ ಇದು ಭಗವಂತನ ಕಾರ್ಯ ಅಲ್ಲದೆ ಮತ್ಯಾವ ಕಾರ್ಯ? ಜೋರಾಗಿ ಒಂದ್ಸಲ ಚಪ್ಪಾಳೆ ಹಾಕಿ. ಸಾವಿರಾರು ವರ್ಷಗಳಿಂದ ಇರುವಂತಹ ಸಂಸ್ಥೆಗಳು ಒಂದು ರಾಜ್ಯ ಬಿಟ್ಟು ಇನ್ನೊಂದು ರಾಜ್ಯಕ್ಕೆ ಹೋಗಕ್ ಆಗ್ಲಿಲ್ಲ. ಆದರೆ ಬರೀ 70 ವರ್ಷಗಳಲ್ಲಿ 140 ದೇಶದಲ್ಲಿ ಇವತ್ತು ಇಡೀ ಜಗತ್ತಿನ ಎಲ್ಲ ನಾಯಕರುಗಳು ಕೂಡ ಉಬ್ಬೇರಿಸುವಂತೆ, ಒಂದು ಸಲ ತಿರುಗಿ ನೋಡುವಂತೆ ಬ್ರಹ್ಮಕುಮಾರಿ ಸಂಸ್ಥೆ ಮಾಡಿದೆ ಅಂತಂದ್ರೆ ಇದು ಸಾಮಾನ್ಯವಾದ ಒಬ್ಬ ವ್ಯಕ್ತಿಯ ಕರ್ತವ್ಯ ಅಲ್ಲ, ಇದು ಸ್ವಯಂ ಪರಮ ಶಕ್ತಿಯ ಕರ್ತವ್ಯ ಅನ್ನೋದು ಈಗ ಆಲ್ರೆಡಿ ಜಗತ್ತಿಗೆ ಅರ್ಥ ಆಗಿದೆ. ಅದಕ್ಕೆ ಇನ್ನೇನು ನಾವು ಮಾಡುವ ಅವಶ್ಯಕತೆ ಇಲ್ಲ. ಬೇಕಾದಷ್ಟು ಈಗ ಸಂಸ್ಥೆ ಬೆಳೆದಿದೆ. ಎಷ್ಟು ಜನಗಳು ಬೇಕಾಗಿತ್ತು ಅಷ್ಟು ವಿದ್ಯಾರ್ಥಿಗಳು ಆಲ್ರೆಡಿ ಸೆಲೆಕ್ಟ್ ಆಗಿದೆ. 33 ಕೋಟಿ ತಾನೇ ಬೇಕಾಗಿರೋದು. ಯೂನಿವರ್ಸಿಟಿಯಲ್ಲಿ ಕಲಿಯೋರು ಎಷ್ಟು ಜನ? ಜನಸಂಖ್ಯೆ ಎಷ್ಟಿದೆ ಇವಾಗ? 140 ಕೋಟಿ ಹತ್ತತ್ರ ಹೋಗಿದೆ. ಇದರಲ್ಲಿ ಈಗ ಓದ್ಬಿಟ್ಟು ಇಲ್ಲಿ ಪಾರಿತೋಷಕವನ್ನ ಪಡ್ಕೊಂಡು ಪಾಸ್ ಆಗೋರು ಎಷ್ಟು ಜನ? ಕೇವಲ 33 ಕೋಟಿ ಆತ್ಮರು. ಅದಕ್ಕೆ 33 ಕೋಟಿ ಆತ್ಮರು ಈ ಭಾರತದಲ್ಲಿ ಇದ್ರು, ದೇವಾತ್ಮರು ಅಂತ ಇವತ್ತಿಗೂ ಪೂಜೆ. 33 ಕೋಟಿ ದೇವತೆಗಳು ಇದ್ರು ಅಂತ ಇವತ್ತಿಗೂ ಇತಿಹಾಸ ಸಾರಿದವೋ ಇಲ್ವೋ? 3 ಕೋಟಿ ದೇವತೆಗಳು ಅಂತ ಹೇಳಿದಾರೋ ಇಲ್ವೋ? ಆ 3 ಕೋಟಿ ದೇವತೆಗಳು ಯಾರು? ಯಾವತ್ತಾದ್ರೂ ಇರಬೇಕಲ್ಲ, ಏನಾದ್ರೂ ಮಾಡಿರ್ಬೇಕಲ್ಲ, ಸುಮ್ಮನೆ ಯಾರು ಬರೆಯಲ್ವಲ್ಲ ಇತಿಹಾಸವನ್ನ. ಹಂಗೆ ಆ 33 ಕೋಟಿ ಆತ್ಮರಲ್ಲಿ ಯಾರಿದ್ರು ಅವರೇ ಇವತ್ತು ಸೆಲೆಕ್ಟ್ ಆಗಿ ಒಳಗಡೆ ಕೂತ್ಕೊಂಡು ಈ ಭಗವಂತನ ಜ್ಞಾನ ಕೇಳಿ, ಇಲ್ಲಿ ಏನು ದೊಡ್ಡ ವಿದ್ಯೆ ಇಲ್ಲ, ದೊಡ್ಡ ಸಾಧನೆ ಇಲ್ಲ, ಏನೋ ಬಿಡಬೇಕು, ಏನೋ ಮಾಡಬೇಕು ಅಲ್ಲ, ಬಹಳ ಸರಳವಾದ ವಿದ್ಯೆ ಇದು. ಅದಕ್ಕೆ ಸಹಜ ರಾಜಯೋಗ ಅಂತ ಹೆಸರಿಟ್ಟಿರೋದು ಇದಕ್ಕೆ ಪರಮಾತ್ಮ. ಕ್ಲಿಷ್ಟ ರಾಜಯೋಗ ಅಂತ ಇಡ್ಲಿಲ್ಲ, ಕಷ್ಟ ರಾಜಯೋಗ ಅಂತ ಇಡ್ಲಿಲ್ಲ. ಇದು ಕಠಿಣವಾಗಿರುವಂಥದ್ದೇನು ಅಲ್ಲ, ಹಠಯೋಗ ಇಲ್ಲ, ಇದು ಬಹಳ ಸಹಜ ಯೋಗ. 3 ವರ್ಷದ ಮಗುವಿನಿಂದ ಹಿಡಿದು 100 ವರ್ಷದ ವೃದ್ಧರವರೆಗೂ ನೀವು ಕೂತ್ಕೊಂಡಾದ್ರೂ ಸರಿ, ನಿಂತ್ಕೊಂಡಾದ್ರೂ ಸರಿ, ಮಲ್ಕೊಂಡಾದ್ರೂ ಸರಿ ಈ ಯೋಗವನ್ನ ಮಾಡಬಹುದು. ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಈ ಯೋಗವನ್ನ ಮಾಡಬಹುದು. ಸಂಸಾರದಲ್ಲಿದ್ದು ಮಾಡಬಹುದು, ಉದ್ಯೋಗ ವ್ಯಾಪಾರ ಮಾಡಿಕೊಂಡು ಮಾಡಬಹುದು. ಯಾರು ಬೇಕಾದ್ರೂ, ಎಲ್ಲಿ ಬೇಕಾದ್ರೂ, ಎಷ್ಟೊತ್ತು ಬೇಕಾದ್ರೂ ಯೋಗವನ್ನ ಮಾಡಿ ನೀವು ದೇವಾತ್ಮರಾಗುವಂತ ಅವಕಾಶ ಇಲ್ಲಿದೆ. ಯಾಕಂದ್ರೆ ಇಲ್ಲಿ ಪರಮಾತ್ಮ ಓದುವಂತ ಯೂನಿವರ್ಸಿಟಿಯಲ್ಲಿ ನರನಿಂದ ನಾರಾಯಣ, ನಾರಿಯಿಂದ ಶ್ರೀಲಕ್ಷ್ಮಿ ಆಗುವಂತ ಅವಕಾಶ ಈ ಯೂನಿವರ್ಸಿಟಿಯಲ್ಲಿದೆ. ಯಾರು ಬೇಕಾದ್ರೂ ಬರ್ಬೋದು, ಉಚಿತವಾಗಿ ಅಂತಾನೆ ಬೋರ್ಡ್ ಹಾಕಿದೀವಿ. ನಾಳೆ ಯಾರೂ ಬಂದು ಪರಮಾತ್ಮನಿಗೆ ಭಗವಂತ ಇದು ನನಗೆ ಗೊತ್ತೇ ಇಲ್ಲ, ನಮಗೆ ಯಾರು ಫ್ರೀ ಅಂತ ಹೇಳಲೇ ಇಲ್ಲ ಅಂತ ಯಾರು ಹೇಳಬಾರ್ದು, ಹಿಂಗ ಬೆರಳು ಮಾಡಿ ತೋರಿಸಬಾರ್ದು ಅಂತ ದೊಡ್ಡ ದೊಡ್ಡ ಬೋರ್ಡ್ಗಳು ಎಲ್ಲಾ ಕಡೆ ಇವತ್ತು ಉಚಿತ 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 ಅಂತ. ಅವ್ರು ಕೇಳಿದ್ರು ಕೇಳಿಲ್ಲ ಅಂದ್ರೂ ಅವ್ರ ಮನೆಗೆ ಒಂದು ಪಾಂಪ್ಲೆಂಟ್ ಆದ್ರೂ ಎಸ್ದು ಬಂದಿರ್ತೀವಿ ನಾವು. ಯಾಕೆ? ಇವತ್ತು ನಾವು ಎಸೆದು ಬರಲಿಲ್ಲ ಅಂತಂದ್ರೆ ನಾಳೆ ಕೊಳಪಟ್ಟಿ ಪರಮಾತ್ಮ ಸಿಗಲ್ಲ, ಹಿಡ್ಕೊಳ್ಳೋದು ನಮ್ಮದು. ಅಣ್ಣವರು ಬಂದು ಈಗ ಎಷ್ಟು ವರ್ಷ ಆಯ್ತು? 20, 30, 40 ವರ್ಷದಿಂದ ಜ್ಞಾನದಲ್ಲಿದ್ದಾರೆ. ಅಕ್ಕವರು ಒಂದು 30, 40 ವರ್ಷದಿಂದ ಜ್ಞಾನದಲ್ಲಿದ್ದಾರೆ. ಅಣ್ಣವರು ಒಂದು 10, 15, 20 ವರ್ಷಗಳಿಂದ ಜ್ಞಾನದಲ್ಲಿದ್ದಾರೆ. ಇಲ್ಲೆಲ್ಲ ಹಳಬರು ಕೂಡ ಇದ್ದಾರೆ ಎಷ್ಟೋ ವರ್ಷಗಳಿಂದ. ಇವತ್ತು ನಮಗೆ ಸಿಕ್ಕಿದಾನೆ ಪರಮಾತ್ಮ. ನಾವು ಯೋಗ ಮಾಡ್ಕೊಳ್ಳೋದು ಕಲ್ತು ಬಿಟ್ಟಿದ್ದೀವಿ. ನಮಗೆ ಇಲ್ಲ ಆಗಿಲ್ಲ ಅಂದ್ರೆ ಇನ್ನು ದೊಡ್ಡ ಯೂನಿವರ್ಸಿಟಿಯಲ್ಲಿ ದೊಡ್ಡದು, ಮತ್ತೆ ನಮಗೆ ಟ್ರೈನಿಂಗ್ ಸೆಂಟರ್ ಇದೆ. ಮಧುಬನಕ್ಕೆ ಹೋಗ್ತೀವಿ ನಾವು, ರಾಜಸ್ಥಾನದಲ್ಲಿ ಹೆಡ್ ಕ್ವಾರ್ಟರ್ ಇದೆ. ಅಲ್ಲಿ ಒಂದೇ ಹಾಲ್ ಒಳಗಡೆ ಇವತ್ತೆಷ್ಟು ಇಲ್ಲಿ ನಾವು 50 ಜನ ಕೂತಿದ್ದೀವಿ, ಅಲ್ಲಿ 50,000 ಜನ ತನಕ 30,000 40,000 ಜನ ಒಂದೇ ಹಾಲಲ್ಲಿ ಕೂತ್ಕೊಳ್ಬಹುದು. ವಿತೌಟ್ ಒಂದು ಪಿಲ್ಲರ್, ಯಾವ ಒಂದು ಪಿಲ್ಲರ್ ಕೂಡ ಅಡ್ಡ ಬರಲಾರ್ದಂಗೆ ಒಂದು ರಷ್ಯನ್ ಟೆಕ್ನಿಕ್ ಇಂದ ಕಟ್ಟಿರುವಂತ ಒಂದು ಹಾಲ್ ಇದೆ. ಅಲ್ಲಿ ಸ್ವತಃ ಬ್ರಹ್ಮ, ಜಗದಂಬ ಸರಸ್ವತಿ, ಯಾರನ್ನ ಇವತ್ತು ಕಾಳಿ, ಅಂಬಾ, ಸರಸ್ವತಿ, ಲಕ್ಷ್ಮಿ ಅಂತ ಪೂಜೆ ಮಾಡಿದ್ವಿ, ಅವರು ಅಂತಿಮದಲ್ಲಿ ಚೈತನ್ಯವಾಗಿ ಇದ್ದು ನಡೆದಾಡಿ ಹೋಗಿ ಯೋಗ ಮಾಡಿರ್ತಕ್ಕಂಥ ಜಾಗ ಅಲ್ಲಿದೆ. ಅಲ್ಲಿಗೆ ಹೋಗಿ ಸುಮ್ಮನೆ ಒಂದು ಸಲ ನಾವು ಹೆಜ್ಜೆ ಇಟ್ಟರೆ ಮೈ ಮರೆತು ಬಿಡ್ತೀವಿ. ನಮಗೆ ನಿಜಕ್ಕೂ ಅಲ್ಲಿ ಡೇಟ್ ನೆನಪಿರಲ್ಲ, ವಾರ ನೆನಪಿರಲ್ಲ, ನಮ್ಮ ಮನೆ ನೆನಪು ಬರಲ್ಲ, ನಮ್ಮ ಊರು ನೆನಪು ಬರಲ್ಲ. ನೀವು ಯೋಗ ಮಾಡೋದು ಬೇಕಾಗಿಲ್ಲ, ಅಲ್ಲಿ ತಾನೇ ಯೋಗ ಆಗಿಬಿಡುತ್ತೆ. ಅಷ್ಟು ಮೈ ಮರೆತು ಐಶ್ವರ್ಯದ ಸ್ಥಿತಿ ನಮಗೆ ಸಿಕ್ಕಿಬಿಡುತ್ತೆ ಅಲ್ಲಿ.
ಅಂಥ ಒಂದು ಸ್ಥಾನ ಇದೆ. ನಾವು ಹೋಗಿ ಸ್ವಾರ್ಥಕ್ಕೆ ನಮಗೆ ಮಾಡ್ಕೋಬೇಕು, ಅಣ್ಣವ್ರು ಮಾಡ್ಕೋಬೇಕು, ಅಕ್ಕವ್ರು ಮಾಡ್ಕೋಬೇಕು, ಈ ಊರಲ್ಲಿ ಗಲ್ಲಿಯಲ್ಲಿ ಕುತ್ಕೊಂಡು ನೀವು ಬರ್ರಿ ಅನ್ನೋ ದರ್ಕಾರ ನಮಗೇನಿದೆ? ಏನಿದೆ? ಆದರೆ ಯಾಕೆ ನಾವು ಮಾಡಬೇಕಾಗಿದೆ ಇವತ್ತು ಅಂದರೆ, ಭಗವಂತ ಹೇಳಿದರೆ, ಮಕ್ಕಳೇ, ನಮಗೆ ಬರೀ ನೀವಷ್ಟೇ ಮಕ್ಕಳಲ್ಲ, ಜಗತ್ತಿನಲ್ಲಿರುವ ಎಲ್ಲಾ ಧರ್ಮದ ಆತ್ಮರು ಕೂಡ ಒಬ್ಬ ಪರಮಾತ್ಮನ ಮಕ್ಕಳೇ ಇದ್ದಾರೆ. ಸರ್ವಾತ್ಮರ ಪಿತ ಪರಮಾತ್ಮ. ಬರೀ ಬ್ರಹ್ಮಕುಮಾರಿ ತಂದೆ ಪರಮಾತ್ಮ ಅಲ್ಲ, ಬರೀ ಹಿಂದೂಗಳ ತಂದೆ ಪರಮಾತ್ಮ ಅಲ್ಲ, ಬರೀ ಶಿವಭಕ್ತರ ತಂದೆ ಪರಮಾತ್ಮ ಅಲ್ಲ, ಸರ್ವಾತ್ಮರ ತಂದೆ ಪರಮಾತ್ಮ ನಾನಾಗಿರುವ ಕಾರಣ ನಾನು ಧರೆಗೆ ಬಂದಾಗ ಒಂದು ಧರ್ಮದವರಿಗೆ ಮಾತ್ರ ಸೀಮಿತವಾಗಿ ನಾನು ಗೊತ್ತಾಗಿ ಬೇರೆ ಧರ್ಮದವರಿಗೆ ಗೊತ್ತಾಗಿಲ್ಲ ಅಂದಾಗ ನಾಳೆ ನನಗೆ ಕೇಳಿದರೆ ನಾನು ಏನು ಉತ್ತರ ಕೊಡಬೇಕು ಅವರಿಗೆ? ಈಗ ಒಬ್ಬ ತಂದೆ ಇದ್ದಾನೆ, 4 ಜನ ಹೆಣ್ಮಕ್ಳು, ಒಬ್ಬರನ್ನ ಇಳಕಲಿ ಕೊಟ್ಟಿದ್ದಾನೆ, 3 ಜನನ ಕಮತಿಗೆ ಕೊಟ್ಟಿದ್ದಾನೆ. 3 ಜನ ಹೆಣ್ಮಕ್ಳು ಇಲ್ಲೇ ಇದ್ದಾರೆ, ಒಬ್ರು ಈ ದಿಕ್ಕಿಗೆ, ಒಬ್ಬರು ಆ ಮನೇಲಿ, ಒಬ್ಬರು ಆ ಮನೇಲಿ ಇದ್ದಾರೆ. ಕಮತಿಗೆ ಯಾವತ್ತೂ ಬಂದುಬಿಟ್ಟ, ಬಸ್ ಸ್ಟ್ಯಾಂಡ್ ಹತ್ರ ಒಂದು ಮಗಳ ಮನೆ ಐತೆ, ಮಾತಾಡ್ಸ್ಕೊಂಡು ಹಂಗೆ ಬಸ್ ಹತ್ಬಿಡೋಣ ಅಂತ ಹೋದ್ರೆ ಬಿಡ್ತಾರೆ ಇವರಿಬ್ರು? ಏನಂತಾರೆ? ಕಮತಿಗೆ ಬಂದು ಆ ಮಗಳ ಮನೆಗೆ ಮಾತ್ರ ಹೋಗಿ ಇಲ್ಲೇ ಒಂದು ಹೆಜ್ಜೆ ಅಷ್ಟು ದೂರಲಿದ್ದ ಬಂದಿದೆ ಅಂದ್ರೆ ನಮ್ಮ ಮೇಲೆ ಪ್ರೀತಿ ಇಲ್ಲೇನಂತ ಕೇಳ್ತಾರೆ? ಕೇಳಲ್ಲ. ಮಕ್ಕಳು ಬಿಡ್ತಾರೆ, ಹೆಣ್ಮಕ್ಳು ಅದರಲ್ಲಿ ಮೊದಲೇ ಅವರು. ಹಂಗೆ ಸ್ವಯಂ ಪರಮಾತ್ಮ ಬಂದು ಬರೀ ಬ್ರಹ್ಮಕುಮಾರನ ಕೂತ್ಕೊಂಡು ಗುಪ್ತವಾಗಿ ಏನೋ ಒಂದು 4 ಮಾತು ಹೇಳಿ ಹಿಂಗೆ ಓಡೋಗ್ಬಿಟ್ಟ ಅಂತಂದ್ರೆ ಬಿಡ್ತೀವ? ಪರಮಾತ್ಮನ ಲಾಸ್ಟಿಗೆ ಕೊಳಪಟ್ಟಿ ಹಿಡ್ಕೊಂಡು ಹೇಳ್ಕೊಂಡ್ಬರ್ತಾರೆ. ಅದಕ್ಕೆ ನಿರಾಕಾರ ಅದನ್ನು ಸಿಕ್ಕಲ್ಲ ಅಂತ ನಾಳೆ ಸಿಗೋರು ನೀವು, ನಾನು ಸಿಗಲ್ಲ. ಯಾರು ಸಿಗ್ತಾರೆ? ಅಕ್ಕೋರು ಸಿಗ್ತಾರೆ, ಅಣ್ಣವ್ರು ಸಿಗ್ತಾರೆ, ಲಿಂಗರಾಜಣ್ಣವರು ಕಮತಿಗಾಗ. ನೀವು ಯಾರೆಲ್ಲ ಹಳಬ್ರು ಇಲ್ಲಿ ಸ್ಟೂಡೆಂಟ್ಗಳಿದ್ರೆ ನಿಮ್ಮನ್ನ ಸಿಗ್ತೀರಿ, ಅವ್ರನ್ನ ಬಿಡ್ತಾರೆ. ಪರಮಾತ್ಮನ ಆಮೇಲೆ ನೋಡ್ತೀವಿ, ಮೊದಲು ನಿಮ್ಮನ್ನ ಹಿಡ್ಕೊಳ್ತೀವಿ ಅಂತಾರೆ. ನೀವ್ಯಾಕೆ ಕೇಳಿಲ್ಲ ನಮಗೆ? 20 ವರ್ಷದಿಂದ ಮೌಂಟ್ ಅಬುಗೆ ಹೋಗ್ತೀರಿ, 30 ವರ್ಷದಿಂದ ಮೌಂಟ್ ಅಬುಗೆ ಹೋಗ್ತೀರಿ. ಪರಮಾತ್ಮ ಬಂದಿದ್ರಂತೆ, ನಿಮಗೆಲ್ಲ ಓದಿಸಿದರಂತೆ, ವಿನಾಶವಾಗದ ಹೇಳರಂತೆ, ಶರೀರ ಬಿಡೋ ಕಲೆ ಕಲಿಸಿದರಂತೆ. ನಮಗೆ ಯಾಕೆ ಹೇಳಿದ್ವಿ? ಅಲ್ಲಕ್ಕವ್ರಿ ಹೇಳಿದ್ವಲ್ಲ, ಪಾಂಪ್ಲೆಂಟ್ ಹಾಕಿದ್ವಿ, ಪ್ರದರ್ಶನ ಮಾಡಿದ್ವಿ, ನಿಮ್ಮ ಮನೆಗೂ ಬಂದಿದ್ವಿ, ನೀವು ಯಾಕೆ ಒತ್ತಾಯ ಮಾಡಲಿಲ್ಲ ಅಂತಾರೆ. ಮತ್ತೆ ಬರೀ ಹೇಳಿಲ್ಲ ಅನ್ನಲ್ಲ, ಅವಾಗ ಹೇಳಿದ್ವಲ್ಲ ಅಂದರೆ ಒತ್ತಾಯ ಮಾಡ್ಬೇಕಾಗಿತ್ತು, ಸ್ವಲ್ಪ ಜೋರು ಮಾಡ್ಬೇಕಾಗಿತ್ತು, ಒಂದೇಟು ಒಡೆದು ಕರ್ಕೊಂಡ್ಬರ್ಬೇಕಾಗಿತ್ತು ಅಂತಾರೆ. ಅವತ್ತು ಎಷ್ಟು ಅಧಿಕಾರ ಕೊಡ್ತಾರೆ ನಮಗೆ ಅಂದರೆ, ಒಂದೇಟು ಒಡೆದು ಕರ್ಕೊಂಡ್ಬಂದಿದ್ರೆ ನಾನೇನು ಬೇಡ ಅಂತಿದ್ನೆ ನಿಮಗೆ? ಅವತ್ತೇನು ಉತ್ತರ ಇರುತ್ತೆ ನಮ್ಮ ಹತ್ರ? ನಾಳೆ ಕೇಳ್ತಾರೆ ಅಣ್ಣವ್ರೆ, ಇವತ್ತೇನಾದ್ರೂ ನಾವು ಒತ್ತಾಯ ಮಾಡಿಲ್ಲ ಅಂದರೆ ಒಂದೇಟು ಒಡೆದಾದ್ರೆ ನಮ್ಮನ್ನು ಕರ್ಕೊಂಬಂದು ಕೂಡಿಸ್ಬೇಕಾಗಿತ್ತು. ಇಷ್ಟು ದೊಡ್ಡ ಭಾಗ್ಯ ಇದೆ, 21 ಜನ್ಮಕ್ಕೆ ಭವಿಷ್ಯಕ್ಕೆ ಇಷ್ಟೆಲ್ಲ ಸ್ವರ್ಗದ ಸುಖ ಇದೆ, ದೇವಾತ್ಮ ಆಗುವಂಥ ಅವಕಾಶ ಇದೆ. ನಾಳೆ ಇಷ್ಟೆಲ್ಲ ಪ್ರವಾಹದ ಮಧ್ಯೆ ಇಷ್ಟೆಲ್ಲ ನರಳಾಡ್ತಾ ಇರಬೇಕಾದ್ರೆ ನಾನು ಆತ್ಮ ಯಾವುದೊಂದು ಪ್ರಭಾವ ಇಲ್ಲದಂಗೆ ಶರೀರ ಬಿಡುವಂಥ ವಿದ್ಯೆ ಇದೆ, ಅನೇಕ ಆತ್ಮರಿಗೆ ಸಹಾಯ ಮಾಡುವಂಥ ಶಕ್ತಿ ಇದೆ ಅಂತ ಗೊತ್ತಿದ್ರೆ ನಾನು ಯಾಕೆ ಇದನ್ನು ಮಿಸ್ ಮಾಡ್ಕೊಳ್ತಾ ಇದ್ದೆ? ಇದಕ್ಕಿಂತ ದೊಡ್ಡ ಭಾಗ್ಯ ಇನ್ನೆಲ್ಲೂ ಹೋಗಿ ನಾನು ಪಡ್ಕೊಳ್ಳಿ? ಸಮಯ ಮುಗಿದೋಯ್ತು. ಅವತ್ತು ಅವರು ಬಾಯಿ ಬಿಡ್ಕೊಂಡ್ರು. ಹೋಳಿ ಹುಣ್ಣಿಮೆ ಇವತ್ತಿಲ್ಲ, ಅವತ್ತು ಬರುತ್ತೆ ಹೋಳಿ ಹುಣ್ಣಿಮೆ. ಎಲ್ಲರಿಗೂ ಅವತ್ತು ಬಡ್ಕೊಳ್ತಾರೆ. ನಾವು ಇಷ್ಟು ಹೇಳಿದ್ರು ಅವತ್ತು ಬರ್ತಾ ಇಲ್ಲ ಅಂದರೆ ಅವತ್ತು ಅಷ್ಟು ಬಡ್ಕೊಳ್ತಾರೆ. ಅವತ್ತು ಒಂದು ವೇಳೆ ನಾವೇನಾದರೂ ಸುಮ್ಮನೆ ಅಕ್ಕವ್ರು ಬಂದರು, 4 ಜನ ಅಣ್ಣವ್ರು ಬಂದರು, ನಾನು ಯಾಕೆ ತಲೆ ಕಡಿಸ್ಕೊಳ್ಳಿ ಅಂತ ಡೋರ್ ಲಾಕ್ ಮಾಡ್ಕೊಂಡು ತಂಪಾಡಿಗೆ ತಾವು ಕೂತ್ಕೊಂಡ್ಬಿಟ್ರು, ಶಿವರಾತ್ರಿ ಮಾಡಿಲ್ಲ, ನವರಾತ್ರಿ ಮಾಡಿಲ್ಲ ಅಂತ ಇಟ್ಕೊಳ್ಳಿ, ಅವತ್ತು ಅವರಿಗೆಲ್ಲ ಉತ್ತರ ಕೊಡೋಕ್ಕಾಗತ್ತ ನಾವು? ಅದಕ್ಕೆ ಬಾಬಾರವರು ಯಾರು ಕೇಳ್ತಾರೋ ಬಿಡ್ತಾರೋ, ಯಾರು ನಿಮಗೆ ಪುರಸ್ಕಾರ ಮಾಡ್ತಾರೋ ತಿರಸ್ಕಾರ ಮಾಡ್ತಾರೋ, ನೀವಿಲ್ಲಿ ಹೆಸರು ಕೀರ್ತಿಗೆ ಮಾಡಬೇಕಾಗಿಲ್ಲ, ಅವರಿಂದ ನಿಮಗೇನೂ ಸಿಗಬೇಕಾಗಿಲ್ಲ. ಆದರೆ ನೀವು ಯಾಕೆ ಮಾಡಬೇಕು ಅಂದರೆ, ನಾಳೆ ಪರಮಾತ್ಮನ ಕಡೆ ಯಾರೂ ಬೆರಳು ಮಾಡಿ ಹಿಂಗೆ ತೋರಿಸಬಾರ್ದು, ಈ ಜ್ಞಾನ ನನಗೆ ಗೊತ್ತಿಲ್ಲ, ಇವ್ರು ನಮಗೆ ಫ್ರೀ ಅಂತ ಹೇಳಿಲ್ಲ, ಇವ್ರು ಇಂಥ ವಿದ್ಯೆ ಕಲಿಸ್ತಾರಂತ ನಮಗೆ ಗೊತ್ತಾಗಲಿಲ್ಲ ಅಂತ ಯಾರೂ ಒಬ್ಬರು ನನ್ನ ಕಿವಿಗೆ ಬಿದ್ದಿಲ್ಲ ಅನ್ನೋರು ಒಬ್ಬರು ಸಿಕ್ಕರೂ ಅಪರಾಧಿ ನೀವಾಗಲ್ಲ, ನಾನಾಗ್ತೀನಿ. ಅದಕ್ಕೆ ನೀವು ಹಳ್ಳಿಗೂ ಹೋಗ್ರಿ, ಗ್ರಾಮಕ್ಕೂ ಹೋಗ್ರಿ, ಎಲ್ಲರಿಗೂ ಸುಮ್ಮನೆ ಒಂದು ಪಾಂಪ್ಲೆಂಟ್ ಆದರೂ ಕೊಟ್ಟು ಕಣ್ಣು ತೆರೆಸ್ರಿ ಅಂತ ಹೇಳಿದ್ದಾರೆ. ಆದರೆ ಅಷ್ಟಾದ ಮೇಲೂ ಕೂಡ ಬರೋದು ಅನೇಕ ಕೋಟ್ಯಾಂತರ ಆತ್ಮರು ಬರ್ತಾರೆ, ಇನ್ನೂ ಅಂತಿಮದಲ್ಲಿ ಬರ್ತಾರೆ. ಈ ಬಿಲ್ಡಿಂಗ್ ಎಲ್ಲ ಸಾಕಾಗಲ್ಲ, ಅವಾಗ ಇವಾಗಲೇ ತುಂಬಿದೆ, ಇದು ಸಾಕಾಗಲ್ಲ. ದೊಡ್ಡ ದೊಡ್ಡ ಹಾಲುಗಳು ನಿಮಗೆ ಸಾಕಾಗಲ್ಲ. ಬರ್ತಾರೆ, ಕೋಟಿ ಜನ ಹುಡುಕೊಂಡು ಬರ್ತಾರೆ. ಆದರೆ ಅಂತಿಮದಲ್ಲಿ ಅದರಾಗ ಕಲಿತು ಆ ಯೋಗವನ್ನು ಅನುಭವ ಮಾಡಿ ಸ್ವಸ್ಥಿತಿಯಲ್ಲಿ ಬಂದು ಸ್ವಭಾವದಲ್ಲಿ ಇದ್ದು ಈ ಪ್ರಕೃತಿಯ ಪ್ರಭಾವದಿಂದ ಪಾಸ್ ಆಗಿ ಸೆಲೆಕ್ಟ್ ಆಗೋರು ಬರೀ 33 ಕೋಟಿ.
ಆ 33 ಕೋಟಿಗಳು ಅಲ್ಲಿ ಸತ್ಯುಗ ತ್ರೇತಾಯುಗ ಸೂರ್ಯವಂಶ ಚಂದ್ರವಂಶದಲ್ಲಿ ನೀವು ಮತ್ತೆ ದೇವಾತ್ಮರಾಗಿ ಜನ್ಮವನ್ನು ಪಡಿತೀರಿ. ಅಲ್ಲಿ ಯಾವ ಹಾಸ್ಪಿಟಲ್ ಇರೋದಿಲ್ಲ, ಅಲ್ಲಿ ಯಾವ ಪೊಲೀಸ್ ಸ್ಟೇಷನ್ ಇರೋದಿಲ್ಲ, ಅಲ್ಲಿ ದುಃಖ ಇರೋದಿಲ್ಲ, ಅಲ್ಲಿ ಸಾವಿರೋದಿಲ್ಲ, ಅಲ್ಲಿ ಬಡಿದಾಟ ಇರೋದಿಲ್ಲ. ಎಲ್ಲ ಆವು ಶರೀರ ಪರೆ ಬಿಟ್ಟಂಗೆ ನೀವು ಕೂಡ ಅಲ್ಲಿ ಶರೀರ ಇಚ್ಛಾಮರಣೆಗಳಾಗಿ ಬಿಡ್ತೀರಿ. ಶರೀರ ಬಿಡೋ ಮುಂಚೆನೂ ನಿಮಗೆ ಸೂಚನೆ ಸಿಗುತ್ತೆ. ಯಾರ ಗರ್ಭದೊಳಗಡೆ ಹೋಗ್ತೀನಿ ಅನ್ನೋದು ಸೂಚನೆ ಗೊತ್ತಾಗುತ್ತೆ. ಅಲ್ಲಿ ಸಾವನ್ನು ಕೂಡ ಇಲ್ಲಿ ಹುಟ್ಟಿದ ಹಬ್ಬವನ್ನು ಹೆಂಗೆ ಆಚರಣೆ ಮಾಡ್ತಾರೆ, ಅಲ್ಲಿ ಸಾವನ್ನು ಸಂಭ್ರಮಿಸಿ ನಿಮಗೆ ಬೀಳ್ಕೊಡ್ತಾರೆ ಪರಿವಾರದಿಂದ ಪರಿವಾರಕ್ಕೆ. ಯಾಕಂದ್ರೆ ನೆಕ್ಸ್ಟ್ ಯಾವ ಪರಿವಾರದೊಳಗಡೆ ಹೋಗ್ತೀರಿ ಅನ್ನೋ ಸೂಚನೆನೂ ಕೂಡ ಅಲ್ಲಿ ಸಿಗೋದ್ರಿಂದ, ಇವಾಗ ಹೆಂಗ ಸ್ಕೂಲ್ ಬಿಟ್ಟು ಹೋಗಾಗ ಮಕ್ಕಳಿಗೆ ಬೀಳ್ಕೊಡುಗೆ ಕೊಟ್ಟು ಕಳಿಸ್ತಾರೆ ಸರ್, ಅದೇ ಥರ ಅಲ್ಲಿ ಸತ್ಯುಗ ತ್ರೇತಾಯುಗದಲ್ಲಿ ನೀವು ಸಾಯುವ ದಿನವನ್ನೂ ಕೂಡ ಸಂಭ್ರಮಿಸಿ ನಿಮಗೆ ಬೀಳ್ಕೊಡುಗೆ ಮಾಡ್ತಾರೆ. ಅಂತ ಒಂದು ಸುಂದರವಾದ ಜೀವನ ಬೈಬಲಲ್ಲಿ, ಕುರಾನಲ್ಲಿ ಅಲ್ಲಾಕ ಬಗೀಚಾ ಅಂತ ಬರೆದ್ರು, ಗಾರ್ಡನ್ ಅಂತ ಬರೆದ್ರು. ಅಂದ್ರೆ ಭಗವಂತನ ಫರಿಸ್ತಾನ, ಸ್ವರ್ಗ ಅಂತ ಕನ್ನಡದಲ್ಲಿ ಬರೆದ್ರು. ಆ ಸ್ವರ್ಗ ಅನ್ನೋದು ಎಲ್ಲೋ ಮೇಲುಗಡೆ ಇದೆ ಅಂತಲ್ಲ, ಇಲ್ಲೇ ಈ ಕಲಿಯುಗ ಮುಗಿದ ಮೇಲೆ ಬರುವಂತ ಮುಂದಿನ ದಿನಗಳಲ್ಲಿ ನೀವೇ ಅಂತ ಸುಂದರವಾದ ಜೀವನವನ್ನ ಮಾಡ್ತೀರಿ. ಯಾಕಂದ್ರೆ ಈ ಪ್ರಕೃತಿ ಮತ್ತೆ ತಮೋ ಪ್ರಧಾನ, ಅತೀ ತಮೋ ಪ್ರಧಾನ ಆಗಿ ಪರಿವರ್ತನೆಗೊಂಡು ಈ ಪ್ರವಾಹ ಆಗಿ ಎಲ್ಲವೂ ಮುಗಿದ ಮೇಲೆ ಮತ್ತೆ ಸತೋ ಪ್ರಧಾನಕ್ಕೆ ತಿರುಗಿಕೊಳ್ಳುತ್ತೆ. ಹೆಂಗೆ ರಾತ್ರಿ ಮುಗಿದ ಮೇಲೆ, ಗಾಢವಾದ ಕತ್ತಲು ಮುಗಿದ ಮೇಲೆ ಬೆಳಗಿನ ಸೂರ್ಯ ಉದಯ ಆದಾಗ ಮತ್ತೆ ಹೆಂಗೆ ಆ ಒಂಬಣ್ಣದ ಬೆಳಕು ಇಡೀ ಜಗತ್ತನ್ನು ಆವರಿಸಿಕೊಳ್ಳುತ್ತೆ, ಹಾಗೆ ಈ ಜಗತ್ತಿನಲ್ಲಿ ಸತೋ ಪ್ರಧಾನ ಪ್ರಕೃತಿಯಾಗಿ ಹೊರಹೊಮ್ಮತ್ತೆ. ಅಷ್ಟು ಪ್ರಕೃತಿ ನೀರು ಕೂಡ ಅಮೃತ ಕುಡ್ದಂಗಿರುತ್ತೆ. ನಿಮಗೆ ಆಯುಷ್ಯ ಕೂಡ ನಿಮ್ದು 150 ವರ್ಷ 125 ವರ್ಷ ಆಯುಷ್ಯ ಕೂಡ ಅಲ್ಲಿ ಯಾರಿಗೂ ಒಂದು ದಿನ ಮುಂಚೆ ಸಾಯೋದಿಲ್ಲ, ಅಷ್ಟು ಪರ್ಫೆಕ್ಟ್ ಆಗಿ ನಿಗದಿತವಾಗಿರುತ್ತೆ. ಅಲ್ಲಿ ನಿಮ್ಗೆ ಯಾವುದಕ್ಕೂ ಚಿಂತೆ ಅನ್ನೋದಿಲ್ಲ, ಬರೀ ಎಂಟರ್ಟೈನ್ಮೆಂಟ್ ಅಷ್ಟೇ ಇರುತ್ತೆ. ಆದರೆ ಅಷ್ಟೆಲ್ಲ 2500 ವರ್ಷದ ಆ ಅನುಭವ, ಸುಂದರವಾದ ಅನುಭವಗಳು ನೀವು ಮಾಡಬೇಕು ಅಂತ, ಜೀವನ ಕಳಿಬೇಕು ಅಂದರೆ ಈ ಸಮಯದಲ್ಲಿ ಸ್ವಲ್ಪ ಈ ತಮೋ ಪ್ರಧಾನ ಎಂಟರ್ಟೈನ್ಮೆಂಟನ್ನು ಕಡಿಮೆ ಮಾಡಿಕೊಳ್ಳಿ. ತಮೋ ಪ್ರಧಾನದ ಸಂಪಾದನೆಯ ಬಗ್ಗೆ ಒಂದಷ್ಟು ಮೋಹವನ್ನು ಬಿಟ್ಕೊಳ್ಳಿ. ಈ ಶರೀರದ ಬಗ್ಗೆ ಅಷ್ಟೊಂದು ಕಾಳಜಿ ತೋರಿಸ್ಕೊಂಡು ನೀವು ಲಕ್ಷ ಸಂಪಾದನೆ ಮಾಡಿ ಇಟ್ಕೊಂಡ್ರೆ ಇದಿನ್ನೇನು ಉಳಿಯೋದಿಲ್ಲ, ಮಣ್ಣಲ್ಲಿ ಮಣ್ಣಾಗತ್ತೆ. ಇರೋದ್ರೊಳಗಡೆ ಇದರಿಂದ ಉಪಯೋಗ ತೆಗಿರಿ. ಇರೋದ್ರೊಳಗಡೆ ಒಳ್ಳೆ 4 ಮಾತು ಕೇಳಿ ಪರಮಾತ್ಮ ಕಲಿಸುವ ಈ ರಾಜಯೋಗವನ್ನು ಅಭ್ಯಾಸ ಮಾಡಿ ಆತ್ಮದ ಅನುಭೂತಿಯನ್ನು ಮಾಡಿಕೊಂಡು ಈ ಶರೀರದಿಂದ ನೀವೇ ಇಚ್ಛಾಮರಣೆಗಳಾಗಿ ಶರೀರವನ್ನು ಬಿಡುವಂಥ, ಮತ್ತು ಯಾವಾಗ ಬೇಕಾದರೂ ಶರೀರದೊಳಗಡೆ ಬರ್ಬೋದು ಹೋಗ್ಬೋದು ಅಂತ ಫರಿಸ್ತಾ ಯೋಗವನ್ನು ನೀವು ಅಭ್ಯಾಸ ಮಾಡಿ ಅಂತಿಮದಲ್ಲಿ ಇದು ತುಂಬ ಉಪಯೋಗಕ್ಕೆ ಬರುತ್ತೆ ನಿಮಗೆ ಅಂತ ಕಲಿಸ್ಕೊಡ್ತಾರೆ. ಅದಕ್ಕಾಗಿಯೇ ಬರೀ ಇದು ಕೇಳೋದಲ್ಲ, ಅನುಭವ ಮಾಡೋದಿದೆ ಮತ್ತು ಬಹಳ ಸರಳ ಇದೆ. ಆ ಸರಳವಾಗಿರುವ ಯೋಗ ಮಾಡೋದು ಹೆಂಗೆ ಅಂತ ಈಗ ಒಂದು 5 ನಿಮಿಷ ನಾವು ಪ್ರಾಕ್ಟೀಸ್ ಮಾಡೋಣ. ಇದಾದ ಮೇಲೆ ಮತ್ತೆ ಮುಂದಿನ ಕ್ಲಾಸನ್ನು ನಾಳೆ ದಿನ ನಾವು ನೋಡೋಣ. ಅಚ್ಚಾ, ಓಂ ಶಾಂತಿ. ಎಷ್ಟಾಯ್ತು ಟೈಮು? ನಾಳೆ ದಿನ ಗುರುವಾರ ಇದೆ, ಸದ್ಗುರುವಾರ. ಸಾಧ್ಯವಾದರೆ ನೀವು ಬೆಳಗ್ಗೆ ಬರ್ತೀನಿ, ಒಂದು ಕ್ಲಾಸ್ ಕೇಳ್ತೀವಿ ಅಂತಂದರೆ ಬೆಳಗ್ಗೆ ಒಂದು ಕ್ಲಾಸ್ ಮಾಡಿ ರಾತ್ರಿ ಮಾಡೋಣ. ಇಲ್ಲ ನಮಗೆ ಈ ಟೈಮಿಗೆ ಮಾತ್ರ ಸೂಟ್ ಆಗುತ್ತೆ ಅನ್ನೋರೆ ಇದೇ ಟೈಮಿಗೆ ಸಾಕು, ಒಂದೇ ಕ್ಲಾಸ್ ಆದರೂ ಪರವಾಗಿಲ್ಲ, ಈ ಟೈಮಲ್ಲಿ ಒಂದು ಮಾಡಿ ಮಂಗಳಾರತಿ ಮಾಡೋಣ ಅಂದರೆ ಈ ಟೈಮಲ್ಲಿ ಅಷ್ಟೇ ಇಟ್ಕೊಳ್ಳೋಣ. ಹೆಂಗೂ ಇರ್ತೀನಿ ನಾನು, ಉಪಯೋಗ ಮಾಡ್ಕೊಳ್ಳೋಣ ಅಂದರೆ ಬೆಳಗ್ಗೆ ನೀವೆಲ್ಲರೂ, ನೀವು 6 ಗಂಟೆಗೆ ಬಂದರೂ ರೆಡಿ, 5 ಗಂಟೆಗೆ ಬಂದರೂ ರೆಡಿ, 7 ಗಂಟೆಗೆ ಬಂದರೂ ರೆಡಿ. ಇನ್ನೊಂದು ಕ್ಲಾಸ್ ಎಕ್ಸ್ಟ್ರಾ ಬೆಳಗ್ಗೆ ಒಂದು ಮಾಡಿಕೊಂಡು ಮತ್ತೆ ರಾತ್ರಿ ಬರ್ತೀವಿ ಅಂದರೆ, ಇಲ್ಲ ಮುಂಜಾನೆ ಬಂದು ಮತ್ತೆ ರಾತ್ರಿ ಬರಲ್ಲ ನಂಗಿದ್ರೆ ಬೇಡ, ಮುಂಜಾನೆಯೂ ಬರ್ತೀವಿ ರಾತ್ರಿ ಬರ್ತೀವಿ ಅಂದರೆ ಮಾತ್ರ ಬೆಳಗ್ಗೆ ಒಂದು ಕ್ಲಾಸ್ ಇಟ್ಕೊಳ್ಳೋಣ. ಇಲ್ಲ ರಾತ್ರಿ ಇವತ್ತು ಹೆಂಗೆ ಮಾಡಿದ್ವಿ ಇಷ್ಟೇ, ಇನ್ನೊಂದು ಕ್ಲಾಸ್ ನಾಳೆ ಮಾಡಿಬಿಡೋಣ ಅಂದರೆ ಇಷ್ಟೇ ಮಾಡೋಣ. ಬೆಳಗ್ಗೆ ಬರೋಕ್ಕೆ ಆಗತ್ತೆ ಅನ್ನೋರು ಮಾತ್ರ ಕೈ ಎತ್ತಿ, ಎಷ್ಟೊತ್ತಿಗೆ ಆಗುತ್ತೆ ಅದನ್ನು ಆಮೇಲೆ ಟೈಮಿಂಗ್ ನೋಡೋಣ. ಒಬ್ಬರು ಅನ್ನೋರು, 2, 3 ಜನ, 3 ಜನ, 33 ಕೋಟಿ ಒಳಗಡೆ 3 ಜನ. ಇಷ್ಟೊತ್ತಿನ ತನಕ ಹೇಳಿದ್ದೇನು ನಾನು? ಇಷ್ಟೊತ್ತಿನ ತನಕ ಹೇಳಿದ್ದೇನು? ಕ್ಲಾಸ್ ಏನು ಮಾಡಲ್ಲ, ಹೆದರ್ಕೋಬೇಡಿ, ಬೆಳಿಗ್ಗೆ ಕ್ಲಾಸ್ ಇರಲ್ಲ. ಕೇಳಿದ್ದೆ ನಾನು ಅಷ್ಟೇ ಸುಮ್ಮನೆ. ಎಲ್ಲಿದೆ ನಾವು ಅಂತ, ಏನು ಮಾಡ್ತಿದ್ದೀವಿ ಹೇಳಿ, ಏನಾಗೋದಿದೆ ಹೇಳಿ? ಒಂದು ದಿನ 1 ತಾಸು ಟೈಮ್ ಕೊಡೋಕೆ ನಮ್ಮ ಹತ್ರ ಇಲ್ಲ. ಯಾಕಂದರೆ ನಮಗೆ ನಾವು ಲಾಕ್ ಮಾಡ್ಕೊಂಡಿದ್ದೀವಿ ಅಷ್ಟೇ.
ನಾಳೆ ಕರೋನಾ ಬಂತು ಅಂದ್ರೆ ಯಾವುದೂ ಇಲ್ಲ, ಉದ್ಯೋಗ ಇಲ್ಲ, ವ್ಯಾಪಾರ ಇಲ್ಲ, ಸಂಪಾದನೆ ಇಲ್ಲ, ಮನೆ ಇಲ್ಲ, ಮಕ್ಕಳಿಲ್ಲ, ಏನೂ ಇಲ್ಲ. ಇವತ್ತು ತಗೊಂಡೋಗಿ ಬೆಡ್ ಮೇಲೆ ಹಾಕಿದ್ರೆ 13 ದಿನ ಕ್ವಾರಂಟೈನ್ ಹಾಕಿದ್ರೆ ಸುಮ್ಮನೆ ಬಿದ್ದಿರ್ತೀವಲ್ಲ ಅಷ್ಟೇ. ಹೊರಗೆ ನೋಡ್ತೀನಿ ಅಂದ್ರೆ ಬಿಡಲ್ಲ, ಮಾತಾಡಿಸ್ತೀನಿ ಅಂದ್ರೆ ಬಿಡಲ್ಲ. ಮತ್ತೆ ಹಂಗೆ ಕ್ವಾರಂಟೈನ್ ಮಾಡಿನೇ ನಾವು ಯೋಗ ಕಲಿಸ್ಬೇಕು ಅಂದ್ರೆ ಮತ್ತೆ ಹಂಗೆ ಮಾಡ್ತೀವಿ. ಇಲ್ಲ ನೀವಾಗಿ ಟೈಮ್ ಕೊಡ್ತೀವಿ ಅಂದರೆ ಮತ್ತೆ ಆ ಥರ ಮಾಡೋಣ. ಕ್ವಾರಂಟೈನ್ ಆದಮೇಲೆ ಯೋಗ ಕಲಿಯಾರ, ಅಷ್ಟರೊಳಗಡೆ ಟೈಮ್ ಮಾಡ್ಕೊಳ್ಬೇಕಲ್ಲ. ಮಾಡ್ಕೊತೀರಿ, ಮಾಡ್ಕೊಳ್ಳಿ. ಯಾಕಂದರೆ ಇನ್ನು ಮುಂದೆ ಸಮಯ ಇಲ್ಲ ಭಾಳ. ಇಷ್ಟು ಶಾಂತವಾಗಿ ನಾವು ಕೂತ್ಕೊಂಡು ಕೇಳ್ತಿದ್ದೀವಿ ಅಂದರೆ ಎಷ್ಟೋ ಜನ್ಮದ ಪುಣ್ಯದ ಫಲ ಇವತ್ತು ನಮಗೆ ಸಿಕ್ಕಿದೆ ಅಷ್ಟೆ. ವಾತಾವರಣ ಇಷ್ಟಿನ್ನೂ ಶಾಂತವಾಗಿದೆ. ಹೊಟ್ಟೆ ತುಂಬ ಹಸಿವಾದಷ್ಟು 3 ಹೊತ್ತಿಗೆ ಊಟ ಸಿಗ್ತಾ ಇದೆ. ಕುಡಿಲಿಕ್ಕೆ ದಾಹ ಆದರೆ ಇಂಥ ಬೇಸಿಗೆಯಲ್ಲಿ ಒಂದಷ್ಟು ನೀರು ಸಿಗ್ತಾ ಇದೆ. ಉಸಿರಾಡಲಿಕ್ಕೆ ಒಳ್ಳೆ ಗಾಳಿ ಸಿಗ್ತಾ ಇದೆ. ಹಿಂಗೆ ಮುಟ್ಟಿದರೂ ರೋಗ ಬರುವಂಥ ದಿನಗಳು ನೋಡಿದರೂ ಕೂಡ ಇನ್ನೂ ನಮ್ಮದು ಮೋಹ ಕಡಿಮೆ ಆಗಲಿಲ್ಲ, ಬಡದಾಟ ಕಡಿಮೆ ಆಗಲಿಲ್ಲ, ಕಾರಣ ಕಡಿಮೆ ಆಗಲಿಲ್ಲ, ಕತೆ ಹೇಳೋದು ಇನ್ನೂ ಬಿಟ್ಟಿಲ್ಲ ನಾವು ಅಂದರೆ ಇನ್ನು ಯಾವಾಗ ಪರಮಾತ್ಮನಿಗೆ ಟೈಮ್ ಕೊಡ್ತೀರಿ? ನಮಗಲ್ಲ, ಅಕ್ಕವರಿಗೆಲ್ಲ, ಯಾರಿಗಲ್ಲ, ಪರಮಾತ್ಮನಿಗೆಲ್ಲದ ಟೈಮ್. ನಿಮ್ಮ ಆತ್ಮ ಕಲ್ಯಾಣಕ್ಕೆ ಟೈಮ್ ಕೊಡಿ. ನೀವು ಕಾರಣ ಕೊಟ್ಟು ಏನೇ ಮಾಡಕ್ಕೆ ಹೋಗ್ತಿರಲ್ಲ, ಅದೆಲ್ಲ ಬರೀ ಶರೀರಕ್ಕಾಯಿತು. ನೀವು ಊಟ ಮಾಡೋದು ಶರೀರಕ್ಕೆ, ಬಟ್ಟೆ ಹಾಕ್ಕೊಳ್ಳೋದು ಶರೀರಕ್ಕೆ, ಸಂಬಂಧಗಳಿರೋದು ಶರೀರದ ಸಹಯೋಗಕ್ಕೆ, ಸಂಪಾದನೆ ಮಾಡೋದು ನಾಳೆ ನೀವು ಬಿದ್ದರೆ ಏನಾದರೂ ಆದರೆ ತೋರಿಸ್ಲಿಕ್ಕೆ, ಹಬ್ಬಬ್ಬ ಅಂದ್ರೆ ಒಂದು ಮನೆ ಕಟ್ಟಲಿಕ್ಕೆ, ಕಾರಲ್ಲಿ ತಿರುಗಾಡಲಿಕ್ಕೆ. ಶರೀರದ ಸೌಕರ್ಯಕ್ಕಾಗಿ ಇಷ್ಟೆಲ್ಲ ಮಾಡ್ತಾ ಇದೀವಿ. 24 ಗಂಟೆ ಇಷ್ಟೂ ವರ್ಷಗಳ ಕಾಲ, ಇಷ್ಟೂ ಜನ್ಮಗಳ ಕಾಲ ಕೊಟ್ಟಿವಿ. ಪರಮಾತ್ಮ ಬಂದು ಆತ್ಮ ಕಲ್ಯಾಣ ಮಾಡ್ತೀನಿ, ಮುಕ್ತರನ್ನಾಗಿ ಮಾಡ್ತೀನಿ, ಜೀವನ್ಮುಕ್ತಿ ಕೊಡ್ತೀನಿ, ದಿವ್ಯ ಜನ್ಮಗಳನ್ನು ಕೊಡ್ತೀನಿ, ಸ್ವರ್ಗ ಸಮಾನವಾದ ಜೀವನವನ್ನು ಕೊಡ್ತೀನಿ, ಆತ್ಮದ ಕಡೆ ಒಂದಷ್ಟು ಗಮನ ಕೊಡಿ ಅಂತ ಇವಾಗ ಲಾಸ್ಟಲ್ಲಿ ಬಂದು ಹೇಳಿದ್ರು. ಅದು ನಮ್ಮ ಕಿವಿಗೆ ಬಿದ್ದಿರೋದೇ 80 ವರ್ಷ ಆದಮೇಲೆ. ಇವಾಗೂ ನಾವು ಇನ್ನೂ ಕಣ್ಣು ತೆರಿತಾ ಇಲ್ಲ ಅಂದರೆ ಇದಕ್ಕೆ ನೇರ ಹೊಣೆ ಪರಮಾತ್ಮ ಅಂತೂ ಖಂಡಿತ ಅಲ್ಲ, ನಾವೇ ಆಗಿರ್ತೀವಿ. ಅದಕ್ಕೆ ದಯವಿಟ್ಟು ಇವತ್ತು ನಿಮಗೆ ಅರ್ಥ ಆಗಿದೆಯೋ ಆಗಿಲ್ವೋ, ಇದ್ರ ಮೇಲೆ ನಿಮಗೆ ನಂಬಿಕೆ ಬಂದಿದೆಯೋ ಬಂದಿಲ್ವೋ, ಪರಮಾತ್ಮನ ಪಾಠ ಇನ್ನು ಮುಗೀತು ಅಂತಲೇ ಅಂದ್ಕೊಳ್ಳಿ. ಇನ್ನು ಪ್ರಕೃತಿ ಪಾಠ ಚಾಲು ಮಾಡುತ್ತೆ. ಪ್ರಕೃತಿ ಕಾಯ್ತಾ ಇದೆ, ಭಗವಂತ ನಿನ್ನ ಸಲುವಾಗಿ ಸುಮ್ಮನೆ ಇದೀನಿ, ಇವ್ರನ್ನೆಲ್ಲ ಒಂದು ಕೈ ನೋಡ್ಕೊಂತೀನಿ, ಬಿಟ್ಟು ಬಿಡು ನನಗೆ ಅಂತ ಹೇಳ್ತಾ ಇದೆ ಅದು. ಇವ್ರು ನೀನು ಹಿಂಗೆ ಹೇಳಿದ್ರೆ ಕೇಳಲ್ಲ. ಇವರು ಸೈಲೆಂಟ್ ಆಗಿ ಬಂದು ಯಾರ್ದೋ ಬ್ರಹ್ಮನ ಶರೀರದೊಳಗಡೆ ಎಲ್ಲೋ ಗುಪ್ತವಾಗಿ ಕೂತ್ಕೊಂಡು ಯಾರನ್ನೋ 4 ಜನ ಅಕ್ಕಂದ್ರನ್ನ ಇಟ್ಕೊಂಡು ಬನ್ನಿ ಮಕ್ಕಳೇ ಬನ್ನಿ ಮಕ್ಕಳೇ, ಇವ್ರು ಹಿಂಗೆ ಬರ್ತಾರೇನ? ಸ್ವಲ್ಪ ನೀನು ಸೈಡ್ ಸರ್ದು ನೋಡ, ನಾನು ಕ್ಲಾಸ್ ತಗೊಳ್ತೀನಿ, ಹೆಂಗೆ ತಗೊಳ್ತೀನಿ ಗೊತ್ತು. ಕರೋನಾ ಹಿಂಗೆ ಬಂದೋಗಿದ್ದೇ ಸುಮ್ಮನೆ ಜಲಕ್ಕೆ ಕೊಟ್ಟು ಹೋಗಿರೋದು, ಇವರನ್ನು ಸರಿ ಮಾಡೋದು ಹೆಂಗೆ ಅಂತ. ಅವತ್ತು ಈರುಳ್ಳಿ ಬೆಳ್ಳುಳ್ಳಿ ಮುಟ್ಟಬೇಡಿ ಅಂದರೆ ಅಕ್ಕವ್ರಿಲ್ಲಿ ಏನಕ್ಕವ್ರೆ ಸೆಂಟ್ರಿಗೆ ಹೋಗ್ಬಿಟ್ರೆ ಈರುಳ್ಳಿ ತಿನ್ಬೇಡ ಅಂತಾರೆ, ಬೆಳ್ಳುಳ್ಳಿ ತಿನ್ಬೇಡದಂತೆ, ಹೊರಗಡೆ ತಿನ್ನಬಾರ್ದಂತೆ, ಏನು ಇವ್ರೇನು ದೊಡ್ಡ ಸಾಧನೆ ಮಾಡಿಬಿಡ್ತಾರೆ. ಏನಾಗೋದೈತದ್ರಿ? ಕರೋನಾ ಟೈಮಲ್ಲಿ ಹೋಗ್ರಿ ಹೊರಗೂಟ ಮಾಡ್ರಿ ಅಂದರೆ ಬೇಡ ಬೇಡ ಬೇಡ. ಇದನ್ನು ಭಗವಂತ ಅವತ್ತೇ ನಮಗೆ ಮುಂದೆ ಏನು ಬರುತ್ತೋ ಅದನ್ನ ಇವತ್ತೇ ಬಿಡ್ರಿ ಅಂತ ಹೇಳಿ ಕಳಿಸಿದ್ದಷ್ಟೇ. ಕರೋನಾ ಟೈಮಲ್ಲಿ ಹೋಗ್ಬೇಕು, ಹೊರಗಡೆ ತಿನ್ಬೇಕು. ಅವತ್ತು ಸ್ವಂತ ಹೆಂಡತಿ ಮಾಡ್ಕೊಂಡು ಬಂದು ಕೊಟ್ಟರು ಬೇಡ ಅಂದಿವಿ. ಅವತ್ತು ಪಾಸಿಟಿವ್ ಇದ್ರೆ ಬಂದು ಊಟ ಮಾಡಿವಿ ನಾವು. ಅಂದರೆ ಅಷ್ಟು ಸೂಕ್ಷ್ಮ ಬರೋದಿದೆ ಇನ್ನು ಮುಂದಿನ ದಿನಗಳಲ್ಲಿ. ಹೊರಗಡೆ ತಿನ್ನಬೇಡಿ ಅಂತ ಹೇಳೋದೇನು ದೊಡ್ಡ ಸಾಧನೆ ಅಲ್ಲ ಇದು. ಈರುಳ್ಳಿ ಬಿಡೋದೇನು ದೊಡ್ಡ ಸಾಧನೆ ಅಷ್ಟೇ ಅಲ್ಲ, ಇದೇನು ದೊಡ್ಡ ಸಿದ್ಧಿ ಅಲ್ಲ. ಈ ಧರ್ಮದಲ್ಲಿ ಅಷ್ಟಲ್ಲ, ಎಲ್ಲ ಧರ್ಮದಲ್ಲಿ ಒಂದಷ್ಟು ಏನೋ ಮಾಡ್ತೀವಿ ಅಂತ. ಈಗ ನಿಮ್ಗೊಂದು ಯಾವುದೋ ವ್ರತ ಮಾಡಿ ಅಂತ ಹೇಳ್ತಾರೆ. ಅಕ್ಕಂದ್ರಿದ್ರಪ್ಪ ಅಂದ್ರೆ ನೀವು ಯಾವುದೋ ಒಂದು ಶಿವರಾತ್ರಿ ಬಂತು, ಮಹಾರಾತ್ರಿ ಬಂತು, ಅಥವಾ ಮಹಾನವಮಿಯಲ್ಲಿ ಯಾವುದೋ ಒಂದು ವ್ರತ ಮಾಡ್ತೀರಿ ಅಂದರೆ ಒಂದು ಉಪವಾಸ ಮಾಡ್ತೀರಿ, ಒಂದು ಪೂಜೆ ಮಾಡ್ತೀರಿ. ನೀವೇನು ಹೇಳ್ತೀರಿ? ನಾ ಪೂಜೆ ಮಾಡೋವರೆಗೂ ಒಂದು ತೊಟ್ಟು ನೀರು ಹಾಕಲ್ಲ ರೀ, ಶಿವರಾತ್ರಿ ಶಿವನ ದೇವಸ್ಥಾನಕ್ಕೆ ಹೋಗೋವರೆಗೂ ಕೂಡ ನಾನು ಏನು ಊಟ ಮಾಡಲ್ಲ ರೀ ಅಂತ ಹೇಳ್ತೀವಿ. ಯಾಕೆ ಅಂದ್ರೆ ನಮ್ಮ ಮನಸ್ಸೊಳಗಡೆ ಆ ಭಗವಂತನ ನೆನಪು, ಆ ಕಡೆ ನಮ್ಮ ಗಮನ ಇರಬೇಕು. ಅಂದರೆ ಒಂದಷ್ಟು ಏನಾದರೂ ನಿಯಮ ಹಾಕ್ಕೊಂಡಿದ್ರೆ ನಾವು ಜಾಗೃತರಾಗಿರ್ತೀವಿ. ಉಳಿದ ದಿನಕ್ಕಿಂತ ವಿಶೇಷವಾಗಿ ಗಮನ ಕೊಡ್ತೀವಿ ನಾವು. ಎಲ್ಲ ದಿನ ತಿಂದಂಗೆ ತಿನ್ನೋದು, ಎಲ್ಲ ದಿನ ಕುಡ್ದಂಗೆ ಕುಡಿಯೋದು, ಸುಮ್ಮನೆ ದೇವಸ್ಥಾನಕ್ಕೆ ಹೋಗೋದು, ಉಪವಾಸ ಮಾಡ್ತೀನಿ, ಜಾಗರಣೆ ಮಾಡ್ತೀನಿ ಅಂದರೆ ಚೆನ್ನಾಗಿರುತ್ತೆ? ಶಿವರಾತ್ರಿ ದಿನನೇ ಬೇರೆ, ಬೇರೆ ದಿನಗಳೇ ಬೇರೆ ಅಂತ ಗೊತ್ತಾಗದೆ ಯಾವುದರಿಂದ ಒಂದು ಉಪವಾಸ, ಒಂದು ಜಾಗರಣೆ ಅಂತ ಇದ್ದದಕ್ಕೆ ನಿಯಮ. ಹಾಗೆ ಎಲ್ಲರ ಜೊತೆಗೆ ನೀವು ತಿನ್ನಕ್ಕೆ ಬಿಟ್ಬಿಟ್ಟಿದ್ರು ಬಾಬಾ ಅಂತಂದರೆ ಹೆಂಗರ ಬಾ, ಹೆಂಗರ ತಿನ್ನು, ಹೆಂಗರ ಕುಡಿ ಅಂದರೆ ಮತ್ತು ಇದನ್ನು ಕಲಿಸ್ಬೇಕು ಅಂದರೆ ಇದು ಗಮನ ಹೋಗಂದ್ರೆ ಹೆಂಗೆ ಹೋಗುತ್ತೆ? ಅವ್ರಿಗಿಂತ ವಿಶೇಷ ಆತ್ಮರಂತ ನಿಮಗೆ ಅನಿಸಿಲ್ಲ ಅಂದರೆ ನಾಳೆ ನಿಮ್ಮನ್ನು ಅವ್ರ ಎದುರಿಗೇನೆ ನಾನು ದೇವತೆಗಳನ್ನಾಗಿ ಮಾಡಬೇಕು, ನಿಮ್ಮನ್ನೇ ಸ್ವರ್ಗಕ್ಕೆ 21 ಜನ್ಮಕ್ಕೆ ಅಧಿಕಾರಿಗಳನ್ನಾಗಿ ಮಾಡಬೇಕು. ಅವತ್ತು ಅವ್ರು ನನಗೆ ಪ್ರಶ್ನೆ ಮಾಡ್ತಾರೆ, ನಾನು ನಿನ್ನ ಮಗ ಇದ್ದೀನಿ,
ಪರಮಾತ್ಮ ಇವ್ರನ್ನ ಯಾಕೆ ನೀನು ಸೆಲೆಕ್ಟ್ ಮಾಡ್ಕೊಂಡೆ ಸತ್ಯುಗ ತ್ರೇತಾಯುಗಕ್ಕೆ, ಇವ್ರನ್ನ ಯಾಕೆ ಮಾಡ್ತಾ ಇದೀಯ ನಮ್ಮನ್ನ ಬಿಟ್ಟು ಅಂತ ಕೇಳಿದ್ರೆ ಏನ್ ತೋರಿಸ್ಬೇಕು ಬಾಬಾ? ಇಲ್ಲ, ಅವ್ರು ಬಂದು ಆತ್ಮ ಜಾಗೃತಿ ಮಾಡ್ಕೊಂಡ್ಬಿಟ್ಟಿದ್ರು, ಅದಕ್ಕೆ ಅವ್ರಿಗೆ ಕೊಟ್ಟಿನಿ ಅಂದ್ರೆ ಕಾಣಿಸುತ್ತೇನದು? ನೀನು ಅವತ್ತು ಅಲ್ಲಿ ಮಿರ್ಚಿ ವಾಸನೆ ಬಂದ ತಕ್ಷಣ ಮಿರ್ಚಿ ಕಡೆಗೆ ಓಡೋದೆ, ಮನೆಯೊಳಗೆ ಬೇಡ ಅಂತಾರಂತ ಮಾಡ್ಕೊಂಡು ತಿಂದೆ. ಆದ್ರೆ ಒಂದು ನಿಯಮ ಎಷ್ಟು ಕೊಟ್ಟಿದ್ದೆ ನಾನೇನು, ಒಂದು ಈರುಳ್ಳಿ ಬೆಳ್ಳುಳ್ಳಿ ಏನು ದೊಡ್ಡ ಅಟೋಮ್ ಬಾಂಬ್ ಏನು ಅದೇನು, ಅವೆರಡು ಬಿಟ್ಟರೆ ಬದುಕಕ್ಕಾಗಲ್ವ ಜೀವನದಲ್ಲಿ? ಸುಮ್ಮನೆ ಒಂದು ನಿಯಮ ಇರಲಿ ಅಂತ ಸಣ್ಣದಿದು, ಇಷ್ಟರಲ್ಲೇ ಫೇಲ್ ಆಗಿಬಿಟ್ರೆ ಅಷ್ಟು ಜನ. ಇನ್ನು ದೊಡ್ಡದೇನೋ ಕೊಟ್ಟೇ ಇಲ್ಲ ನಾನು, ಸುಮ್ಮನೆ ಒಂದು ಈರುಳ್ಳಿ ಬೆಳ್ಳುಳ್ಳಿ ಒಳಗೆ ಇಷ್ಟು ಜನ ಫೇಲ್ ಆಗ್ಯಾರ, ಇಷ್ಟು ಜನ ಪಾಸ್ ಆಗ್ಯಾರ. ನಾನೇನು ಮಾಡಲಿ, ಇವ್ರು ಫಸ್ಟ್ ಗ್ರೇಡ್ ಇವ್ರು ಸೆಕೆಂಡ್ ಗ್ರೇಡ್ ಅಷ್ಟೇ. ಇದ್ರೊಳಗಡೆ ಹೊರಗಿರೋದು ಬೇಡಕತ್ತೆ, ಇದ್ರೊಳಗಡೆನೆ ಜಲ್ದಿ ಹಿಡಿಬೇಕಂದ್ರೆ ಹೆಂಗೆ ಹಿಡಿಬೇಕು? ಎಲ್ರಿಗೂ ಫಸ್ಟ್ ನಂಬರ್ ಕೊಡೋಕ್ಕಾಗತ್ತೆ? 100ಕ್ಕೆ 100 ಎಲ್ರಿಗೂ ಕೊಟ್ಬಿಟ್ರೆ ಎಲ್ಲರೂ ರ್ಯಾಂಕ್ ಬಂದ್ರೆ ಅದಕ್ಕೇನು ಅರ್ಥ ಇರುತ್ತೆ? ಎಲ್ಲರೂ 10 ಜನ ಕರೆಕ್ಟಾಗಿ ಬರೆದ್ರು ಸರ್ ಏನು ಮಾಡ್ತಾರೆ? ಇಲ್ರಿ ಸರ್ ಇವ್ನು ರೈಟಿಂಗ್ ಸ್ವಲ್ಪ ಜಾಸ್ತಿ ಐತ್ರಿ, 1 ಮಾರ್ಕ್ಸ್ ಕೊಟ್ಟು ಇವ್ನು ಫಸ್ಟ್ ಮಾಡಣ್ರಿ, ಇವ್ನು ಸೆಕೆಂಡ್ ಮಾಡಣ್ರಿ ಅಂತೀರಿ. ಉತ್ತರ ಎಲ್ರದ್ದು ಕರೆಕ್ಟೇ, ಆದರೆ ರೈಟಿಂಗ್ ಸ್ವಲ್ಪ ಚೆನ್ನಾಗಿತ್ತು ಅಂದ್ರೆ ಇವನಿಗೆ ಏನಾಗ್ಬಿಡ್ತು, ಮಾರ್ಕ್ಸ್ ಬಂತಲ್ಲಿ. ಹಾಗೆ ಧಾರಣೆ ಇಟ್ಟಿರೋದು ಯಾಕೆ ಅಂದ್ರೆ ಅಲ್ಲಿ ಪೋಸ್ಟ್ಗಳದಾವೆ. ರಾಜ ಇದ್ದಾನೆ, ಪ್ರಜಾ ಇದ್ದಾನೆ, ದೊಡ್ಡ ಪ್ರಜಾ ಇದ್ದಾನೆ, ಸಣ್ಣ ಪ್ರಜಾ ಇದ್ದಾನೆ, ದಾಸಿ ಇದ್ದಾರೆ. ಅಲ್ಲೂ ಮತ್ತೆ ಬರೀ ರಾಜ ಇದ್ಬಿಟ್ರೆ ಆಗುತ್ತಾ? ಸೇವಕರು ಬೇಡವಾ ಅಲ್ಲಿ ಕೆಲಸಕ್ಕೆ? ಮತ್ತೆ ಹೆಂಗ್ ಅಪಾಯಿಂಟ್ ಮಾಡ್ಬೇಕಲ್ಲ, ಈ ಸೇವೆ ಕೊಡ್ಬೇಕಲ್ಲ. ಅದಕ್ಕೆ ಸ್ವಲ್ಪ ಜಲ್ದಿ ಹಿಡಿಯೋ ಸಲುವಾಗಿ ಇವೆಲ್ಲ ನಿಯಮಗಳು ಹಾಕಿನೇ ಬಿಟ್ರೆ ಇದರಿಂದ ಏನು ಆಗಬೇಕಾಗಿಲ್ಲ. ಒಳಗಡೆ ಅಂತರಾತ್ಮವನ್ನು ಎಷ್ಟು ಅವರ ಆತ್ಮದ ಸ್ಮೃತಿಯಲ್ಲಿದ್ದ ಪರಮಾತ್ಮನ ನೆನಪು ಮಾಡ್ತಾರೆ ಅನ್ನೋದ್ರ ಮೇಲೇ ಪದವಿ ಇರುತ್ತೆ ನಿಜ. ಆದರೆ ಮಿನಿಮಮ್ ಸಣ್ಣ ಸಣ್ಣ ಒಂದು ಸಂಪ್ರದಾಯಗಳನ್ನ, ಒಂದು ಸಣ್ಣ ನಿಯಮವನ್ನೇ ಫಾಲೋ ಮಾಡೋಕ್ಕಾಗಿಲ್ಲ ಅಂತಂದರೆ ಇವರು ದೊಡ್ಡದೇನು ಪಾಸ್ ಆಗ್ತಾರೆ. ಜಗತ್ತಿನವ್ರು ಇವ್ರು ಏನು ಮಾಡ್ಯಾರಂತ ಇವ್ರಿಗೆ ಕೊಡಬೇಕು, ಇವ್ರೇನು ಬೇರೆ ಏನಂತ ನಿಮ್ಮನ್ನು ಬೇರೆ ನೋಡ್ಬೇಕಂದ್ರೆ ಸ್ವಲ್ಪ ಏನಾದರೂ ಬೇರೆ ಮಾಡ್ಬೇಕು. ನಾವು ನಮ್ಮನ್ನು ಬೇರೆ ಅಂತ ನೋಡ್ಬೇಕಂದ್ರೆ ಏನಾದರೂ ಬೇರೆ ಮಾಡಬೇಕಲ್ಲ. ನಾವು ಬೇರೆ ಏನಾದರೂ ಮಾಡಿದ್ರೆ ಏನಾದರೂ ಬೇರೆ ಆಗ್ತೀವಿ. ಅದಕ್ಕೆ ಸಣ್ಣ ಸಣ್ಣ ನಿಯಮಗಳು ಇಟ್ಟಿದ್ದಾರೆ ಬಿಟ್ಟರೆ ಇದು ದೊಡ್ಡದಲ್ಲ. ಆಮೇಲೆ ಇದರ ಅಭ್ಯಾಸನೂ ಕೂಡ ಯಾಕೆ ಅಂದರೆ ಅಂತಿಮದಲ್ಲಿ ನಿಮಗೆ ಗೊತ್ತಾಗುತ್ತೆ. ಇವತ್ತು ಯಾವ ನಿಯಮಗಳು ಬ್ರಹ್ಮಕುಮಾರಿಸಲ್ಲಿದ್ದಾವೋ ಇದು ಇಡೀ ಜಗತ್ತೇ ಅಪ್ಲಿಕೇಬಲ್ ಮಾಡ್ಕೋಬೇಕಾಗತ್ತೆ ನಾಳೆ ದಿನ. ಆದರೆ ಇದು ಇನ್ನೂ ಜಗತ್ತಿಗೆ ಗೊತ್ತಿಲ್ಲ. ನಿಮಗೆ ಇವತ್ತೇ ಅಭ್ಯಾಸ ಮಾಡಿಸ್ತಾ ಇದ್ದೀನಿ ನಾನು ಅಂತ ನಿಯಮಗಳನ್ನು ಕೊಟ್ಟಿರು. ಅದಕ್ಕೆ ನಾವು ಕೂಡ ಮುಂದಿನ ದಿನಗಳಲ್ಲಿ ಅವೆಲ್ಲವೂ ಕೂಡ ಬರೋದಿದೆ. ಆ ಸಮಯಕ್ಕೆ ಇವತ್ತು ಪ್ರಿಪರೇಷನ್ ಮಾಡಿಕೊಳ್ಳೋದೇ ಈ ಬ್ರಹ್ಮಕುಮಾರಿಸ್ ಈಶ್ವರಿ ವಿಶ್ವವಿದ್ಯಾಲಯದ ಈ ಒಂದು ಜ್ಞಾನ ಆಗಿರ್ಬೋದು, ಯೋಗ ಆಗಿರ್ಬೋದು. ಅದಕ್ಕೆ ಬರೀ ಜ್ಞಾನ ಕೇಳೋದಲ್ಲ, ಇಲ್ಲಿ ಆತ್ಮದ ಸ್ವಸ್ವರೂಪವನ್ನು ಜಾಗೃತಿ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಎಲ್ಲ ಆತ್ಮರನ್ನು ನಾವೇ ಶರೀರದಿಂದ ಬಿಡಿಸ್ಬೇಕಾಗತ್ತೆ. ಶರೀರದಲ್ಲಿ ನರಳಾಡ್ತಾ ಇರ್ತಾರೆ. ಈ ಕಡೆ ಒಂದು ಕಡೆ ಶರೀರದ ಪಾತ್ರ ಮುಗಿದಿರೋದಿಲ್ಲ, ಇನ್ನೊಂದು ಕಡೆ ಅದನ್ನು ಬಿಟ್ಟು ಹೋಗೋಕ್ಕಾಗಕ್ಕಿಲ್ಲ. ಯಾಕಂದ್ರೆ ಅವ್ರಿಗೆ ವಿದ್ಯೆನೇ ಗೊತ್ತಿಲ್ಲ, ಎಲ್ಲಿ ಹೋಗಬೇಕು. ಇಲ್ಲಿ ತನಕ ಆತ್ಮ ಹೆಂಗೆ ಬಂತು ಅಂದರೆ ಪರಮಧಾಮದಿಂದ ಬಂತು. ಇಲ್ಲೆಲ್ಲರೂ ಕೋರ್ಸ್ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಕೋರ್ಸ್ ಆಗದೇ ಇರೋರು ಯಾರಾದರೂ ಇದ್ದರೆ 7 ದಿನ ಕೋರ್ಸ್ ಕೊಡ್ತಾರೆ ಬ್ರಹ್ಮಕುಮಾರಿಸಲ್ಲಿ. ಆ ಕೋರ್ಸನ್ನು ನಾನು ತೊಗೊಂಡೇ ಇಲ್ಲ, ಫಸ್ಟ್ ಇವತ್ತೇ ಬಂದಿರೋದನ್ನೋರು ಯಾರಾದರೂ ಇದ್ದೀರಾ? ಇಲ್ವಲ್ಲ, ಎಲ್ರಿಗೂ ಕೋರ್ಸ್ ಆಗಿದೆ. ಪರಮಧಾಮದಿಂದ ಆತ್ಮ ಬಂತು, ಅಲ್ಲಿಂದ ಇಲ್ಲಿ ತನಕ ನಿಮಗೆ ಯಾರು ಪರಮಾತ್ಮ ಬಂದು ಅಡ್ಡ ಬಂದು ಒಂದು ಜನ್ಮ ಬಿಟ್ಟ ತಕ್ಷಣ ನೆಕ್ಸ್ಟ್ ಈ ತಾಯಿ ಗರ್ಭದೊಳಗಡೆ ಹೋಗು, ನೆಕ್ಸ್ಟ್ ಈ ತಾಯಿ ಗರ್ಭದೊಳಗಡೆ ಹೋಗು ಅಂತ ಬಸ್ ಸ್ಟ್ಯಾಂಡಲ್ಲಿ ನಿಂತು ನಿಮಗೆ ಡೈರೆಕ್ಷನ್ ಕೊಟ್ಟಂಗೆ ಯಾರಾದರೂ ಕೊಟ್ರ? ಇಲ್ಲ. ಸಂಸ್ಕಾರ ಇತ್ತು. ಒಂದು ಶರೀರ ಬಿಟ್ಟ ತಕ್ಷಣ ಇನ್ನೊಂದು ತಾಯಿ ಗರ್ಭ, ಆ ಶರೀರ ಬಿಟ್ಟ ತಕ್ಷಣ ಮತ್ತೊಂದು ತಾಯಿ ಗರ್ಭ, ಹಿಂಗೆ ಬರ್ತಾ 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 ಈಗ ಲಾಸ್ಟ್ ಜನ್ಮಕ್ಕೆ ಬಂದು ನಿಂತ್ಕೊಂಡ್ಬಿಟ್ಟಿದೆ. ಲಾಸ್ಟ್ ಡಿಪೋದಲ್ಲಿ ಇದೆಯಾ ಈಗ. ಇಲ್ಲಿಂದ ಮುಂದಕ್ಕೆ ಗಾಡಿ ಹೋಗೋದು ಗೊತ್ತಿಲ್ಲ ಅದಕ್ಕೆ. ಇನ್ನೊಂದು ಗರ್ಭಕ್ಕೆ ಹೋಗ್ಬೇಕು ಅಂದ್ರೆ ಹೋಗ್ಬಿಡ್ಬೋದು, ಇನ್ನೊಂದು ಗರ್ಭ ಇಲ್ಲ ಈಗ. ಕೋಟ್ಯಾಂತರ ಆತ್ಮರು ಒಂದೇ ಸಲಕ್ಕೆ ಶರೀರ ಬಿಡ್ತಾರೆ. ಯಾವ ತಾಯಿ ಗರ್ಭದಲ್ಲಿ ಕೋಟ್ಯಾಂತರ ಆತ್ಮಗಳಿಗೆ ರೆಡಿ ಮಾಡೋಕ್ಕದೇನು ಮೆಷಿನ್ ಅಲ್ಲ. ಅವತ್ತು ಎಲ್ಲ ಆತ್ಮರು ಎಲ್ಲಿ ಹೋಗಬೇಕು ಅಂತ ಗೊತ್ತಿಲ್ಲದೆ ಒಳಗಡೆ ಒದ್ದಾಡ್ತಾರೆ. ಅರ್ಧ ಜನ ಹೊರಗಡೆ ಶರೀರ ಬಿಟ್ಟರು ಬಾಂಬ್ ಬ್ಲಾಸ್ಟ್ ಆಯಿತು, ಇನ್ನೊಂದಾಯ್ತು, ಈ ಶರೀರ ಬಿಟ್ಟರು ಸೂಕ್ಷ್ಮ ಶರೀರದಲ್ಲಿ ಒದ್ದಾಡ್ತಾರೆ. ಇನ್ನು ಕೆಲವರು ಈ ಶರೀರದಲ್ಲಿ ಒದ್ದಾಡ್ತಾರೆ. ಯಾಕಂದರೆ ತಾಯಿ ಗರ್ಭ ಇರೋದಿಲ್ಲ. ಮೇಲೆ ಹೋಗಬೇಕು ಅಂದರೆ ಪರಮಾತ್ಮನ ನೆನಪು, ಪರಮಧಾಮದ ನೆನಪು ಬರದ ಹೊರತು ಮೇಲ್ಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ, ಮುಕ್ತಿ ಸಿಗೋದಿಲ್ಲ. ಈ ಪಾಠವನ್ನು ಇಲ್ಲೇ ಕಲಿಸಿಬಿಟ್ಟು ನೀವು ಕಳಿಸಿದರೆ ನಾಳೆ ಶರೀರ ಬಿಡೋ ಟೈಮ್ನೊಳಗಡೆ ನಾನು ಆತ್ಮ, ನನ್ನ ತಂದೆ ಪರಮಾತ್ಮ, ನನ್ನ ಮನೆ ಪರಮಧಾಮ ಅಂತ ಇಷ್ಟು ನೀವು ನೆನಪಿಟ್ಕೊಂಡ್ರೆ ಸಾಕು. ಸಾಯುವಾಗ ಇದಕ್ಕಿಂತ ದೊಡ್ಡ ವಿದ್ಯೆ ಇಲ್ಲಿ ಏನೂ ಕಲಿಸೋದಿಲ್ಲ. ನೀವು ಸಾಯೋ ಒಳಗಡೆ ಇಷ್ಟು ಇರಬೇಕು ಅಂದರೆ ಬದುಕಿರೋ ತನಕ ಅಷ್ಟು ನೆನಪು ಮಾಡಿರಬೇಕು. ಇಷ್ಟೇ, ಇಲ್ಲಿ ಮತ್ತೇನೂ ಇಲ್ಲ ಇದರೊಳಗಡೆ ದೊಡ್ಡ ಧನುರ್ವಿದ್ಯೆ.